ಹೇಳು, ಇನ್ನೊಮ್ಮೆ ಹೇಳು. ನಾನು ಮಂಗನೇ. ನನ್ನನ್ನು ಯಾಕೆ ಮಂಗನಾಗೆ ಮಾಡುದು ಸುಮ್ಮನೆ? ಕಂಡು ಯಾರು ಅಂತ ಪ್ರಶ್ನೆ ಮಾಡ್ತಾ ಇದ್ದೀನಿ. ಮತ್ತೆ ಯಾರು ನೀನು? ಕೈಯ ಹುಣ್ಣಿಗೆ ಕನ್ನಡಿ ಅಗತ್ಯ ಉಂಟೇನೋ? ಕೈಯ ಹುಣ್ಣಿಗೆ ಕನ್ನಡಿ ಬೇಡ. ಅದಲ್ಲ, ಕೈಯ ಹುಣ್ಣನ್ನು ಕಣ್ಣಿನಿಂದ ನೋಡುವುದಕ್ಕೆ ಬರ್ತದೆ. ಹೌದಲ್ಲ. ನನ್ನನ್ನು ತಿಳಿದೇ ಇದ್ದವರು ಪ್ರಪಂಚದಲ್ಲಿ ಯಾರು ಇಲ್ಲ ಅಂತಲ್ಲಿ ನೀನೇ ಪ್ರಶ್ನೆ ಮಾಡ್ತಾ ಇದ್ದ. ನಾನು ಪ್ರಪಂಚದಲ್ಲಿ ಇಲ್ವಾ? ಅದೇ ಇಲ್ವಾ ಅಂತ. ಅದಕ್ಕೆ ಎಲ್ಲಿಂದ ಕಾಡಿನಿಂದ ಎದ್ದು ಬಂದದ್ದಿರಬೇಕು. ಕಾಡಾದ್ರೆ ಪ್ರಪಂಚ ಅಲ್ವಾ? ಸೂರ್ಯದೇವನ ಮಗ ಶನಿ. ಸಿಕ್ಕಿದೆ. ಸೂರ್ಯದೇವರಿಗೆ ಇನ್ನು ಸುಮಾರು ಜನ ಮಕ್ಕಳಿದ್ದಾರೆ. ಹೌದು, ಇನ್ನು ನೀನು ತಪ್ಪಿಸಿಕೊಳ್ಳುವ ಹಾಗಿಲ್ಲ. ಇದು ನಿನ್ನನ್ನು ಪೀಡಿಸಿ ನನ್ನ ಮಹಾತ್ಮ್ಯ ಏನು ಅಂತ ತಿಳಿಯಪಡಿಸಿ ಆಮೇಲೆ ಹೊರಟು ಹೋಗಬೇಕು ಅಂತ ಮನಸ್ಸು ಮಾಡಿದೆ. ನೋಡು, ನಿನಗೆ ಹಿಡಿಲಿಕ್ಕಿದ್ರೆ ಧಾರಾಳ ನಾನೇ ಸಮಯ ಕೊಡ್ತೇನೆ. ಇವತ್ತು ಬೇಡ, ಇನ್ನೊಂದ್ಸಲ ನೋಡುವ. ನಿನ್ನ ಹಾಗೆ ಹೇಳಿದವರು ಬಹಳಷ್ಟು ಮಂದಿ. ನಿಮ್ಮ ಮಾತಿಗೆ ಜಗ್ಗುವವ ಬಗ್ಗುವವ ನಾನಲ್ಲ. ಈ ದಿವಸ ನಿನ್ನನ್ನು ಪೀಡಿಸ್ತೇನೆ. ಈ ದಿವಸ ನನಗೆ ಪರ್ವತ ಕೊಂಡೋಗ್ಲಿಕ್ಕೆ ಉಂಟು ಪುಣ್ಯಾತ್ಮ. ನಿನ್ನ ಪರ್ವತನಲ್ಲಿ ಕೆಳಗಿಡು. ನೋಡು, ನನಗೆ ಇದೇ ಆಗದೇ ಇದ್ದು ಎದುರೆದುರು ಬರುದು. ಈಗಲಾಗ್ಬೇಕು, ಈಗಲ್ಲ. ಒಂದು 4 ದಿವಸಕ್ಕಿಂತ ಮೊದಲಾದ್ರೂ ಹೇಳ್ಬೇಕು ನೀವು. ಒಂದು 4 ದಿವಸ ಬಿಟ್ಟು ಹಿಡಿ. ಹಾಗೇನೂ ಇಲ್ಲ. ನಾನು ಅದು ಈಗಲೇ ಆಗಬೇಕು ಅಂತ ಹೇಳಿದ್ರೆ ನನಗೆ ಕೆಲಸ ಇಲ್ವಾ? ನಿನಗೆ ಮಾತ್ರ. ಹೊರಟು ಬರುವಾಗ ಕಣ್ಣಿಗೆ ಯಾರು ಕಾಣಿಸುತ್ತಾರೋ ಅಂತವರನ್ನು ಬೋಧಿಸ್ತೇನೆ. ಸುಮ್ಮನೆ ನಿನ್ನ ಕಥೆಯಲ್ಲಿ ಸುಮಾರು ಕೇಳಿದ್ದೇನೆ ನಾನು. ನೀನು ಕೆಲವು ಜನರಲ್ಲಿ ಹೋಗಿ ಹಿಡಿತೇನೆ ಅಂತ ಹೇಳುವಾಗ ನಾಳೆ ಬಾ ಅಂತ ಹೇಳಿದಾರಂತೆ. ಆಗ ನೀನೆಲ್ಲ ಒಪ್ಪಿಕೊಂಡಿದ್ದಿ. ನೀನು ಸುಮ್ಮನೆ ನನ್ನನ್ನು ಸಿಕ್ಕುವಾಗ ನಾನೊಬ್ಬ ಪಾಪದವ ಅಂತ ಗೊತ್ತಾಗಿ, ನಾನು ಮಂಗ ಅಂತ ಗೊತ್ತಾಗಿ ಅಲ್ವಾ ನೀನು ಹಾಗೆ ಮಾಡುದು? ಹೌದು. ಬಿಡಲಾರೆ, ನಿನ್ನ ಮಾತಿಗೆ ಮನ್ನಣೆ ಕೊಡಲಾರೆ. ಪೀಡಿಸ್ತೇನೆ. ಎಲ್ಲಿಂದ ಹಿಡೀಲಿ? ಇನ್ನೊಂದು ಕೆಲಸ ಮಾಡು. ನನ್ನ ತಲೆಯಲ್ಲಿ ಹೆಗಲಲ್ಲೆಲ್ಲ ಪರ್ವತ ಉಂಟು. ನನ್ನ ಬರಿದಾಗಿರುವ ಜಾಗ ಅಂತ ಹೇಳಿದ್ರೆ ಕಾಲು ಮಾತ್ರ, ಕಾಲಿಡಿ. ಅಲ್ಲ, ನಿನಗೆ ಹಿಡಿಬೇಕಲ್ಲ ಈಗಲೇ. ನಾನೇನು ಮಾಡುದು? ಮಾತಿನ ಜಾಣ ನೀನು. ಜಾಣ ಅಂತಲ್ಲ, ನೀನು ಕೋಣ ಆಗಬೇಡ. ಹಿಡಿ. ಕಾಲಿಂದೇನು, ತಲೆಯಿಂದೇನು, ನಿನ್ನ ಹೊಟ್ಟೆಯಿಂದೇನು, ಎಲ್ಲ ಹೋದರೂ ನಿನ್ನನ್ನು ನಾನು ಪ್ರವೇಶ ಮಾಡಬಲ್ಲೆ. ಆದ ಕಾರಣ ಅದನ್ನು ಕೆಳಗಿಳಿಸಿ ಮೊದಲು. ಅದನ್ನು ಕೆಳಗಿಳಿಸ್ಲಿಕ್ಕೆ ಆಗುದು, ಅದು ವ್ರತ. ನಾನು ಹೊತ್ತಾಗಿದೆ. ಹೊತ್ತದ್ದನ್ನು ನಾವು ಇಳಿಸುದು ಯಾವಾಗ ಗೊತ್ತುಂಟ? ಯಾವಾಗ? ಸಮುದ್ರದ ಬದಿಯಲ್ಲಿ ಅಲ್ಲಿ ಕೊಂಡು ಹೋದ ಮೇಲೆ ವ್ರತ ಇಷ್ಟು ದಿವಸ ಹೊರುವುದು ಅಂತ. ಅದು ಹೊತ್ತ ಮೇಲೆ ನಾವು ಇಳಿಸುವುದು ಅಲ್ಲಿ. ಅದಕ್ಕಿಂತ ಮೊದಲು ಇಳಿಸಲಿಕ್ಕಿಲ್ಲ. ಆಗುದಿಲ್ವಾ? ಬೇಡ, ನೀನು ಹೋಗು ಪುಣ್ಯ. ಪರಪೀಡೆ ಎನ್ನುವುದು ಮಹಾಪಾಪ ಗೊತ್ತುಂಟ? ನಾನು ಕೆಲಸದಲ್ಲಿರುವ ಅವರು ರಾಮ ಸೇವಕರು ನಾವು. ನೋಡು, ನಮ್ಮ ಕೆಲಸಕ್ಕೆಲ್ಲ ಅಡ್ಡ ಬಂದ್ರೆ ನಿನಗೆ ದೇವರು ಮೆಚ್ಚಲಿಕ್ಕೆ. ನಾನು ಮಾಡುವುದು ದೇವರ ಕೆಲಸವೇ. ನಾನನ್ನು ಪುಣ್ಯಾತ್ಮ ಅಂತ ಹೇಳಿದೆಯಲ್ಲ, ನೀನು ಪಾಪಾತ್ಮನೇ. ಹೌದು, ಬಿಡಲಾರ. ಸುಮ್ಮನೆ ಅಲ್ಲ ಶನಿ ಅಂತ ಹೇಳುದು. ನಿನ್ನ ಪರ್ವತ ಹೊತ್ತುಕೊಂಡಿದ್ದಿ, ಇಳಿಸುವುದಿಲ್ವಾ? ಆಶೆ ಮುಗಿಲಿ ಈಗಲೇ. ಎಲ್ಲಿಂದ ಹಿಡಿತಿ? ತಲೆಯಿಂದಲೇ ಹಿಡಿತೇನೆ. ನಿನ್ನ ಮೊದಲು ಅದನ್ನು ಎಳೆದು ಶೀಲಮನ್ನಿಸುತ್ತದಯದಿ ಪಾಲಿಸೆಲ್ಲವೂ, ಶೀಲಮನ್ನಿಸುತ್ತದಯದಿ ಪಾಲಿಸೆಲ್ಲವೂ ಹನುಮ. ಪರ್ವತದ ಕೆಳಗಿದ್ದೀಯ ಮಾರಾಯ ನೀನು. ನಾನು ಗುಣವಂತ ಯಾಕೆ? ನಾನು ಹನುಮಂತ. ಹತ್ತಿರ ಬಾ. ಮಾರುತಿ ಜಾರುತಿ ಕೆಸರಲ್ಲಿ ಬೀಳುತ್ತಿ. ನಿನ್ನ ಮೈಯಲ್ಲಿ ಎಲುಬುಂಟ? ಹೌದಾ? ಇದು ಮೈ ಮೇಲಿರುವ ಪರ್ವತವನ್ನು ಎತ್ತಿ ಆ ಕಡೆ ಇಟ್ಟು ಬಿಡು, ನನ್ನನ್ನು ಉಳಿಸಿ ಬಿಡಯ್ಯ. ಅರ್ಥವಾಯಿತೆ? ಅರ್ಥವಾಯಿತೆ. ಪೃಥ್ವಿಪತಿಯ ರಾಮದೇವಿ ನಿತ್ಯ ದೇವ ಭೃತ್ಯ ನಿನ್ನ ಅರ್ಥವಾಯಿತೆ.
ಇರುವುದಲ್ಲ, ತಿಂಗಳ ಕೊನೆಗೆ ನಮಗೆ ಇಷ್ಟು ಸಿಕ್ಕಬೇಕು ಅಂತ ನಾವು ದುಡಿಯುವುದಲ್ಲ, ನಮ್ಮದ್ದು ಸ್ವಯಂ ಸೇವೆ, ನಾವೆಲ್ಲ ಸಂಬಳಕ್ಕೆ ದುಡಿಯುವುದಲ್ಲ, ಪರೋಪಕಾರಾರ್ಥ. ನಿನಗೆ ಅರ್ಥ ಆಯ್ತಾ? ನೀನೊಂದು ಸ್ವಾರ್ಥಿಯಾಗಿ ಬಂದು ಅದು ಬೇಡ, ನೀನು ಕಾಲಿಡಬೇಡ, ನೀನು ತಲೆಯಲ್ಲಿ ಇಡಬೇಕಾದ್ರೆ 4 ದಿನ ಹೊತ್ತು ಕೊಡ್ತೇನೆ ನಾನು, ಮತ್ತೆ ನಿನಗೆ ಅವಕಾಶ ಕೊಡ್ತೇನೆ ಅಂತ ಹೇಳಿ ಈಗಲೇ ಆಗ್ಬೇಕು ಅಂತ ಹೇಳಿದ್ಯಲ್ಲ. ಇಲ್ಲ, ನಿನಗೆ ಉಸಿರು ಕಟ್ಟಬೇಕು ಸ್ವಲ್ಪ. ಪರ್ವತ ಆಗ್ತಾಳೆ ನಿನಗೆ. ನೆರಳಿಗೆ ಹುಟ್ಟಿದವನೇ ನಾರಾಯಣ. ಕೈ ಕೊಡು. ನಾಳೆ ಹೇಳ್ತೀನಿ ನೀನು ಅವ ನನಗೆ ಕೈ ಕೊಟ್ಟ ಅಂತ ನಡಿ. ನೋಡ್ರಿ ನಡಿ ಏನಾಗ್ತದೋ. ನೀನ್ ಈಗ ನಡಿವಾಗ ಏನು ಕಾಣ್ತದೆ ಗೊತ್ತುಂಟಾ? 7 8 7 8 7 8. ಅಲ್ಲ, ನನ್ನ ವಾಹನದಲ್ಲಿ ನಾನು ಹೋಗ್ತೇನೆ, ನಡ್ಕೊಂಡು ಹೋಗುದಿಲ್ಲ. ವಾಹನ ಬಿಡ್ಬೇಕು ಅಂತಾದ್ರೆ ಕೈಕಾಲು ಸರಿ ಇಲ್ಲದೆ ಇದ್ರೆ ಪರವಾನಗಿ ಇಲ್ಲ. ಅಲ್ಲ, ಅದರ ಬೆನ್ನ ಮೇಲೆ ಕೂತ್ಕೊಳ್ಳುವುದು. ಬಾ ಇಲ್ಲಿ, ಬಾ ಮುಂದೆ ಬಾ, ನಿನ್ನ ಗದೆ ಹಿಡ್ಕೊ. ನಿನ್ನ ದಿವ್ಯತೆ ಏನು ಭವ್ಯತೆ ಏನು ಅಂತ ಅರ್ಥವಾಯಿತು. ಗೊತ್ತಾಗುವಾಗ ಹೊತ್ತಾಗಿ ಹೋಯಿತು. ರಾಮ ಭಂಟ ನೀನು, ಯಾವುದೇ ಒಂದು ಸ್ವಾರ್ಥ ನಿನ್ನಲ್ಲಿಲ್ಲ. ಶ್ರೀರಾಮನ ಸೇವೆಯನ್ನು ಮಾಡಿ ಅವನ ಅನುಗ್ರಹಕ್ಕೆ ಪಾತ್ರನಾಗಬೇಕೆನ್ನುವಂತಹ ಮಹತ್ವಾಕಾಂಕ್ಷೆಯನ್ನು ಹೊಂದಿದವ. ರಾಮ ಸೇವೆಗೆ ನಾನು ಅಡ್ಡಿಪಡಿಸಿದೆ, ನನ್ನಿಂದ ತಪ್ಪಾಯಿತು, ಮನ್ನಿಸಿದೆ. ಇಷ್ಟೇ ಸಾಕಾಗುವುದಿಲ್ಲ. ರಾಮನ ಸ್ತೋತ್ರ ಯಾರು ಮಾಡ್ತಾರ ಅವರಿಗೆ ಎಲ್ಲಿಯಾದ್ರೂ ನೀನು ಕಾಟ ಕೊಟ್ರೆ ನಿನ್ನ ಮೇಲೆ ಕಲ್ಲು ಬೀಳ್ತದೆ. ಇಲ್ಲ, ರಾಮ ಭಕ್ತರಿಗೆ ಶನಿಯ ಕಾಟ ಇಲ್ಲ. ರಾಮ ಸೇವಕರನ್ನು ಇಂದಿನಿಂದ ಪೀಡಿಸುವುದು. ನನ್ನ ಹೆಸರು ಯಾರು ಹೇಳ್ತಾರೋ ಅವರಿಗೆ ನೀನು ಯಾವ ಕಾಲಕ್ಕೂ ಬಾಧೆ ಕೊಡಬಾರ್ದು. ಬಾಧೆ ಕೊಟ್ರೆ ಬಂಡೆ ಆಗ್ತೇನೆ ನಿನ್ನ ಮಂಡೆ ಮೇಲೆ. ತಿಳಿಯಿತು? ಸರಿ. ಹನುಮಂತನನ್ನು ಸ್ತುತಿಸುವವರ ಬಗ್ಗೆ, ರಾಮ ಸೇವಕರ ಬಗ್ಗೆ ಏನಾದ್ರೂ ತಪ್ಪು ಹೆಜ್ಜೆ ನಿಲ್ಲಿಸಿ ಹಿಡಿಯುವುದಕ್ಕೆ ಹೋಗಿ ಅವರಿಗೆ ಕಾಟ ಕೊಟ್ಟು ನಿನ್ನ ಪ್ರಭಾವ ತೋರಿಸಿದೆ ಅಂತಾದ್ರೆ ನಿನಗೆ ಇವತ್ತು ಎದೆಗೆ ಹಾಕಿದ್ದು ನಾಳೆ ಮಂಡೆಗೆ ಹಾಕ್ತೇನೆ ನಿನ್ನದು, ಗೊತ್ತು? ಸರಿ ಅಯ್ಯ, ನಿನ್ನ ಮಾತನ್ನು ಮಾನಿಸ್ತೇನೆ, ಹೋಗ್ತೇನೆ. ನಿನಗೆ ರಾಮ ಭಜನೆ ಬರ್ತದ? ರಾಮನನ್ನು ನೋಡಿಲ್ಲ, ಅವನ ಅಪ್ಪನನ್ನು ನೋಡಿದ್ದೇನೆ. ನೋಡಿದ್ಯಾ? ಮತ್ತೆ ಈ ಹಿಂದೆ ರೋಹಿಣಿ ನಕ್ಷತ್ರ ಪುಂಜವನ್ನು ಸೇರಿ ಅಯೋಧ್ಯೆಗೆ ಬರಗಾಲ ಬರುವ ಹಾಗೆ ಮಾಡಿದೆ. ಆ ಸಂದರ್ಭ ವಸಿಷ್ಠರ ನಿರ್ದೇಶನದಂತೆ ದಶರಥ ಅಲ್ಲಿಗೆ ಬಂದು ನನ್ನನ್ನು ಸ್ತೋತ್ರ ಮಾಡಿದ. ಕೋಣಸ್ಥ ಪಿಂಗಲೋಬೊಬ್ಬರು ಕೃಷ್ಣೋ ರೌದ್ರಾಂತಕೋ ಯಮಃ ಶೌರಿ ಶನೈಶ್ಚರೋ ಮಂದ ಪಿಪ್ಪಲಾದೇನ ಸಂಸ್ಥಿತ ಅಂತ ಹೀಗೆ ಹೇಳಿದಲ್ಲ. ಆಮೇಲೆ ದಯೆ ತೋರಿ ಅಯೋಧ್ಯೆಗೆ ಮಳೆ ಬೀಳುವ ಹಾಗೆ ಮಾಡಿದವ ನಾನೇ. ಅಪ್ಪ ನಿನ್ನನ್ನು ಸ್ತುತಿಸಿದ, ನೀನು ಮಗನನ್ನು ಸ್ತುತಿಸು. ರಾಮ 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 ನಾಮ ತಾರಕಂ, ರಾಮ 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 ನಾಮ ತಾರಕಂ. ಅಲ್ಲ, ಹೇಳು. ಆಗುದಿಲ್ಲ, ಹೇಳು. ಸೀತಾರಾಮ ಶ್ರೀ ರಘುರಾಮ ದಾಶರಥೇ ಜಯ ರಾಮ, ಆತ್ಮಾರಾಮ ಅಗಣಿತ ಗುಣಧಾಮ ಪಾವನ ನಾಮ ಪರಂಧಾಮ, ಶ್ರೀರಾಮ ಜಯ ರಾಮ ಶ್ರೀರಾಮ. ನೀನು ಬರುವ ವರ್ಷದಿಂದ ಒಂದು ಭಜನಾ ಸಂಘ ಮಾಡಬೇಕು. ಸರಿಯಪ್ಪ, ರಾಮ ಭಜನಾ ಸಂಘ ಅಂತ ಹೆಸರಿಡ್ಬೇಕು. ಸರಿ. ಕೋದಂಡ ರಾಮ ಕೃಪಾಪೋಷಿತ ಅಂತ ಆಗ್ಬೇಕು. ಅದು ಸರಿಯಪ್ಪ, ಮಾಡು ಭಜನೆ. ರಾಮ ರಾಮ ರಾಮ. ಅಳಿಲು
ಸೊಗದಲ್ಲಿ ಮುಳುಗುತ್ತಲ ಅಳಿಲು ಸೊಗದಲ್ಲಿ ಮುಳುಗುತ್ತಲ ಅಳಿಲು ಸೊಗದಲ್ಲಿ ಮುಳುಗುತ್ತಲ ಅಳಿಲು ನಿಗೆ ಮರಳಲ್ಲಿ ಹೊರಳಾಡುತ್ತ ಏಳುತ್ತ ಏಳುತ್ತ ನಿಗೆ ಮರಳಲ್ಲಿ ಹೊರಳಾಡುತ್ತ ಏಳುತ್ತ ವಿಗಡತೆಯಿತು ಬಿಡುಪುರವಿರಲು ಮುಳುಗುತ್ತಲ ಅಳಿಲು ನಿಗೆ ಮರಳಲ್ಲಿ ಹೊರಳಾಡುತ್ತ ಏಳುತ್ತ ವಿಗಡತೆಯಿತು ಕೊಡವಿರಲು ರಾಮನ ಪಿತರ ಲಿಖಿತದ ಚಿನೆಯದಾಂಬವ ಅಗಮ ಬಲದಿ ನೋಡಿದವರಾದರೂ ಅದ್ಭುತ ಅಮೋಘ ಅನನ್ಯ ಅನುಪಮ ಅಂತ ಆಡ್ಲೇಬೇಕು. ದಶಮಿಯಲ್ಲಿ ಮೊದಲುಗೊಂಡ ಕಾರ್ಯ ದಿನಪಂಚಕದಲ್ಲಿ ಮೊದಲನೇ ದಿವಸ 14 ಯೋಜನ ಆದದ್ದು. ಮತ್ತೆ 20, 21, 22, 23 ನಮ್ಮ ಉತ್ಸಾಹ ಆಗಿತ್ತದೆ ಅವರೇ. ಹೌದು, ಪ್ರಾರಂಭದಲ್ಲಿ ತೊಡಗಬೇಕಾದ ಬಗೆ ಹೇಗೆ ಅಂತ ಯೋಜಿಸುವಾಗ ಅಲ್ಪ ವಿಳಂಬವಾದರು. ಹೌದು, ಆ ಬಳಿಕ ಅದು ಕೆಲವರು ನೂಲಲ್ಲಿ ಹಿಡಿದು ಅದು ಸಮತಟ್ಟಾಗಿರುವಂತೆ ನೇರವಾಗಿರುವಂತೆ ಗಮನಿಸ್ತಾ ಉಳಿದು. ಹೌದು, ಉಳಿದವರು ಅದನ್ನು ಸಮತಟ್ಟುಗೊಳಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡ್ರು. ಒಬ್ಬೊಬ್ಬರು ಎಲ್ಲಿಂದ ತೊಡಗುವುದು, ಎಲ್ಲಿ ಮುಗಿಸುವುದು, ಯಾರು ಮಾಡಿದ್ದನ್ನು ಹೇಳುವುದು ಒಂದೂ ಗೊತ್ತಾಗುವುದಿಲ್ಲ. ಅದೆಲ್ಲ ನನ್ನ ಯಜಮಾನಿಕೆ. ಅದು ನನ್ನ ಗ್ರೀವದಿಂದ ಒಂದು ಆಜ್ಞೆಯನ್ನು ಹೊರಡಿಸಿ. ಹೌದೌದು, ನಾನು ಆಜ್ಞೆ ಮಾತ್ರ ಮಾಡಿದ್ದಲ್ಲ, ಮತ್ತೆ ನನ್ನ ದುಡಿಮೆ ನೋಡ್ಲಿಲ್ವ ದೇವ್ರೆ? ನೋಡ್ತಾ ಇದ್ದೇನೆ. ಅಯ್ಯೋ, ಮೇರೆ ಸದೃಶವಾದಂತಹ ಪರ್ವತವನ್ನೆಲ್ಲ ಪುಟ ಸಮೇತ ಕಿತ್ತು ಅಲ್ಲಿಂದಲೇ ಎಸೆದದ್ದು. ನನ್ನ ಪರಾಕ್ರಮ ಏನು ಗೊತ್ತಾ? ಎಂತದ್ದು? ಕೈಲಾಸ ಲೋಕಕ್ಕೆ ಹೋಗಿ ಅಲ್ಲಿಗೆ ಶಿವನಲ್ಲಿ ಸಂಭಾಷಣೆ ಮಾಡಿ ಪರ್ವತವನ್ನು ಎತ್ತಿಕೊಳ್ಳಲು ಹೋದೆ. ಬಿಟ್ರೆ ಕೈಲಾಸವನ್ನಾದ್ರೂ ಅಲ್ಲಾಡಿಸ್ತಿದ್ದೆ. ಮತ್ತೆ ಬೇಡ, ಅದರಲ್ಲೂ ನಿನ್ನದ್ದುಂಟು, ಮಾಡಿದ್ದವನಾದರೂ. ಜಾಂಬವರೇ, ಹೇಗೆ ಇವರದೆಲ್ಲ ಪರಾಕ್ರಮ ಹೇಳುವಾಗ ನೀವೆಲ್ಲ ಹೇಳಿದ್ರಿ, ನಾನು ಸುಮ್ಮನೆ ನೀವು ಪ್ರಾಯ ಆಗಿದೆ, ನಿಮಗೆ ಪ್ರಾಯ ಆಗಿದೆ. ನೀವು ನೋಡ್ಲಿಲ್ಲ ಹಾಗಾದ್ರೆ. ಒಂದು ತಲೆಯಲ್ಲಿ, ಎರಡು ಭುಜದಲ್ಲಿ, ಎರಡು ಕಂಕುಳಲ್ಲಿ, ಒಂದು ಕಾಲಲ್ಲಿ ಎಂತದ್ದು ಚೆಂಡ ಕೂಡಿಕೊಂಡು ಬಂದು ಎಂತದ್ದು ಅಂತ ಹೇಳಿ ಜಾಂಬವರೇ? ಚೆಂಡು ಪರ್ವತವೋ? ಪರ್ವತ ತಲೆಯಲ್ಲೊಂದು, ಭುಜದಲ್ಲಿ ಎರಡು, ಕಂಕುಳಲ್ಲಿ ಎರಡು, ಒಂದು ಕಾಲಲ್ಲಿ ಹೀಗೆ. ಆದ್ರೂ ಎಷ್ಟಾದ್ರೂ ನನ್ನಲ್ಲಿಗೆ ಬರ್ಲಿಕ್ಕಿಲ್ಲ. ಹಾಗಾದ್ರೆ ನನ್ನಲ್ಲಿಗೆ ಬರ್ತಿತ್ತ? ನನ್ನಲ್ಲಿಗೆ ಯಾರು ಬರ್ಲಿಕ್ಕಿಲ್ಲ.
ಎಲ್ಲರೂ ಅವರವರ ನೆಲೆಯಲ್ಲಿ ಅಲ್ಲ, ದೇವರೇ, ಶಕ್ತಿ ಈಗ- ಮೀರಿ ಶ್ರಮಿಸಿದ್ದಾರೆ. ಈಗ ನೀವೇ ಹೇಳಿ, ಯಾರ ಕೆಲಸ? ನೀವು ಒಂದು ದೇವರಾಗಿ ಭಕ್ತರ ಒಂದು ಆಸೆಯನ್ನೆಲ್ಲ ಮನಸ್ಸನ್ನು ಅರ್ಥವಿಸಿಕೊಂಡು ತಾವೇ ಹೇಳಿ ಪ್ರಭು. ನನಗೆ ಎಷ್ಟು ಯೋಚಿಸಿದರು, ಹಾ ಒಬ್ಬರ ಸಾಮರ್ಥ್ಯ ಹಾ. ಮತ್ತು ಶ್ರಮದ ಮುಂಭಾಗದಲ್ಲಿ ಹಾ ಉಳಿದವರೆಲ್ಲ ಶ್ರಮಿಸಿದ್ದಾರೆ, ಹಾ. ಶ್ರೇಷ್ಠವೇ. ಹಾ. ಎಲ್ಲವನ್ನು ಮೀರಿ ನಿಂತಹ ಅದ್ಭುತವಾದ ಅಮೋಘವಾದ ಸಾಧನೆ ಅಂತ ಕಂಡದ್ದು ಒಂದು. ಅದೇ ಅದೇ ನನಗೆ ಅರ್ಥ ಆಯ್ತು. ಅದು ನನ್ನನ್ನೇ ನೀವು ಕರೆಯುವುದು ಅಂತ. ಅದು ಸುಮ್ಮನಿರು, ಹಾ? ನನ್ನನ್ನು ಹೇಳಿದ್ದಾನೆ. ನಿಲ್ಲಿ ಯಾರದ್ದು ಅಂತ ಅವ ಹೇಳ್ತಾನೆ ಅವನನ್ನು ಅಂತ. ಅಲ್ಲ, ಅದು ನೀವು ಬಾಯಿ ಬಿಟ್ಟು ಹೇಳಿದೆ. ನಿಮಗೆ ಗೊತ್ತಾಗಬೇಕು ಅಂತ ಉಂಟು. ಹೌದು, ಹೌದು. ಯಾರದ್ದು ಅಂತ ತಿಳಿಬೇಕು. ಹೌದು. ಆ ಸರದಿಯಲ್ಲಿ ಹಿಂದೆ ನಿಂತ ಒಂದು ಪ್ರಾಣಿ ಉಂಟು, ಒಂದು ಸಣ್ಣ, ಸ್ವಲ್ಪ ತಲೆ ತಗ್ಗಿಸಿ ಹೋಗಿ, ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ, ಅಲ್ಲಿಂದ 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 ಕರ್ಕೊಂಡು ಹಿಂದಿನಿಂದ ಮುಂದೆ ಕರ್ಕೊಂಡು ಬನ್ನಿ. ಎಂತದಪ್ಪ? ಅದು, 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 ಅದು. ದೇವ್ರೆ, ನೀವು ನಮ್ಮನ್ನು ಸಣ್ಣದು ಮಾಡಬೇಕು, ಹಾಗಂತ ಇಷ್ಟು ಸಣ್ಣದು ಮಾಡುವ? ನಿನ್ನನ್ನು ಸಣ್ಣದು ಮಾಡಿದ್ದಲ್ಲಪ್ಪ, ಇದೆಷ್ಟು ದೊಡ್ಡದು ಅಂತ ತೋರಿಸುವುದಕ್ಕೆ ಮುಂದೆ ಕರೆತರಿಸಿ. ಸರಿಯಾಗಿ ನನ್ನ ಹಸ್ತವನ್ನು ಚಾಚಿದ್ರೆ ಕಿರುಬೆರಳಿನ ಅರ್ಧದಷ್ಟು ಇಲ್ಲದಂತಹ ಅಳಿಲಿನ ಸಾಧನೆ ದೊಡ್ಡದು ಅಂತ ಹೇಳ್ತಾ ಅಷ್ಟು ಇದ್ದೀರಲ್ಲ? ಸಣ್ಣದು ಅಂತ ಒಪ್ಪಿದೆಯಲ್ಲ? ಹೌದು. ಈಗ ಅದೇನು ಮಾಡಿತು ಅಂತ ನಾನು ಆಡ್ತೇನೆ. ಪಾವನಾತ್ಮಕನಂತು ಪ್ರೇಮದ ಭಾವ ಪರವಶನಾಗಿ ಹೋಗಿ ಮೈದಡವಿದನು ನಿನ್ನಯ ರಣವೇಗಿರಿದೆನು ನಿನ್ನಯ ಋಣವೇಗಿರಿದೆನು ಸುಗ್ರೀವಾದಿಗಳೇ, ಪ್ರಭೋ. ನೀವೆಲ್ಲ ಸೇವೆ ಮಾಡಿದ್ದೀರಿ. ಹಾ ಆದ್ರೆ ನಿಮ್ಮ ಸೇವೆಯ ಹಿಂದೆ ನಿನ್ನ ಮಾತಿನ ಒಂದು ಬದ್ಧತೆ ಉಂಟು. ಹಾ ಋಮೆಯಿಂದ ನೀನು ವಿದೂರನಾಗಿರುವ ವೇಳೆಯಲ್ಲಿ ಹಾ ವಾಲಿಮಥನವನ್ನು ಮಾಡಬೇಕು ಅಂತ ನನ್ನಲ್ಲಿ ಕೇಳಿದಾಗ ಹಾ ವಾಲಿಯನ್ನು ಕೊಂದುಕೊಡ್ತೇನೆ ಎಂದ ಮಾತಿಗೆ ಪ್ರತಿಯಾಗಿ ನೀನಾಡಿದ್ದು. ಅಮಮ ವಾಲಿಯ ರಾಮ ಕೊಂದರೆ ಸತಿ ಋಮೆಯ ಬಿಡಿಸಿ ನೀನು ತಂದರೆ ನಿಮಿಷಾರ್ಧದಲ್ಲಿ ಈ ಸೇನೆ ಸಹ ಬಂದು ನಿಮ್ಮ ಪಾದ ಸೇವಕ. ಸೇವೆ ಮಾಡುತ್ತೇನೆ. ಹೌದು ಆ ಮಾತಿನ ಬದ್ಧತೆ ಇದ್ದದ್ರಿಂದ ಮಾಡಲೇಬೇಕಿತ್ತು. ಹೌದು. ಅದನ್ನು ಪ್ರಾಮಾಣಿಕವಾಗಿಯೇ ಮಾಡಿದ್ದೀರಿ. ಹಾ ನಿಮ್ಮ ಶಕ್ತಿ ಮೀರಿಯ ಮಾಡಿದ್ದೀರಿ. ಹಾ. ಈ ಜಾಂಬವರು ಈ ಪ್ರಾಯದಲ್ಲಿ ಹಾ. ಒಮ್ಮೆಲೆ ಹಾ 5-7 ಪರ್ವತಗಳನ್ನು ಮುಂದೆ ತರ್ತಾರೆ ಅಂತ ಯಾರಾದ್ರೂ ಕಲ್ಪಿಸುವುದಕ್ಕಿತ್ತು? ಇಲ್ಲ. ಈ ಚಿಕ್ಕ ಹುಡುಗ ಅಂಗದ ಹಾ. ಶಕ್ತಿ ಮೀರಿ ಕೈಲಾಸವನ್ನಾದರೂ ಅಲ್ಲಾಡಿಸುವಷ್ಟು ಹಾ. ಪೌರುಷವಂತ ಅಂತ ಯಾರಾದ್ರೂ ತಿಳಿದವರಿದ್ದರು? ಇಲ್ಲ. ಕಪಿನಾಯಕನಾಗಿ ಉಳಿದವರಿಗೆ ಆದರ್ಶವನ್ನು ಕೃತ್ಯದಿಂದ ತೋರ್ತಾ ಹಾ. ನೀ ಮಾಡಿದ ಕೃತ್ಯವು ಸಣ್ಣದಲ್ಲ ಸುಗ್ರೀವ. ಹಾ ಆದರೆ ಈ ಅಳಿಲುಂಟಲ್ಲ, ಹಾ ಅದು ನಮ್ಮ ಪಕ್ಷದ್ದು ಹೇಳು. ಅಲ್ಲ. ಸಹಜವಾಗಿಯೇ ಕಡಲ ದಂಡೆಯಲ್ಲಿ ಇತ್ತಿಂದ ಸಂಚರಿಸ್ತಾ ಇದ್ದದ್ದು. ಹಾ ಯಾವ ಮರದಲ್ಲಿತ್ತೋ ಹಾ. ಅಥವಾ ಇನ್ಯಾವ ಆಯಾಮದಿಂದ ಕಂಡಿತೋ ಹಾ ಸತಿ ವಿಯೋಗದಿಂದ ಸಂತ್ರಸ್ತನಾದ ರಾಮ ಹಾ. ಆ ಸತಿಯನ್ನು ಹೊಂದುವಲ್ಲಿ ಹಾ. ದುರುಳನನ್ನು ವಧಿಸುವುದಕ್ಕೋ ಹಾ. ದಂಡಿಸುವುದಕ್ಕೋ ಮನಸ್ಸು ಮಾಡಿ ಹಾ ಸಮುದ್ರವನ್ನು ದಾಟುವುದಕ್ಕೆ ಪ್ರಾಮಾಣಿಕವಾಗಿ ಧಾರ್ಮಿಕವಾಗಿ ಯತ್ನಿಸ್ತಾ ಇದ್ದಾನೆ. ಹಾ. ಇಷ್ಟು ಕಂಡದ್ದೇ ತಡ. ಹಾ ರಾಮನಿಗೂ ನನಗೂ ಸಂಬಂಧ ಏನು? ಹಾ ನಾನು ಯಾಕೆ ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ಯೋಚಿಸಲಿಲ್ಲ. ಹಾ ಒಳ್ಳೆಯವರು ಒಳ್ಳೆಯ ಕೆಲಸ ಮಾಡುವುದಕ್ಕೆ ಹೊರಟ್ರೆ ಹಾ ಕೈಲಾದ ಸಹಾಯ ಮಾಡಬೇಕೆಂಬ ಭಾವದಿಂದ ಹಾ ತಾನಿರುವುದು ಎಷ್ಟು ಗಾತ್ರದಲ್ಲಿ ಕಿರಿದಾದರೂ ಹಾ. ಏನು ಮಾಡಬಹುದು ಅಂತ ಯೋಚಿಸಿ ಏನು ಮಾಡಿದೆ? ನಿನಗೂ ನನಗೂ ಯಾರಿಗೂ ತಲೆಗೆ ಹೋಗದ್ದನ್ನು ಅದು ಮಾಡಿದೆ. ಏನು ಅಂತ ಬೇಕಲ್ಲ ದೇವ್ರೆ? ಆ ಲವಣಾಂಬುದಿಯಲ್ಲಿ ಹೋಗಿ ಒಮ್ಮೆ ಮುಳುಗಿತು, ಆ ತೆರೆಗೆ ಮೈಯೊಡ್ಡಿತು. ಹಾ ತೆರೆ ಬಂದು ಬಡಿದ ಕಾಲದಲ್ಲಿ ಒದ್ದೆಯಾದ ಮೈಯನ್ನು ತಂದು ಹಾ. ಈ ಹೊಯ್ಗೆಯ ರಾಶಿಯಲ್ಲಿ ಹೊರಲಾಡಿತು. ಹಾ ಆಮೇಲೆ ಹಾ ನಾವು ಕಟ್ಟುತ್ತಾ ಬಂದ ಸೇತುವೆಯ ಸಂದುಗೊಂದುಗಳನ್ನು ಕಂಡು ಹಾ. ಅಲ್ಲೇ ಹೋಗಿ ನಿಂದು ತನ್ನ ಮೈಯನ್ನೊಮ್ಮೆ ಕೊಡಹಿತು. ಮೈಯಲ್ಲಿದ್ದ ಹೊಯ್ಗೆಗಳೆಲ್ಲ ಕಣಕಣಗಳಾಗಿ ಬಂದು ಆ ಸೇತುವೆಯನ್ನು ದೃಢವಾಗಿಸ್ತಾ ಹೋಯಿತು. ಬೆಸುಗೆಯಂತೆ ನಿಂತಿತು. ಈ 5 ದಿನದಲ್ಲಿ ನಡೆದ ದಶಯೋಜನ ಅಗಲವುಳ್ಳ ಶತಯೋಜನ ಉದ್ದದ ಸೇತುವೆಯನ್ನು ದೃಢವಾಗಿಸಿದ್ದು ಈ ಅಳಿಲಿನ ಸೇವೆಯೂ ಹೌದಪ್ಪ. ನಿಸ್ವಾರ್ಥವಾಗಿ ಪ್ರತಿಫಲಾಪೇಕ್ಷೆ ಇಲ್ಲದೆ ಸತ್ಕಾರ್ಯಕ್ಕೆ ಸಹಯೋಗ ಕೊಟ್ಟಂತಹ ಈ ಅಳಿಲಿಗೆ ನಾನೇನು ಮಾಡಿದ್ರು ಏನಾಡಿದ್ರು ಅದರ ಸೇವೆಯನ್ನೆಷ್ಟು ಕೊಂಡಾಡಿದ್ರು ಅದಕ್ಕೆ ಏನೂ ಪ್ರತಿಯಾಗಿ ನಾನು ಮಾಡಿದಂತಾಗುವುದಿಲ್ಲ. ಮನವಾರೆ ಮೆಚ್ಚಿದ್ದಕ್ಕೆ ದ್ಯೋತಕವಾಗಿ ಪ್ರೀತಿಯಿಂದ ನಿನ್ನನ್ನು ಮೂರು ಗೆರೆ ಬೆರಳ ಮೇಲೆ ಮೂರು
ಬರೆಯಾಗಿ ಅದರ ಮೈಯಲ್ಲಿ ಮೂಡಿದೆ. ಎಷ್ಟು ಸೊಗಸಾಗಿ ಕಾಣ್ತದೆ ನೋಡು. ಆ ಆಯಾ ಆಕಾರಕ್ಕೆ ಒಪ್ಪುವಂತಹ ಗೆರೆಯಾಗಿ ಅದು ಕಾಣ್ತಾ ಇಲ್ವೋ? ಹೌದು. ಮನಸ್ಸಿನಿಂದ ಭಾವಿಸಿದ್ದನ್ನೇ ಶಬ್ದದಲ್ಲೂ ಅದು ಪ್ರತಿಪಾದಿಸ್ತ, ಕರ್ಮದಲ್ಲೂ ಅದು ಅದನ್ನು ತೋರಿಕೊಟ್ಟಿತು. ತ್ರಿಕರಣ ಸಾಂಗತ್ಯದಿಂದ ಮಾಡಿದಂತಹ ಸತ್ಕರ್ಮ ಎಲ್ಲವೂ ಶ್ರೇಷ್ಠ ಎಂಬುದಕ್ಕೆ, ಸತ್ಕರ್ಮಗಳನ್ನು ಮಾಡುವಲ್ಲಿ ಯಾರದ್ದೋ ಆಶ್ರಯ, ಯಾರದ್ದೋ ಸಹಾಯವನ್ನು ನಾವು ನಿರೀಕ್ಷಿಸ್ತಾ ಕೊಳ್ಳಿರಬೇಕಾಗಿಲ್ಲ. ನಮ್ಮ ಕೈಲಾದದ್ದನ್ನು ನಾವು ನಿಸ್ವಾರ್ಥಿಗಳಾಗಿ ಮಾಡಿದ್ದೇನೆ. ದೇವರು ಮೆಚ್ಚಿದ್ದಕ್ಕೆ ದ್ಯೋತಕವಾಗಿ ನನ್ನ ಬೆರಳು ತಾಗಿದಾಗಲೇ ಗೆರೆ ಮೂಡಿತು. ಅದು ಇದಕ್ಕೆ ಮಾತ್ರ ಅಂತ ತಿಳಿಯಬೇಡ. ಮತ್ತೆ ಇದರ ಸಂತಾನ ಪರಂಪರೆಯಲ್ಲಿ ಅಳಿಲಿನ ವರ್ಗಕ್ಕೆ ಅದಿನ್ನು ಶಾಶ್ವತವಾಗಿ ಸೇವೆ ಹೇಗಿರಬೇಕೆಂಬುದಕ್ಕೆ ಅಳಿಲಿನ ತ್ರಿಕರಣವನ್ನು ತೋರಿಸುವ ತ್ರಿರೇಖೆಗಳಾಗಿ ಅದರ ಬೆನ್ನಿನಲ್ಲಿ ಅದು ಶಾಶ್ವತವಾಗಿ ಉಳಿಯಿತು. ಈ ಪ್ರಕರಣದಲ್ಲಿ ನನಗೊಂದು ಅರ್ಥವಾಯಿತು ದೇವರೇ. ಏನಪ್ಪ? ನಾವು ದುಡಿದಿದ್ದೇವೆ ಎನ್ನುವಂತಹ ಹೆಮ್ಮೆ ನಮಗಿತ್ತು. ಈ ಹೆಮ್ಮೆ ಹೆಚ್ಚಾಯಿತು ಅಂತಾದ್ರೆ ಅದು ಅಹಂಕಾರ ಆಗುತ್ತದೆ. ದೇವರ ಸೇವೆಯನ್ನು ಮಾಡುವುದಕ್ಕೆ ಬಂದವ ಮನಸ್ಸಿನಲ್ಲಿ ಒಂದು ಸ್ವಲ್ಪವಾದ್ರೂ ಅಹಂಕಾರವನ್ನು ತುಂಬಿಕೊಂಡ ಅಂತ ಆದ್ರೆ ಅಂತವನಿಗೆ ದೇವರ ಸಾಕ್ಷಾತ್ಕಾರ ಆಗುವುದಿಲ್ಲ. ಭಕ್ತಿಯಿಂದ ಭಗವಂತನನ್ನು ನಾವು ಬಾಗಿದೆವು ಅಂತಾದ್ರೆ ಭಗವಂತ ಬೊಗಸೆಯಲ್ಲಿ ದೊರಕ್ತಾನೆ ಎನ್ನುವುದು ಈ ಮಾತಿನಿಂದ, ಈ ಪ್ರಕರಣದಿಂದ ನನಗೆ ಅರ್ಥ ಆಯ್ತು. ಹೌದಪ್ಪ. ಅದರ ನಿರ್ಮಮತೆಯ ದ್ಯೋತಕವಾಗಿ ಎಲ್ಲ ಮಾಡಿ ಏನು ಮಾಡದಂತೆ ಮಾಡಿದವರ ಸಾಲಿನಲ್ಲಿ ಕೊನೆಯಲ್ಲಿ ನಿಂತಿತ್ತು. ಹೌದು. ಅಂದ್ರೆ ಮಾಡಿದ ಮೇಲೂ ಅದರ ಕರ್ತೃತ್ವವನ್ನು ಬಿಟ್ಟು ಕೊಡುವುದುಂಟು ನೋಡು. ಅದು ಶ್ರೇಷ್ಠವಾದ ಗುಣ. ಅದು ನಿನಗೂ ನಿನ್ನ ಪರಿವಾರಕ್ಕೂ ನಿನ್ನ ಸಂತಾನ ಪರಂಪರೆಗೂ ಶ್ರೀರಕ್ಷೆಯನ್ನು ಒದಗಿಸಲಿ. ಒಳಿತಾಗ್ಲಪ್ಪ, ಒಳಿತಾಗ. ಹೋಗು, ಮೆಲ್ಲ ಆಯ್ತಾ? ಅವರೆಲ್ಲ ಮೆಚ್ಚುತ್ತಾರೆ. ಎಷ್ಟು ಸೊಗಸಾಗಿ ಪ್ರಭು, ಅಂತೂ ನಾವು ಆರಂಭಿಸಿದಂತಹ ಕಾರ್ಯ ಇಂದಿಗೆ ಪೂರ್ಣವಾಗಿದೆ. ದಶಮಿಯಿಂದ ತೊಡಗಿ ಚತುರ್ದಶಿಯಲ್ಲಿ ಪೂರ್ಣ ಆಯ್ತು. ಹೌದು. ಎಲ್ಲರೂ ಉತ್ತೇಜಿತರಾಗಿದ್ದಾರೆ. ನಮ್ಮ ಆಸೆ ಒಂದೇ ಪ್ರಭು, ಏನು? ತಾವಿಬ್ಬರು ಈ ಸೇತುವೆ ಮೇಲೆ ಒಮ್ಮೆ ಪಾದವನ್ನು ಇರಿಸಬೇಕು. ಹಾಗಂತ ತಾವು ನಡ್ಕೊಂಡು ಹೋಗ್ಲಿಕ್ಕಿಲ್ಲ. ಮತ್ತೆ ನಿಮಗೆ ಬೇಕಾಗಿ ನಾವು ಇದನ್ನು ನಿರ್ಮಿಸಿದ್ದಾದ್ರೂ ತಾವು ನಡಿಲಿಕ್ಕೆ ಈ ಸೇತುವೆ ಅಲ್ಲ. ಮತ್ತೆ ನಾನು ನಡೆದಿದ್ರೆ ನನ್ನನ್ನು ಯಾರು ಹೊತ್ತುಕೊಂಡು ಹೋಗ್ತಾರೆ? ಆಂಜನೇಯನ ಹೆಗಲ ಮೇಲೆ ತಾವು. ಮತ್ತೆ ನೋಡಿ, ನಮ್ಮ ಹುಡುಗ ಇದ್ದಾನೆ. ಅಂತೂ ನಾವು ನಿಮ್ಮ ಪಯಣದಲ್ಲಿ ನಿಮ್ಮ ಕಣ್ಣಿಗೆ ಕಾಣ್ತಾ ಇರಬೇಕು. ಅದಕ್ಕೆ ನಮ್ಮನ್ನು ಹೊತ್ತು ಸಾಗುತ್ತೆ. ನೀವೆಲ್ಲ ಅದೋ ಕೆಲವರು ಹೇಳ್ತಾ ಇದ್ದಾರೆ ನಮಗೆ ಅದರಲ್ಲಿ ನಡೀತಾ ಹೋಗುದಲ್ಲ, ಮಧ್ಯೆ ಮಧ್ಯೆ ಸ್ವಲ್ಪ ಈಜಬೇಕು. ಯಾಕಂದ್ರೆ ತಮ್ಮ ಚಿತ್ತ ಚಾಪಲ್ಯವನ್ನು ಬಿಟ್ಟು ರಾಮ ಸೇವೆಗೆ ಬೇಕಾಗಿ ಏಕಾಗ್ರತೆಯಿಂದ ದುಡಿದಂತಹ ಅವರಿಗೆ ನಾವೇನೂ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಹಾಗಂತ ಅವರ ಸೇವೆಗೆ ತಾವೊಂದು ಅಪ್ಪಣೆಯನ್ನು ಕೊಟ್ರೆ ಅವರು ಸ್ವೇಚ್ಛೆಯಿಂದ ಏನು ಬೇಕಾದ್ರೂ ಮಾಡ್ತಾ ಬರಲಿ. ಅವರವರ ಇಚ್ಛೆಯಂತೆ ಇದು ತನಕ ದುಡಿದ ದಣಿವನ್ನು ಆರಿಸಿಕೊಳ್ತಾ ಒಂದು ವಿಹಾರ ಯಾತ್ರೆಯ ಲಾಘವದಲ್ಲಿ ಸರಿ ಚಾಂಚಲ್ಯ ಚಾಪಲ್ಯಕ್ಕೆ ಪ್ರತೀಕ ಪ್ರಾಯವಾದ ಕಪಿಗಳಾದ ಸಂಘಟಿತರಾಗಿ ನಿಯಮಬದ್ಧರಾಗಿ ಎಷ್ಟು ಸೊಗಸಾಗಿ ಪಥ ಸಂಚಲನವನ್ನು ಮಾಡಬಲ್ಲರು ಅಂತ ತೋರ್ತಾ ನಿಮಗೆಲ್ಲ ಉತ್ತೇಜಕವಾಗಿ ಮೊದಲ ಪಾದವನ್ನು ನಾನೇ ಎತ್ತಿ ಸೇತುವೆಯ ಮೇಲೆ ಇಟ್ಟಿದ್ದೇನೆ. ನಿಜ ಸತಿಯರೊಡನೆ ನಿದ್ರಾಲಯದೊಳಿರುತ್ತಿರಲು ಗಜಮಜವ ಬೇಡ ಮಂತ್ರೀಶ.
ಇರುವಂತಹ ಸ್ಥಳ ರಾಷ್ಟ್ರಕ್ಕೆ ಯಾರು ಅಂತ ಕೇಳಿ ಬಂದಿರಿ? ರಾವಣೇಶ್ವರನೆಂದು ಕೇಳಿದ್ದೇವೆ. ನಾವೇ ಸರಿ. ಹೊರಟು ಬಂದ ಕಾರ್ಯಕಾರಣ ಬಹಳಷ್ಟಿದೆ, ಎಲ್ಲರೂ ಲಾಲಿಸಬೇಕು. ಅಜತುರಾದಿಗಳದೆಗೆ ಭೀತಿಯ ಕುರ್ರ ಬಿಟ್ಟ
ಮಂತ್ರೀಶ ರುಂಡಮಾಲ ಗಂಗಾಧರ ಎಂದಿನಂತೆ ರೀತಿ ವಿಧಿಗಳೆಲ್ಲ ತೀರಿಸಿ ಕುಲದೇವರಾದಂತಹ ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡವನ. ಆಮೇಲೆ ತುಂಬಿದ ಸಭೆಯನ್ನು ಸೇರಿದ್ದೇನೆ. ಕನಕಲಂಕೆಯ ಸಭೆ ಅದು ಸಾಮಾನ್ಯವಾದಂತಹ ಸಭೆಯಲ್ಲ, ದೇವಲೋಕವನ್ನು ಮೀರಿಸುವಂತಹ ಸುಂದರವಾದಂತಹ ಸಭೆ. ಬಂಗಾರದ ಪುರದಲ್ಲಿ ನೆಮ್ಮದಿಯ ಬದುಕನ್ನು ಕಾಣುತ್ತಾ ಇದ್ದೇನೆ. ಅಯ್ಯ, ಕೈಕಸೆಯ ಪುತ್ರನು ನಾವು, ಹಿರಿಯವನಾನು ದಶಕಡ್ಡ, ಒಳ ಹುಟ್ಟಿದವ ಕುಂಭಶ್ರವಣ, ಆಮೇಲೆ ಹುಟ್ಟಿದವ ವಿಭೀಷಣ, ನಮ್ಮ ಮೂವರಿಗೆ ಪ್ರೀತಿಯ ತಂಗಿ ಎನಿಸಿಕೊಂಡವಳು ಶೂರ್ಪನಖ. ಏನು ಮಾಡೋಣ ಹೇಳಿ? ಬಾಲ್ಯದಲ್ಲಿ ಬೇಕಾದಂತ ವಿದ್ಯೆಯನ್ನು ಕಲಿತು ಪ್ರಾಯ ಪ್ರಬುದ್ಧರಾದಾಗ ಶಾಸ್ತ್ರಾದಿಗಳನ್ನು ಕಲಿತವರು ನಾವು. ಪ್ರಾಯ ಪ್ರಬುದ್ಧವಾದಾಗ ಈ ಕನಕದಂತೆ ನಮ್ಮ ಮನೆಯಾದಂತಹ ಕುಬೇರನಲ್ಲಿತ್ತು. ಯುದ್ಧ ಮಾಡಿದೆ, ಅವನನ್ನು ಓಡಿಸಿದೆ. ಈ ಬಂಗಾರದ ಲಂಕೆಯನ್ನು ನಾನು ಪಡೆದುಕೊಂಡೆ. ಅವನಲ್ಲಿದ್ದಂತಹ ಪುಷ್ಪಕ ವಿಮಾನ ಅದನ್ನು ಸ್ವಾಧೀನ ಮಾಡಿಕೊಂಡೆ. ಪುಷ್ಪಕ ವಿಮಾನವನ್ನೇರಿ ನಮ್ಮವರ ಮಾತಿನಂತೆ ದಿಗ್ವಿಜಯಕ್ಕೆ ಹೊರಟವನ. ಭೂಮಿಯಲ್ಲಿದ್ದಂತಹ ಚಪ್ಪನ್ನ ದೇಶದ ರಾಜರುಗಳ ದರ್ಪವನ್ನು ಅಡಗಿಸಿ ನಮ್ಮ ಅಧಿಕಾರ ಮುದ್ರೆಯನ್ನು ಒತ್ತಿದವ. ಅದು ಮಾತ್ರವಲ್ಲ, ಉತ್ತರ ದಿಕ್ಕಿಗೆ ಪ್ರಯಾಣ ಮಾಡುವಾಗ ಅಡ್ಡ ಸಿಕ್ಕಿದ್ದು ಕೈಲಾಸ ಬೆಟ್ಟ. ಕೈಲಾಸ ಬೆಟ್ಟವನ್ನು ಬದಿಗೆ ಸರಿಸಬೇಕು ಅಂತ ಯೋಚನೆ ಮಾಡಿದ್ದೇನು. ಕೈಲಾಸ ಗಿರಿಯನ್ನೇ ಎತ್ತಿ ಬದಿಗೆ ಸರಿಸಬೇಕು ಎಂಬ ಅಭಿಪ್ರಾಯದಿಂದ ಗಿರಿಗೆ ಅಡಿಗೆ ಕೈ ಹಾಕಿದೆ. ಶಿವನಿಗೆ ಹೇಗೆ ಗೊತ್ತಾಯ್ತೋ ಏನೋ, ಏಳಗಾಲ ಕಿರುಬೇರನಿಂದ ಒತ್ತಿ ಹಿಡಿದ. ನನ್ನ ಕೈ ಪರ್ವತದ ಅಡಿಗೆ ಸಿಲುಕಿತು. ನೋವು ತಡೆಯಲಿಕ್ಕಾಗಲಿಲ್ಲ. ಒಬ್ಬೆ ಹಾಕಿದೆ, ರಾಮಗಾನವನ್ನು ಹಾಡಿದೆ. ಪ್ರತ್ಯಕ್ಷನಾದಂತಹ ಪರಮೇಶ್ವರ ನನಗೆ ಒಲಿದು ಹೇಳಿದ್ದೇನು ಗೊತ್ತಾ? ನಿನ್ನ ರಾಮ ಅಂದ್ರೆ ನನ್ನ ಸ್ವರ, ಅದು ಬಹಳ ವಿಶೇಷವಾದ. ಹಾಗಾಗಿ ಇನ್ನು ಮುಂದೆ ನೀನು ರಾವಣೇಶ್ವರ. ದಶಕಂಠನಾದಂತಹ ನಾನು ರಾವಣೇಶ್ವರನಾದೆ. ಕೈಯಲ್ಲಿ ಆಯುಧವಿದೆ. ಇದು ಶಿವಪ್ರಸಾದ ಚಂದ್ರಹಾಸವೆಂಬ ಕಡಗ. ಇದನ್ನು ಹಿಡಿದು ಪಾತಾಳವನ್ನು ಸೇರಿದೆ. ಅಲ್ಲಿದ್ದಂತಹ ಉರೆಗಾದಿಗಳ ಹೆಡೆಯನ್ನು ಮೆಟ್ಟಿ ಅಧಿಕಾರ ಮುದ್ರೆಯನ್ನು ಒತ್ತಿದೆ. ದೇವಲೋಕವನ್ನು ಸೇರಿದೆ. ದೇವತೆಗಳ ಸೊಕ್ಕನ್ನು ಅಡಗಿಸಿದೆ. ಆದ್ರೆ 18 ಬ್ರಹ್ಮಾಂಡದ ಒಡೆಯ ಯಾರು ಅಂತ ಕೇಳಿದ್ರೆ ಅದು ದಶಕಂಠ, ಅದು ರಾವಣೇಶ್ವರ. ಎಲ್ಲರೂ ಬೆರಳು ತೋರಿಸ್ತಾರೆ. ಓಯ್, ಕೆಲವರಿಗೆ ಗೊತ್ತಿದೆ, ಇನ್ನು ಕೆಲವರಿಗೆ ಗೊತ್ತೇ ಇಲ್ಲ ವಿಷಯ. ನನ್ನ ಬಗ್ಗೆ ಎಲ್ಲರಿಗೂ ತಿಳಿಯಬೇಕು ಅಂತ ಆದ್ರೆ ನನ್ನ ಒಬ್ಬ ಇದ್ದಾನಲ್ಲ, ನನ್ನ ಪ್ರೀತಿಯ ಮಿತ್ರನೂ ಹೌದು, ಗೂಢಚಾರಕನೂ ಹೌದು, ಅವನ ದೂತನೂ ಹೌದು. 2-3 ಕೆಲಸವೂ ಅವನೇ ಮಾಡ್ತಾನೆ. ಅವನನ್ನೇ ಕರೀಬೇಕು. ಮಿತ್ರ ದೇವತೆಗಳನ್ನು ಗೆದ್ದು ಪಾತಾಳದ ಪರಿಶ್ರಣಿಯ ತಲೆಯನ್ನು ಮೆಟ್ಟಿ ರಾಕ್ಷಸ ಅಧಿಕಾರ ಮುದ್ರೆಯನ್ನು ದೇವತೆಗಳ ಚಿತ್ತಭಿತ್ತಿಯಲ್ಲಿ ಒತ್ತಿ ಜವಿರಾಗಿ ಬರುತ್ತಿರುವಂತ ರಾವಣೇಶ್ವರ ಮಹಾಪ್ರಭುಗಳ ಪದತ್ಪೈಗಳಿಗೆ ವಂದಿಸಿಕೊಂಡಿದ್ದೇನೆ. ಅಯ್ಯ, ಸಂತೋಷಭರಿತನಾದ. ಯಾಕೆ? ದಿನನಿತ್ಯಲೂ ನಿನ್ನ ಹೊಗಳಿಕೆ ಹೌದು, ಅದು ನನ್ನ ಮನಸ್ಸಿಗೆ ಆನಂದವನ್ನು ತಂದೊಡ್ಡುತ್ತದೆ. ಹೌದೇ? ನನ್ನ ಮನಸ್ಸಿಗೆ ಆನಂದವಾದ ಸಾಕೇನು? ಇಲ್ಲಿದ್ದ ನಮ್ಮ ಪ್ರಜೆಗಳು, ಅಲ್ಲವೇ ಮಂತ್ರಿಗಳು, ಸೇನಾಧಿಪತಿಗಳು, ಈ ಬದಿಯಲ್ಲಿ ಕೂತವರು, ಇವರಿಗೆಲ್ಲರಿಗೂ ನನ್ನ ಬಗ್ಗೆ ಚೆನ್ನಾಗಿ ತಿಳಿಬೇಕು ಅಂತಾದ್ರೆ ನೀನು ಹೊಗಳಿಕೆ ಮಾಡಲೇಬೇಕು. ಹೌದಾ? ಈ ಕಡೆ ನಿನಗೆ ಎಲ್ಲಿ ಅನುಕೂಲ ಆಗ್ತದೋ ಅಲ್ಲಿಯೇ ಪ್ರಾರಂಭ ಮಾಡಿ. ಸ್ವಸ್ತಿ ಶ್ರೀಮತ್ ಮತ್ಸ್ಯಮಾರಂಗರದ ಪಾದಾರವಿಂದ ಮಧುಕರಾಯಿ ಚಿತ್ತ ಮತ್ತರಿಪು ಷಣ್ಣ ಕಣ್ಣನೋ ದಂಡ ದೋರ್ದಂಡ ಅರ್ತಿ ಜನೇಪ್ಸಿತಾರ್ಥ ದಾನ ಸೌಂಡ ಅಂಗನಾಜನ ಕುಸುಮ ಕೋದಂಡ ಬಾಹು ದಂಡ ಧೃತ ವಿವಿಧಾಯುಧ ಪ್ರಕಂಡ ಗಿರಿಗಂತೆಂಬರ ಗಂಡ ಮನವರ ಶೌಂಡ ವೀರ ಧೀರ ಶೂರ ಗಣಗಂಭೀರ ಅಭಯ ಪ್ರತಾಪದೀಶ್ವರ ಶರಣಾಗತ ವತ್ಸಲ ಸಾಹಿತ್ಯ ರತ್ನಾಕರ ಸಂಗೀತ ಲೋಲ ಮಕರ ಮತ್ಸ್ಯ ಹನುಮತ್ ಗರುಡ ವಾದ್ಯನೇಕ ಬಿರುದಾಂಕಿತ ಶ್ರೀ ಶ್ರೀ ರಾವಣೇಶ್ವರ ಮಹಾಪ್ರಭು ಗೋಪರಾಗ್ ಗೋಪರಾಗ್ ಗೋಪರಾಗ್. ಶಹಬಾಸ್. ಅಯ್ಯ, ಈ ಬದಿಯವರಿಗೆ ಅರ್ಥವಾಯಿತು. ಈ ಬದಿಯವರು ಕಿವಿಗೊಟ್ಟು ಕೇಳ್ತಾ ಇದ್ದಾರೆ, ಏನು ಅಂತ ಗೊತ್ತಾಗಲಿಲ್ಲ ಅವರಿಗೆ. ಹೌದಾ? ಅವರಿಗೂ ತಿಳಿಯಬೇಕಲ್ಲ.
ಸಮಸ್ತ ಗುಣ ಪಾರಾವಾರ ಲೋಕೈಕ ವೀರ ಏಕಾಂಗ ಶೂರ ನರಪತಿ ನರರಾಕ್ಷಸ ಪ್ರಾಯ ಗಜಪತಿ ಗಜಕಂಠೀರವ ಮೃದು ಮಧುರ ಗಂಭೀರವ ಜಯಸ್ತಂಭನ ಪ್ರತಿಷ್ಠಾಪನಾಚಾರ್ಯ ಸಮರಾಂಗನ ಕೃತಸ್ಥೈರ್ಯ ತ್ಯಾಗ ಲಕ್ಷ್ಮಿ ವಿಜೃಂಭಿತ ಪಾಣಿಪಯೋಜ ಕೀರ್ತಿ ಲಕ್ಷ್ಮಿ ಕ್ರೀಡಿತಾಸ ಸಮಾಜ ತುರಗಾರೋಹಣ ರೇವಂತ ಗಜಾರೋಹಣ ಜಯಂತ ವೈರಿ ದಾನವ ವೈಕುಂಠ ವಿಪಕ್ಷ ಪುಷ್ಪಾಯುಧ ನೀಲಕಂಠ ಶ್ರೀ ಶ್ರೀ ಕೈಕಸ ಸುಪುತ್ರ ರಾವಣೇಶ್ವರ ಮಹಾಪ್ರಭು ಗೋಪರಾಗ್ 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 ಈ ಕಡೆ ಬಾ, ಈ ಕಡೆ ಈ ಬದಿಯವರಿಗೂ ಗೊತ್ತಾಯ್ತು, ಈ ಬದಿಯವರಿಗೂ ಗೊತ್ತಾಯ್ತು. ನೇರವಾಗಿ ಕಾಣ್ತಾ ಇದ್ದಾರೆ ಕೆಲವರು, ಹೌದು. ಅವರಿಗೂ ತಿಳಿಯಬೇಕಲ್ಲ. ಅವರು ಅಲ್ಲಿ ಕೇಳಿದ್ದಲ್ಲ ಅವರಿಗೆ ಕೇಳಿ ಸಾಕಾಯ್ತು. ಅವರು ಹೇಳುವುದಿಲ್ಲ, ಅವರಿಗೆ ಹೇಳುವುದಕ್ಕೆ ಖಂಡಿತ ಬರ್ಲಿಕ್ಕಿಲ್ಲ. ನೀನು ಹೇಳಿದ್ದನ್ನು ನನಗೂ ಹೇಳುವುದಕ್ಕೆ ಸ್ವಲ್ಪ ಕಷ್ಟ. ಹೌದೌದು, ನೀನೇ ಹೇಳು. ಅದು ನೀವೇ ಅಲ್ವಾ, ಅದರಿಂದ ನಿಮ್ದನ್ನು ನೀವು ಹೇಳಲಿಕ್ಕೆ ಕಷ್ಟ. ಹೌದು, ನೀನು ಮರ್ಯಾದೆ ಪ್ರಶ್ನೆ ಇಲ್ಲ, ಇದು ನೆನಪು ಹಾಕುದಿಲ್ಲ, ನೆನಪಾಗುವುದಿಲ್ಲ. ಹೀಗೆ ನೋಡಿದ್ರೆ ಗೊತ್ತಾಗುದಿಲ್ಲ. ಏನಿಲ್ಲ. ಪ್ರಶಸ್ತಿ ಪ್ರಶಸ್ತಿ ಅದಾಯ್ತಾ? ಮತ್ತೆ ಆಗಿದೆ, ಅದು ಶುರುವಿಗೆ ಎಲ್ಲಿಗೆ ಅದಾಯ್ತಾ? ಈಗ ನಾಲ್ಕನೇ ಸ್ವಸ್ತಿ ಶ್ರೀಮಸ್ಮ ಅದಾಯ್ತಾ? ಅದು ಆಯ್ತು. ಸ್ವಸ್ತಿ ಪ್ರಶಸ್ತಿ ಸಮಸ್ತ ಭಾವನಾದೀಶ್ವರ ರಾಜಾದಿ ರಾಜ ರಾಜ ಪರಮೇಶ್ವರ ಕ್ಷುದ್ರ ಶತ್ರು ಗ್ರಹೋಚ್ಚಾಟನ ಮಹಾಮಾಂತ್ರಿಕ ವೈರಿ ಫಣೀಂದ್ರ ವೈನತೇಯ ವಿಕಟರಿಪು ಗಜ ಘಟಾಪುರ ಪಂಚಾಸ್ಯ ಸಾಮಂತ ಮೃಗ ಸಮೂಹ ಶಾರ್ದೂಲ ಅಂಗರಾಜಂಧಕಾರ ಕಾಂಬೋಜ ಮಿತ್ರ ವಂಗರಾಜ ವಾರ್ತಿ ವಡಮಾನಲ ಕಳಿಂಗರಾಜ ಕದಲಿ ಕಾನನ ಕರಿಗಳವ ಮಾಳವರಾಜ ಮಲಯರಿಲ ಮಹೋರಗ ಮಗಧ ರಾಜ ಮದನ ಮಹೇಶ್ವರ ಕಾಶ್ಮೀರ ರಾಜ ಕಮಲ ಕಲಾಧರ ದ್ರಾವಿಡ ರಾಜ ಧರಣಿ ಧರದೇವಲ್ಲಭ ಪಾಂಡ್ಯರಾಜ ಪಯೋಧರ ಪರಶ ಗೋಮಾನ ಲಾಟರಾಜ ಲಲಿತ ಲತಾಮಿತ್ರ ಬೋಟರಾಜ ಭೋಗೀಶ್ವರ ಹಿತುಂಡಿಕ ಕಾಂಬೋಜ ರಾಜಂಬೋಜ ಪ್ರಳಯ ಪ್ರಾಳಯ ತುಷ್ಕತೂಲ ಗಂಗಾ ಸಮೀರಣ ಶ್ರೀ ಶ್ರೀ ಸುವರ್ಣ ಲಂಕಾಧೀಶ್ವರ ರಾವಣೇಶ್ವರ ಮಹಾಪ್ರಭು ಗೋಪರಾಗ್ ಗೋಪರಾಗ್ ಮರ್ಯಾದೆ ಉಳಿತು. ನಿನ್ನ ಬಹುಪರಾಗ ಬಹಳ ಸಂತೋಷವಾಗಿದೆ. ಆದ್ರೆ ಎಡೆಯಲ್ಲಿ ಕೆಲವೊಂದು ಶಬ್ದ ನೋಡುವಾಗ ನನಗೆ ಯಾಕೋ ಬೇಸರ ಆಗುವುದು. ನನ್ನ ಶಬ್ದದಲ್ಲಿ ಯಾರು ಬೇಸರ ಮಾಡಿಕೊಳ್ಳಿಕ್ಕೆಲ್ಲ ಅರ್ಥ ಇಲ್ಲದನ್ನು ನಾನು ಹೇಳುವುದೇ ಇಲ್ಲ. ನೀನು ಹೇಳಿದ್ದರಲ್ಲಿ ಅರ್ಥ ಉಂಟೋ ಇಲ್ವೋ? ಈ ಧ್ವಜಸ್ತಂಭ ಪ್ರತಿಷ್ಠಾಪನೆ ಮಾಡಿದ್ದು ನಾನಾ? ಧ್ವಜಸ್ತಂಭನ ಪ್ರತಿಷ್ಠಾಪನೆ ಮಾಡಿ ಶತ್ರುಗಳ ವೈರಿ ರಾಜ್ಯವನ್ನು ಗೆದ್ದು ಶತ್ರುಗಳ ತಮ್ಮ ವಿಜಯದ ಪದಾಗಿ ಧ್ವಜಸ್ತಂಭವನ್ನು ಊರಿದವರು ನೀವು. ಮತ್ತೆ ನೀವು ಒಂದು ಪೊಲೀಸ್ ಕ್ಷಮೆ ಇಟ್ಕೊಂಡು ಹೋದಾಗ ಆಗ್ಲಿ, ಸಂತೋಷವಾಯಿತು. ನೋಡಯ್ಯ, ನೋಡು ನಮ್ಮವರ ಅವಸ್ಥೆ. ಹೌದು, ಎಲ್ಲರೂ ಬೆಕ್ಕಸ ಬೆರಗಾಗಿ ಬಾಯಿ ಬಿಟ್ಟು ಮೂಗಿನ ಮೇಲೆ ಕೈ ಇಟ್ಟಿದ್ದಾರೆ. ಹೌದು, ಮೂಗಿನ ಮೇಲೆ ಕೈ ಇಟ್ಟಿದ್ದಾರೆ. ಯಾಕೆ? ಪಕ್ಕದವರು ಬಾಯಿ ಬಿಟ್ಟಿದ್ದಾರೆ, ವಾಸನೆ ತಡ್ಕೊಳ್ಳಿಕ್ಕಾಗಲ್ಲ. ತಪ್ಪಿಲ್ಲ, ಹಾಗಲ್ವೋ? ನೀನು ಆಡಿದಂತಹ ಮಾತನ್ನು ಕೇಳುವಾಗ ಹೀಗೂ ಉಂಟೆ ಎಂಬ ಆ ವಿಷಯದಲ್ಲಿ ಮೂಕ ವಿಸ್ಮಿತರಾಗಿ ಬೆಕ್ಕಸ ಬೆರಗಾಗಿ ನಮ್ಮನ್ನೇ ನೋಡ್ತಾ ಇದ್ದಾರೆ. ಮೂಗಿನ ಮೇಲೆ ಬೆರಳಿಟ್ಟಿದ್ದಾರೆ, ಸಂತೋಷ ಭರಿತರಾಗಿದ್ದಾರೆ. ಇವ ಹೇಳುವುದಕ್ಕೆ ಪ್ರಾರಂಭ ಮಾಡಿದರೆ ನಿಲ್ಲಿಸುವುದಕ್ಕೆ ಇವನಿಗೆ ಖಂಡಿತವಾಗಿಯೂ ಗೊತ್ತಿಲ್ಲ. ಇವತ್ತು ಅನಿವಾರ್ಯವಾಗಿ 4 ಸಾಲಲ್ಲಿ ಮುಗಿಸಿದ್ದೇನೆ. ಆದ್ರೂ ಅಲ್ಲಲ್ಲಿ ಪೂರ್ಣ ವಿರಾಮವನ್ನು ಕೊಟ್ಟು ನಿಲ್ಲಿಸಿದ್ದಾನೆ. ಸಂತೋಷ. ಅಯ್ಯ, ವಿಷಯ ಅದಲ್ಲ. ಸಭಾಸ್ಥಾನವನ್ನು ಸೇರಿದ್ದೇವೆ, ನಮ್ಮವರನ್ನು ಸಂತೋಷಪಡಿಸಿದ್ದೇವೆ. ಆದರೆ ನೀನು ಹೊರಗೆ ತಿರುಗಾಟ ಮಾಡುವವ, ಏನಾದ್ರೂ ಒಂದು ವಿಶೇಷವಂದ್ರೆ ಏನೋ? ಪ್ರಭು, ಏನು? ನಾನು ಹೊರಗಡೆ ತಿರುಗಾಟ ಮಾಡುವುದಕ್ಕೆ ಇವತ್ತು ಆಗ್ಲಿಲ್ಲ ಅಂತ ಹೇಳಿ ನನ್ನ ಕೆಲಸದವನನ್ನು ನಾನು ಕಳಿಸಿದ್ದೇನೆ. ನಿನಗೂ ಕೆಲಸದವನಿದ್ದಾನೆ? ನಿಮ್ಗದು ಗೊತ್ತಿಲ್ಲ, ನನಗೂ ಕೆಲಸದ. ನೀನು ಬಹಳ ಜೋರಿದ್ಯಾಗ. ಹಿಂದೆ ಬಂದು ನೋಡಿದ್ರೆ ಗೊತ್ತಾಗಿದೆ, ನನಗೂ ಕೆಲಸದವರಿದ್ದಾರೆ. ಅವರು ಬಂದು ವಿಶೇಷವಾದದ್ದೊಂದು ವಾರ್ತೆಯನ್ನು ತಿಳಿಸಿದ್ದಾರೆ. ವಿಶೇಷವಾದ? ಹೌದು, ನಮ್ಮ ಇಲ್ಲಂಕೇಳಿ. ಹೌದು. ಏನಂತೆ? ಇಷ್ಟು ತನಕ ಯಾರು ದಾಳಿ ಮಾಡದಂತ, ಯಾರಿಗೂ ಪ್ರವೇಶ ಮಾಡೋದಕ್ಕೆ ಅಸಾಧ್ಯವಾದಂತ ನಮ್ಮ ಸ್ವರ್ಣಲಂಕಿಗೆ ಸೇತುವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಕೆಲವು ಮಂಗಗಳಿದ್ದಾವೆ, ಕೆಲವು ಮುಸುಗಳಿದ್ದಾವೆ, ಕೆಲವು ಕೋಡಗಳಿದ್ದಾವೆ, ಕೆಲವು ಕರಡಿಗಳಿದ್ದಾವೆ, ಆಮೇಲೆ ಚಿಂಪಾಂಜಿಗಳಿದ್ದಾವೆ. ಎಲ್ಲ ದೊಡ್ಡ ದೊಡ್ಡ ಮರಗಳನ್ನು ಕಡಿದು ಹೊತ್ಕೊಂಡು ಬಂದು ಅಷ್ಟೇ ಎಲ್ಲ ಉದ್ದಕ್ಕೆ ಅಡ್ಡಕ್ಕೆ ಹಾಕ್ತಾ ಇದ್ದಾರೆ. ಕಲ್ಲುಗಳನ್ನು ತಂದು ಸಾಲಾಗಿ ಇಡ್ತಾ ಇದ್ದಾರೆ. ಇನ್ನು ಸ್ವಲ್ಪ ಸಮಯದಲ್ಲಿ ರಾಮ ಸೇತು ಪೂರ್ಣ ಆಗಿ ನಮ್ಮ ಲಂಕಾರಕ್ಕೆ ದಾಳಿ ಮಾಡುವಂತ
ಅದ್ಯಾಕೆ ಕೊನೆಗೆ ಕ್ಷೀಣವಾದ್ದು? ನಿಮ್ಮಷ್ಟು ದೀರ್ಘ ಸ್ವರ ನನ್ನಲ್ಲಿ ಇಲ್ಲ ಅಲ್ಲ. ಇಲ್ವಾ? ಒಬ್ಬೆ ಹೊಡೆಯಲು ಬೇಡ. ಆಹಾ. ಏಯ್! ನೀನು ಆಡಿದ ಮಾತು ಸತ್ಯವಾ? ಸತ್ಯ. ಖಂಡಿತವಾಗಿಯೂ ಸತ್ಯವೇನೋ? ಹೌದು ಪ್ರಭು, ನಾನು ಯಾವತ್ತಾದ್ರೂ ಸುಳ್ಳು ಹೇಳಿದ್ದುಂಟಾ? ನೀನು ಸುಳ್ಳು ಹೇಳಿಲ್ಲ, ನಿಮ್ಮವರು ಹೇಳಿದ್ರೆ. ಇಲ್ಲ, ಅವರು ಹೇಳಿಕ್ಕಿಲ್ಲ. ಸತ್ಯವಲ್ವಾ? ಅವರಿಗೆ ನಿಮ್ಮ ಹೆದರಿಕೆ ನನಗೆ ಎಷ್ಟುಂಟು, ಅದಕ್ಕಿಂತಲೂ ಹೆಚ್ಚು ನನ್ನ ಹೆದರಿಕೆ ಅವರಿಗೆ ಉಂಟು. ಲಂಕಾಪುರವನ್ನು ಪ್ರವೇಶ ಮಾಡಬೇಕು ಅಂತ ಆದ್ರೆ ಸಮುದ್ರ ದಾಟಿ ಬರಬೇಕು. ದಾಟಿ ಬರ್ಬೇಕು. ಇಷ್ಟರವರೆಗೆ ಯಾವ ವೈರಿಯೂ ಬಂದದ್ದಿಲ್ಲ. ಈ ಸಮುದ್ರವನ್ನು ದಾಟಿದವರು ನೀವು ಬಿಟ್ಟರೆ ಬೇರೆ ಯಾರಾದ್ರೂ ದಾಟಿದಾರ? ನಾನು ದಾಟುವುದು ಹೇಗೆ? ನಡ್ಕೊಂಡು ಹೋಗ್ತೇನಾ? ಇಲ್ಲ, ವಿಮಾನ. ನಾನು ಪುಷ್ಪಕ ವಿಮಾನವನ್ನೇರಿ ಹೋಗುವುದು. ಹೌದು, ನೀವು ಪುಷ್ಪಕ್ಕನ ವಿಮಾನದಲ್ಲೇ ಹೋದದ್ದು. ನಿನ್ನ ಅಜ್ಜಿಯ ವಿಮಾನ ಪುಷ್ಪಕನ ವಿಮಾನ, ಹೌದು. ಗೊತ್ತಾಯ್ತಲ್ಲ? ಹೌದು. ಆದರೆ ಮಾನವರಾದಂತಹ ರಾಮ ಲಕ್ಷ್ಮಣರು ಹೌದಲ್ವೇ? ಅಭಿಸೇನೆಯನ್ನು ಸೇರಿಸಿಕೊಂಡು ಹೌದಲ್ವೇ? ಶರದಿಗೆ ಸೇತುವನ್ನು ಬಲಿಯುವುದಕ್ಕೆ ಪ್ರಾರಂಭ ಮಾಡಿದ್ದಾರಂತಾದ್ರೆ ಹೌದಲ್ವೇ? ಇದು ನಮಗೆ ಚೋದ್ಯದ ವಿಷಯ ಹೌದು. ಅಲ್ವೇ? ಹೌದ್ರೇ? ಏಯ್! ವಾವ್! ಆ ಸೇತುವೆ ಯಾವ ರೀತಿ ಆಗ್ತಾ ಇದೆ, ಹಾ. ಹೇಗೆ ಕಟ್ತಾ ಇದ್ದಾರೆ, ಹಾ. ಇದನ್ನು ಚೆನ್ನಾಗಿ ತಿಳಿಬೇಕು ನಾವು. ಹಗ್ಗ ಇಲ್ಲ ರಾಯರೇ. ಹಗ್ಗ ಇಲ್ವೇ? ಹಾಗೆ ಇಡ್ತಾ ಇದ್ದಾರೆ. ಹೌದೇ? ಕಟ್ಲಿಕ್ಕೆ ಇಲ್ಲ, ಇಡ್ತಾ ಇದ್ದಾರೆ. ಹೌದೇ? ಹಾ. ಆದ್ರೂ ಹಾ. ಸೇತುವೆ ಆಗುತ್ತಾ ಇದೆ. ಹೌದು. ಹಾಗಾದ್ರೆ ಒಂದು ಕೆಲಸ ಮಾಡಬೇಕು. ಏನ್ ರಾಯರೇ? ಆ ಸೇತುವೆ ಯಾವ ರೀತಿಯಾಗಿ ನಡೀತಾ ಇದೆ, ಹಾ. ಆ ರಾಮ ಲಕ್ಷ್ಮಣರ ಹಾ. ಫಲ ಏನು ಏನು? ಎಂಬುದನ್ನು ತಿಳಿಯುವುದಕ್ಕೆ ನಮ್ಮವರಿದ್ದಾರಲ್ವ ಇಬ್ರು ಹೌದು. ಗೂಢಚಾರಿಕೆ ಮಾಡುವವರು. ಹೌದು. ಯಾರು? ಸುಕ್ಕ ಸಾರಣೆ ಮಾಡುವವರು. ಸುಖ ಎಷ್ಟು ಸಿಕ್ಕಿದೆ? ಅದು ಸುಕ್ಕ ಸಾರಣೆ. ಸುಖ ಸಾರಣರು. ಹೌದು. ಗೊತ್ತಾಯ್ತಲ್ಲ? ಹೌದು. ಅವರು ನಿಪುಣರು, ಹಾ. ಅವರು ಜಾಣರು. ಹೌದು. ಅವರನ್ನು ಕರಿಬೇಕು. ಹಾ. ಸುಖ ಸಾರಣರೇ. ಮೊತ್ತ ಮೊದಲಾಗಿ ತಮ್ಮ ಪವಿತ್ರ ಪಾದಗಳಿಗೆ ಸುಖ ಸಾರಣರ ಪ್ರಣಾಮಗಳು. ಅವಸರವಾದ ಕರೆ ಹೋಗೊಟ್ಟು ಧಾವಿಸಿ ಬಂದಿದ್ದೇವೆ. ಕರೆಸಿದ ಕಾರಣವೇನು? ಸಾರಣ ಪವಿತ್ರವಾದಂತಹ ಪಾದಗಳಿಗೆ ಹೊಂದಿಸಿಕೊಂಡಿದ್ದೇವೆ. ನಮ್ಮಷ್ಟಕ್ಕೆ ನಾವಿರುವಂತಹ ಆ ಸಂದರ್ಭದಲ್ಲಿ ನಮ್ಮನ್ನು ಕರೆಸಿದ್ದೀಯಾ? ಹೌದು. ಕರೆಸಿದ ಕಾರಣ ಏನೆಂಬುದಾಗಿ ಹೇಳಿದ್ರೆ
ಪೂಜೆ ಮಾಡುವವರು ಹೌದು. ನನ್ನ ಮಿತ್ರರು ಹೌದು. ಆ, ಅಯ್ಯ ಒಡೆಯ, ನಿಮ್ಮನ್ನು ಕಲಿಸುವುದಕ್ಕೆ ಬಲವಾದಂತಹ ಕಾರಣವಿದೆ. ಏನು? ಇಷ್ಟರವರೆಗೆ ಆ, ಒಂದು ನೊರ ಪಿಳ್ಳೆಯೂ ಲಂಕಾಪುರವನ್ನು ಪ್ರವೇಶ ಮಾಡಿದ್ದಿಲ್ಲ. ಆಹಾ. ಬೇಡ, ಒಂದು ಸಣ್ಣ ಪ್ರಾಣಿಯೂ ಇತ್ತ ಕಡೆ ಬಂದದ್ದಿಲ್ಲ. ಅಂತದ್ದರಲ್ಲಿ ಈ ಲಂಕಾಪುರವನ್ನು ಪ್ರವೇಶ ಮಾಡುವುದಕ್ಕೆ ಮಾನವರಾದಂತಹ ರಾಮಲಕ್ಷ್ಮಣರು ಕಪಿಸೇನೆಯನ್ನು ಸೇರಿಸಿಕೊಂಡು ಶರದಿಗೆ ಸೇತುವನ್ನು ಬಲಿಯುತ್ತಾ ಇದ್ದಾರಂತೆ. ಶರದಿಗೆ ಸೇತು ಬಲಿಯುವುದು ಸಾಮಾನ್ಯವಾದಂತಹ ಕೆಲಸವಲ್ಲ. ಅಂತದ್ದರಲ್ಲಿ ಇವರು ಯಾವ ರೀತಿಯಾಗಿ ಬಲಿತಾರೆ, ಹೇಗೆ ಬಲಿತಾರೆ, ಆಧಾರ ಏನು ಎಂಬುದನ್ನು ತಿಳಿಯಬೇಕಾಗಿದೆ. ಏನು ಮಾಡೋಣ? ಹೋಗಿ ಬನ್ನಿ. ಹೌದಾ? ಬಹಳ ಬೇಗ ನಡಿ, ಹೋಗಿ ಬನ್ನಿ. ನೋಡ ಬೆನು ಬೆನುದಾಗ ಖಳ ಸಗಾಡ ದಿನದಲ್ಲಿ ಬಂದು ಬೆರಗಲಿ ಕಂಡ ಚರಿಸುತ್ತ ಅಚ್ಚರಿ ಅಮಮ ಅರರೆ ಫಲಿರೆ ಅಮಮ ಅರೆ ಫಲಿರೆ ಯಮಮ ಸೇತು ಬಂದ ವಿಸ್ಮಯ ಅರೆ ಫಲಿರೆ ಯಮಮ ಸೇತು ಬಂದ ವಿಸ್ಮಯ ಸೇತು ಬಂದ ವಿಸ್ಮಯ ಸೇತು ಬಂದ ವಿಸ್ಮಯ 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 ಅರರೆ ಆಯ್ ಹಾಯ್ ಆಯ್ ಹಾಯ್ ಆಯ್ ಹಾಯ್ ಅರರೆ ಬಳಿರೆ ಯಮಮ ಸೇತು ಬಂದ ವಿಸ್ಮಯ ಅರರೆ ಬಳಿರೆ ಅಮಮ ಅರರೆ ಬಳಿರೆ ಯಮಮ ಸೇತು ಬಂದ ವಿಸ್ಮಯ ಕರದಿ ಜನದ ಮೇಲೆ ಬೀಳುತ್ತಿರುವ ರಚನೆಯ ಶರದಿ ಚರದ ಮೇಲೆ ತೇಲುತ್ತಿರುವ ರಚನೆಯ ಶರದಿ ಚರದ ಮೇಲೆ ತೇಲುತ್ತಿರುವ ರಚನೆಯ ಕಿರಿಯ ಮರದ ಬೆಸುಗೆ ನೀಳ ಛರದಿ ಮೇಲೆ ಇದೆ ಕಿರಿಯ ಮರದ ಬೆಸುಗೆ ನೀಲ ಛರದಿ ಮೇಲಿದೆ ಕಿರಿಯ ಮರದ ಬೆಸುಗೆ ನೀಲ ಛರದಿ ಮೇಲಿದೆ ಛರದ ಮೇಲಿದೆ ಛರದ ಮೇಲಿದೆ ಹರಿತ ಸಮಕ್ಕೆ ರಾಮ ಸೇತುವಾಗಿದೆ ಹರಿತ ಸಮಕ್ಕೆ ಫಲವು ರಾಮ ಸೇತುವಾಗಿದೆ ರಾಮ ಸೇತುವಾಗಿದೆ ಅರರೆ ಬಳಿರೆ ಅಮಮ್ಮ ಅಲ್ಲಿ ನೋಡಿ ಕಡಲಗಾಗಿ ಮತ್ತೆ ಹಿಡಿಯುವುದ ಮತ್ತೆ ಹಿಡಿಯುವುದ ಅಲ್ಲಿ ನೋಡಿ ಕಡಲಗಾಗಿ ಮತ್ತೆ ಹಿಡಿಯುವುದ ಕಡಲಗಾಗಿ ಮತ್ತೆ ಹಿಡಿಯುವುದ ಅಲ್ಲಿ ನೋಡಿ ಕಡಲಗಾಗಿ ಮತ್ತೆ ಹಿಡಿಯುವುದ ಮೆಲ್ಲ ಮುಳುಗಿ ಹಾರಿ ಕುಳಿತು
ಕುಳಿತು ಮೆಲ್ಲ ಮುಳುಗಿ ಹಾರಿ ಕುಳಿತು ಮೆಲ್ಲ ಮುಳುಗಿ ಹಾರಿ ಕುಳಿತು ನೀನ ಎಂಬುದೇ ಮೆಲ್ಲ ಮುಳುಗಿ ಹಾರಿ ಕುಳಿತು ಮೀನ ಎಂಬುದ ಮತ್ತೆ ಇಡಿಯುವುದ ಕರಿಯಗಾದ ಬೆತ್ತೇರಿಗಳು ಉರುಳು ತುರುಳುತ್ತಾಯಿ ಕರಿಯಗಾದ ಬೆತ್ತೇರಿಗಳು ಉರುಳು ತುರುಳುತ್ತಾಯಿ ಉರುಳು ತುರುಳುತ್ತಾಯಿ ಉರುಳು ತುರುಳು 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 ತುರುಳುತ್ತಾಯಿ ಕರಿಯಗಾದ ಬೆತ್ತೇರಿಗಳು ಉರುಳು ತುರುಳುತ್ತಾಯಿ ಕರಿಯಗಾದ ಬೆತ್ತೇರಿಗಳು ಉರುಳು ತುರುಳುತ್ತಾಯಿ ಹರದೋಣ ಅಪ್ಪಳಿಸಲು ಸೇತು ನಾಟ್ಯವಾಡಿದಿ ಹರದೋಣ ಅಪ್ಪಳಿಸಲು ಹರದೋಣ ಅಪ್ಪಳಿಸಲು ಸೇತು ನಾಟ್ಯವಾಡಿದಿ ಅರರೆ ಪಳಿವಿ ಕರಿಯಗಾದ ಬೆತ್ತೇರಿಗಳು ಉರುಳು ತುರುಳುತ್ತಾಯಿ ಹರದೊಳ್ಳ ಪಳಿಸಲು ಸೇತು ನಾಟ್ಯವಾಡಿದೆ ಅದರ ಬಳಿರೆ ಅಮಮ ಸೇತು ಬಂದ ವಿಸ್ಮಯ ಚರದಿ ಶರದ ಮೇಲೆ ತೇಲುತ್ತಿರುವ ರಚನೆಯ ಸೇತು ಬಂದ ವಿಸ್ಮಯ ಅರನೇ ಹರರಿ ಬಳಿರಿ ಅಮಮ ಸೇತು ಬಂದ ವಿಸ್ಮಯ ಚರದ ಮೇಲೆ ತೇಲುತ್ತಿರುವ ನೋಡಿದ್ಯಾ ಶರದ ಮೇಲೆ ತೇಲುತ್ತಿರುವ ರಚನೆ ಗಿರಿಗಳು ಮರಗಳು ಕಲ್ಲು ಬಂಡೆಗಳು ಎಲ್ಲವನ್ನು ಕಪಿಗಳು ಬಂದು ಈ ಶರದಿಗೆ ಸುರಿದು ಭರಿತ ಶ್ರಮದ ಫಲ ರಾಮ ಸೇತುವಾಗಿದೆ. ಆಶ್ಚರ್ಯ ಪರಮಾಶ್ಚರ್ಯ. ಹಾಗೆ ಅಂತ ಮೇಲೆ ಇಷ್ಟಿರುವಾಗ ಇದರ ತಳಭಾಗದಲ್ಲಿ ನಾವು ನೋಡ್ಬೇಕಲ್ಲ ಸ್ವಲ್ಪ ನಮ್ಮದಾದಂತಹ ರಾಮಸೇತುವಿನ ತಳಭಾಗದಲ್ಲಿ ನಿಂತು ಅದರ ಸತ್ವವನ್ನು ಪರೀಕ್ಷಿಸುತ್ತಾ ಇದ್ರು. ಇವರನ್ನು ಹಿಡಿದು ಕಂಕುಳಲ್ಲಿ ಧರಿಸಿಕೊಂಡು ಬಂದಿದ್ದೇನೆ. ವಿಭೀಷಣ ದೇವ ಸೂಚನೆಯನ್ನು ಕೊಟ್ಟ ರಾವಣನ ಬೇಹುಗಾರಿಕೆ ವಿಭಾಗದ ಮುಖ್ಯಸ್ಥರಂತೆ ಶುಕಸಾರಣರೆನ್ನುವ ಹಾಗೆ ಒಂದು ಅಪ್ಪಣೆಯನ್ನು ಕೊಟ್ಟದ್ದು ಹೌದು ಅಂತಾದ್ರೆ ಎಂದೆನಲು ಕೇಳ್ದು ರಾಮ ಮನ್ಯಸುತಲಂದು ಕೇಳಿದನು ಕ್ಷೇಮ ಮಂದಿಗೆ ನೀವನೇ ಕೈ ಮುಗಿದು ತುಂಡರಾತೆಗೆ ಬಿಮ್ಮನೆ ಶಸ್ತ್ರಧಾರಿಗಳಲ್ಲದಂತಹ ವೈರಿಪಾಳೆಯದ ಉಭಯರು ನಮಗೆ ಸೆರೆ ಸಿಕ್ಕಿದ್ದಾರೆ ಅಂತಂದ ಮೇಲೆ ಅವರಿಗೆ ಪ್ರಾಣಘಾತ ಮಾಡುವುದು ಧರ್ಮವಲ್ಲ, ಯುಕ್ತವಲ್ಲ, ನ್ಯಾಯವೂ ಅಲ್ಲ. ನಿರ್ಭೀತರಾಗಿ ಶತ್ರುಪಾಳಯದಿಂದ ಬಂದರೆ ನಿಮಗೆ ಮರಣ ಭೀತಿ ಇಲ್ಲ. ನಮ್ಮ ಪಾಳಯದಿಂದ ಇನ್ನು ಮುಂದೆ ಯಾರು ಹೊಡೆಯುವುದಿಲ್ಲ. ಆದ್ರೆ ನೀವು ಯಾರು ಅಂತ ಸ್ಥೂಲವಾಗಿ ಆಡಿದರು. ಯಾಕೆ ಬಂದ್ರೆ ಏನು ನಿರೀಕ್ಷೆ? ರಾವಣನ ಗುಪ್ತಚರರು ನಾವು, ಶುಕಸಾರಣರು ಎಂಬುದಾಗಿ ನಮ್ಮ ಹೆಸರು. ಗುಪ್ತಚರರಿಗೆ ಇಲ್ಲಿ ಏನು ಕೆಲಸ? ರಾಮ ಸೇತು ಎನ್ನುವುದೊಂದು ನಿರ್ಮಾಣ ಆಗಿದೆ ಎನ್ನುವ ವರ್ತಮಾನ ನಮ್ಮ ಪ್ರಭುವಾದ ರಾವಣನಲ್ಲಿಗೆ ಬಂತು. ಹೇಗೆ ನಿರ್ಮಾಣ ಆಗಿದೆ, ಅದರ ಯೋಗ್ಯತೆ ಏನು, ಅರ್ಹತೆ ಏನು, ಇದನ್ನೊಮ್ಮೆ ತಿಳಿದು ನೀವು ಬರಬೇಕು ಅಂತ ಅವನ ಅಪ್ಪಣೆಯನ್ನು ಪಡೆದು ಬಂದದ್ದು. ಆ ಸೇತುವನ್ನು ಕಂಡು
ನಾವೇ ಒಮ್ಮೆಗೆ ಬೆರಗಾದೆವು. ಯಾಕಪ್ಪ? ಯಾಕಂದ್ರೆ ಅಂತಹ ರೀತಿಯಲ್ಲಿ ನಿರ್ಮಾಣ ಆಗಿದೆ ಅದು. ಹಾಗಿದ್ರೆ ಮೇಲ್ಭಾಗದಲ್ಲೇ ಇಷ್ಟಿದ್ರೆ ತಳಭಾಗದಲ್ಲಿ ಎಷ್ಟಿರಬಹುದು ಎನ್ನುವುದನ್ನು ತಿಳಿಬೇಕೆಂದಾಗಿ ಆಳಕ್ಕೆ ಇಳಿದಾಗ ಓ ಇವ ಬಂದು ನಮ್ಮನ್ನು ಸೆರೆ ಹಿಡಿದು ಇಲ್ಲಿಗೆ ಎಳೆ ತಂದ. ಹೌದು, ಅರ್ಥ ಆಯ್ತು. ಅರ್ಥ ಆಯ್ತು. ಸುಗ್ರೀವ, ಪ್ರಭು, ಅವರಿಗೆ ರಾಮಸೇತುವಿನ ಮಹತ್ವ ಮರ್ಮ ಅದು ಅರಿವಿಗೆ ಬರಬೇಕು ಅಂತ ಆದ್ರೆ ನೋಡಿದವರನ್ನ ಅರ್ಧದಲ್ಲಿ ಹಿಡಿತಂದ್ರೆ ಪೂರ್ತಿ ನೋಡಿದಾಗ ಆಗ್ತದೆ. ಅವರನ್ನು ಕರ್ಕೊಂಡು ಹೋಗು. ಅಲ್ಲ ಪ್ರಭು, ವಿರೋಧಿ ಪಾಳೆಯದಿಂದ ಬಂದರೆ ಯಥಾರ್ಥವನ್ನೇ ನೋಡುವುದು. ಮುಚ್ಚಿಡುವುದಕ್ಕಿದ್ದವರಿಗೆ ಯಾರಾದರೂ ಗುಪ್ತಚರರು ಬಂದು ಅದನ್ನು ಹೊರಗೆಳೆಯಿದಾಗ ಬೆಚ್ಚಿ ಬೀಳುವಂತಹ ಪ್ರಮೇಯ ಬರ್ತದೆ. ಹೌದು, ನಾವು ತೆರೆದ ಗ್ರಂಥದಂತೆಯೇ ಸಂಚರಿಸ್ತಾ ಬಂದವರು. ನಮ್ಮಲ್ಲಿ ಮುಚ್ಚಿಡುವುದಕ್ಕೆ ಏನೂ ಇಲ್ಲ. ನಾವು ಏನನ್ನೂ ಬಯಸದೆ ರಾವಣಾನುಜನೇ ನಮಗೆ ಸಹಾಯಿಯಾಗಿ ಒದಗಿ ಬಂದಿದ್ದಾನೆ ಅಂದ ಮೇಲೆ ನೋಡೋಣ ರಾಮಪಾಳೆಯದ ಸತ್ವ ಇರುವುದೆಲ್ಲಿ ಅಂತ ಅವರು ಶೋಧಿಸಿ ರಾವಣನಿಗೆ ಹೇಳ್ತಾರಾದ್ರೆ ಹೋಗಿ ಹೇಳಿ, ನಮಗೇನು, ನಿಮಗೆ ಏನು ತೋರಿಸಬೇಕೋ ತೋರಿಸ್ತೇವೆ. ಅದನ್ನು ನೋಡಿದ ಮೇಲೆ ಹೋಗಿ ನೀವು ಏನು ಹೇಳುವುದಕ್ಕೆ? ನೀವು ತೋರಿಸಬೇಕು ಅಂತಿಲ್ಲ, ನೀವು ತೋರಿಸದೆ ನಾವು ನೋಡ್ಬೇಕಾದನ್ನೆಲ್ಲ ನೋಡಿದೆವು. ಹೋಗಿ ಹೇಳುವುದೇನು ಅಂತ ಬೇಡುವ? ಈಗ ಹೌದು, ಕಂಡದ್ದೆಲ್ಲ ಪರಿಪೂರ್ಣ ಆಯ್ತು ಅಂತ ಆದ್ರೆ ಈಗ ನಿಮಗೆ ವಿರೋಧಿಸಬೇಕಾದ ಅಂಶವೇ ಖಂಡಿತ ಅಥವಾ ಒಪ್ಪಬಹುದಾದಂತಹ ಅಂಶಗಳೇನಾದ್ರೂ ಉಂಟು? ಏನು ಒಪ್ಪಬಹುದಾದ ನಾವು ಅಂತಲ್ಲ, ಯಾರಾದ್ರೂ ಒಂದೆಲ್ಲಿ ನಿಂತು ಬುದ್ಧಿಜೀವಿ ಅಂತ ಎನಿಸಿಕೊಳ್ತಾನೆ ಅಂತ ಆದ್ರೆ ಅವ ಇದನ್ನು ಒಪ್ಪಿಕೊಳ್ಳೇಬೇಕು. ಹಾಗಾದ್ರೆ ಇಲ್ಲಿನ ಸರ್ವ ವೈಭವಗಳನ್ನು ಹೇಳಿದ ಮೇಲೆ ಕೊನೆಯದ್ದಾಗಿ ನಿಮ್ಮನ್ನು ಬಿಟ್ಟು ಕಳಿಸ್ತಾ ಇರುವ ನನ್ನೊಂದು ಸಂದೇಶವನ್ನು ರಾವಣನಿಗೆ ಹೇಳಬೇಕು. ಏನು ಪ್ರಭು? ನಾಳೆ ಬೆಳಗ್ಗೆಯ ತನಕ ಚತುರ್ದಶ ಭುವನದಲ್ಲಣನಾದಂತಹ ರಾವಣ ದಶಕಂಠನಾಗಿ ಮೆರೆದಾಡ್ಲಿ, ಆದರೆ ಪರದಾರಾಪಹರಣವನ್ನು ಮಾಡಿದ ಸೀತಾಪಹಾರಕ್ಕೆ ಕಾರಣನಾದಂತಹ ಅವನ ಸಮಗ್ರ ಸಂಪದವನ್ನು ರಾಮನ ತೀಕ್ಷ್ಣವಾದ ಶರಗಳು ನಾಳೆಯಿಂದ ಸರ್ವನಾಶ ಮಾಡುವುದಕ್ಕೆ ಆರಂಭವಾಗುತ್ತದೆ ಅಂತ ರಾಮ ಸಂದೇಶವಾಗಿ ಹೋಗಿ ರಾಮನ ಯೋಗ್ಯತೆಯನ್ನು ರಾವಣನಿಗೆ ನಾವು ವಿವರಿಸ್ತೇವೆ. ಇಲ್ಲಿ ಕಂಡ ಸತ್ಯವನ್ನು ಅವನಿಗೆ ತಿಳಿಯಪಡಿಸ್ತೇವೆ. ನಿನ್ನ ಯೋಗ್ಯತೆಯನ್ನು ಅವ ತಿಳಿದುಕೊಂಡು ಒಪ್ಪಿಕೊಂಡು ಸರಿದಾರಿಯನ್ನು ಹಿಡಿದು ಅವ ಬದುಕುತ್ತಾನೆ ಅಂತಾದ್ರೆ ಅವನ ಬಳಿಯಲ್ಲೇ ನಾವು ನಮ್ಮ ಜೀವಿತಾವಧಿಯನ್ನು ಕಳೆಯುತ್ತೇವೆ. ಎಲ್ಲಿಯಾದ್ರೂ ಪರಿವರ್ತನೆ ಆಗದೇ ಇದ್ರೆ ನೇರವಾಗಿ ಅವನ ಪಕ್ಷವನ್ನು ಬಿಟ್ಟು ಇಲ್ಲಿಗೆ ಬಂದು ನಿನ್ನ ಕೋದಂಡ ಕೃಪಾಪೋಷಿತ ಮೇಳಕ್ಕೆ ನಾವಿಬ್ರು ಸೇರ್ಪಡೆಯುತ್ತೇವೆ. ನಮ್ಮ ಮೇಳಕ್ಕೆ ಬರುವುದು ಹೌದು, ನಮಗಿಂತ ಕೆಳಗೆ ಕೂತ್ಕೊಳ್ಬೇಕು. ಯಾವುದಾದ್ರೂ ಆದಿತ್ತು, ಮಂಗಗಳೊಂದು ಬೇಡ. ಪೆಟ್ಟಿಗೆಗೆ ಮೇಲೆ ಇಡ್ಬೇಕು ಅಂತ ಹೇಳಲಿಕ್ಕಿಲ್ಲ. ದೊಡ್ಡ ದೊಡ್ಡ ಸಾಹಸವನ್ನು ಮಾಡಿ ಈ ಪಾಳೆಯದಲ್ಲಿ ಸ್ಥಾನವನ್ನು ದೃಢೀಕರಿಸಿಕೊಂಡವರು ಅನೇಕರಿದ್ದಾರೆ. ಬರುವುದಿದ್ರೆ ಸ್ವಾಗತವೇ ಉಂಟು. ಆದ್ರೆ ಇದಕ್ಕೊಂದು ನಿಯಮ, ನಿಷ್ಠೆ, ಧ್ಯೇಯ, ಲಕ್ಷ್ಯ ಅಂತ ಉಂಟು. ಅದರತ್ತ ಒಮ್ಮನಸ್ಸಿನಿಂದ ದುಡಿಯುವ ಔದಾರ್ಯ ಉಂಟು ಅಂತ ಆದ್ರೆ ನಿಮ್ಮ ಒಡೆಯನನ್ನು ಕರ್ಕೊಂಡು ಬಂದರೂ ಕೂಡ ಈ ಪಾಳೆಯದಲ್ಲಿ ನಿಮಗೆ ಸ್ಥಾನ ಉಂಟು. ಈಗ ನಿಮ್ಮ ಮೇಳದಲ್ಲಿ ಯಾರಾದ್ರೂ ಬಂದ್ರೆ ಅವರು ಇಂತಿಂತ ಜಾಗದಲ್ಲಿ ಇರಬೇಕು ಅಂತ ಒಂದು ನಿಶ್ಚಿತ ಜಾಗ ಅಂತ ಉಂಟಾ? ಅವರ ನಿಷ್ಠೆಯ ಸೇವೆಯನ್ನು ನೋಡಿ ಪದೋನ್ನತಿ ಅಂತ ಆಡುವುದಿಲ್ಲ. ಈ ಮನಸ್ಸಿನಲ್ಲಿ ಅವರಿಗೆ ಸ್ಥಾನೋನ್ನತಿಯನ್ನು ಕಲ್ಪಿಸಲಾಗುವುದು ಅಲ್ವಾ? ಜಾಗ ಎಲ್ಲಿ ಅಂತ ಬೇಡ ಅಲ್ಲ, ಇಲ್ಲಿ ಸ್ಥಳ ಉಂಟು ಅಲ್ವಾ? ಹೌದು, ಹೋಗಿ ತಿಳಿಯಬಾರದು. ಹೋಗಿ ರಾಮ ಸೇವೆಯ ವಿವರವ ಅಲ್ಲಿಯವರೆಗೆ ನಿಮ್ಮ ಅಪ್ಪಣೆಯನ್ನು ಪಡೆದು ನಾವು ಹೋದವರು. ರಾಮ ಸೇತು ಏನು ಹೇಗೆ ಅಂತ ಹೇಳ್ಬೇಕಲ್ಲ. ಹೌದು. ನೋಟು ನೋಟು ತನುಜಾಪತಿ ರಾಮ ನೋಡು ನೋಟು ನೋಟು ತನುಜಾಪತಿ ರಾಮ
ಸೇತು ಎನ್ನುವುದು ಹ. ಒಂದು ನಿರ್ಮಾಣವಾದದ್ದು ಹ. ಸತ್ಯ 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 ಸತ್ಯವೇ? ವಿಚಿತ್ರ ಏನು ವಿಶೇಷತೆ ಇದೆ? ಆದರೂ ನಿಜ. ನಿಜವೇ? ವಿಶೇಷ ಒಂದ ಎರಡ ಹ. ನಾವೆಲ್ಲ ಇಂತಹ ಒಂದು ಸೇತು ನಿರ್ಮಾಣ ಮಾಡಬೇಕಿದ್ರೆ ಹ. ಎಲ್ಲ ರಾಕ್ಷಸರು ಒಟ್ಟಾದ್ರು ಹ. ಇಂತಹ ಸೇತು ನಿರ್ಮಾಣ ಮಾಡಬೇಕಿದ್ರೆ ದೀರ್ಘಕಾಲ ಎಷ್ಟೋ ವರ್ಷಗಳು ಹ. ನಮಗೆ ಬೇಕಾದಿತ್ತು. ಹೌದು. ಆದ್ರೆ ಹ. ಧನುಜರಾಗ್ಲಿ ಮಾನವರಾಗ್ಲಿ ಹ. ಇಲ್ಲಿ ಶ್ರಮಿಸಿದ್ದಲ್ಲ ಪ್ರಭು. ಮತ್ತೆ? ವಿಶಾಲವಾಗಿ ಹ. ನೆರೆದಿರುವಂತಹ ಹ. ಮರ್ಕಟ ಸಮೂಹ. ಒಮ್ಮೆ ದೃಷ್ಟಿ ಆಯ್ತಂತ ದೂರಕ್ಕೆ ನೋಡಿ, ಕಪಿಲ್ ಸಮೂಹ. ಎಲ್ಲಿ ನೋಡಿದ್ರು ಮರ್ಕಟ ಸಮೂಹಗಳು. ಹ. ದೊಡ್ಡ ದೊಡ್ಡ ಮಂಗಗಳು, ಹೌದು. ಸಣ್ಣ ಸಣ್ಣ ಮಂಗಗಳು, ಹ. ದಪ್ಪ ದಪ್ಪ ಮಂಗಗಳು, ಸಪ್ರ ಸಪ್ರ ಮಂಗಗಳು, ಉದ್ದ ಮಂಗಗಳು, ಕುಳ್ಳ ಮಂಗಗಳು. ಎಲ್ಲ ಮಂಗಗಳದ್ದು ಅಳತೆ ತೆಗೆದಿದ್ಯಾ? ಆಗಲ್ವಾ? ಆ ಆಕಾರದಲ್ಲಿ ಕಾಣುವಾಗ ಬೇರೆ ಬೇರೆ ಆಕಾರದ ಮಂಗಗಳು ಸುಮ್ಮನಿದ್ದಾವ. ಹ. ನಿಮ್ಮಲ್ಲಿ ನಾನು ಕೇಳ್ತೇನೆ, ಏನು? ಈಗ ನಮ್ಮ ಮನೆಯಲ್ಲಿ ಹ. ಮಂಗನನ್ನು ಸಾಕಬೇಕು ಅಂತ ನಮಗೆ ಅಪೇಕ್ಷೆ ಆದ್ರೆ ಹ. ಒಂದು ಮಂಗನನ್ನು ಸಾಕಿ ತಡ್ಕೊಳ್ಳಿಕ್ಕೆ ಸಾಧ್ಯ ಉಂಟಾ? ಖಂಡಿತ ಇಲ್ಲ. ಅಂಥದ್ರಲ್ಲಿ ಹ. ಇಷ್ಟು ಲಕ್ಷೋಪಲಕ್ಷ ಹ. ಮರ್ಕಟಗಳೆಲ್ಲ ಹ. ಏಕೋ ಭಾವದಿಂದ ಸಮಚಿತ್ತದಿಂದ ಗಿರಿಗಳನ್ನು, ಹ. ಬಂಡೆ ಕಲ್ಲುಗಳನ್ನು, ಹ. ಮರಗಳನ್ನು, ಹ. ಅದು ಒಂದೊಂದು ಮಂಗಗಳು ಇಷ್ಟು ಗಾತ್ರಕ್ಕಿದ್ರೆ ಹ. ಅವುಗಳ ಗಾತ್ರಕ್ಕಿಂತ ಇಮ್ಮಡಿಯಾದ ಪರ್ವತವನ್ನು ಹ. ಒಂದು ಹೆಗಲಿನಲ್ಲಿ, ಹ. ಒಂದು ಕಂಕಲಿನಲ್ಲಿ, ಹ. ಎರಡು ಕೈಗಳಲ್ಲಿ, ಹ. ಎರಡು ಸೊಂಟದಲ್ಲಿ, ಹ. ಆಮೇಲೆ ಎರಡು ಕಾಲಿನಲ್ಲಿ ಹೀಗೆ ಹೌದೇ? ತಂದು ತಂದು ಹ. ಆ ಶರದಿಗೆ ಹಾಕ್ತಾ ಇದ್ದಾರೆ. ಅವರ ಆ ಶ್ರಮದ ಫಲವಾಗಿ ಈ ರಾಮ ಸೇತು ಎನ್ನುವುದು ನಿರ್ಮಾಣವಾಗಿದೆ. ನಮ್ಮ ತಮ್ಮ ಹೋಗಿದ್ನಲ್ಲ ಅಲ್ಲಿಗೆ. ಇಲ್ಲಿ ನೋಡಿ, ಹ. ಓ ಆ ಕಡೆಗೆ ನೋಡಿ, ಗಾಢ ಸ್ನೇಹದಿಂದ ಹ. ಒಬ್ಬನ ಹೆಗಲ ಮೇಲೆ ಕೈ ಹಾಕಿ ಹ. ಹಾಗೆ ಶಾಂತ ಚಿತ್ತದಿಂದ ಹ. ಒಬ್ಬ ನೋಡ್ತಾ ಇದ್ದಾನಲ್ಲ, ಮುಗುಳ್ನಾಗೆ ನಗ್ತಾ ಇದ್ದಾನೆ. ಅವನೇ ರಾಮ ಎನ್ನುವವ. ಅವ ರಾಮನೇ? ಆ ಹೆಗಲ ಮೇಲೆ ಕೈ ಹಾಕಿದ ವ್ಯಕ್ತಿ, ಆ ಹೆಗಲು ಯಾರದು ಅಂತ ನಿಮಗೆ ಪರಿಚಯ ಉಂಟಾ? ಸರಿ ನೋಡಿ ಅಂತ. ದೂರದಲ್ಲಿ ನೋಡಿದ್ರೆ ಪರಿಚಯ ಸಿಗುವುದಿಲ್ಲ. ಸಿಗುದಿಲ್ವಾ? ದೂರದಲ್ಲಿ ಅಲ್ವಾ? ಸಿಗಲಿಕ್ಕಿಲ್ಲ. ಹ. ನೀವು ಈಗ ನೋಡದ ಕೆಲವು ಸಮಯ ಆಯ್ತು. ಹ. ನಿಮ್ಮ ತಮ್ಮನಾದಂತಹ ವಿಭೀಷಣ. ವಿಭೀಷಣ? ಹೌದಾ? ಎಂತಹ ಸ್ನೇಹ ನೋಡಿ ಅಲ್ಲಿ, ಹ. ಎಂತಹ ಸ್ನೇಹ ಸಂಬಂಧ ನೋಡಿ ಅಲ್ಲಿ. ಹ. ಇಷ್ಟನ್ನು ನೋಡಿದ್ದೇವೆ. ಇಷ್ಟಲ್ಲ, ಹ. ಇನ್ನುಂಟು. ಇನ್ನುಂಟಾ? ಹ. ಏನದು? ಉಭಯ ಧನುವ ಒಂದೇ ಕರದಿ ಬಿಡಿದ ಲಕ್ಷ್ಮಣ ಹಿರಿಯಾಳ ಉಭಯ ಧನುವ ಒಂದೇ ಕರದಿ ಹಿಡಿದ ಲಕ್ಷ್ಮಣ ಒಂದೇ ಕರದಿ ಹಿಡಿದ ಲಕ್ಷ್ಮಣ ವಿಭುವಿಗಾದ ರಂಜದವನು ಭಾನು ನಂದನ ವಿಭುವಿಗಾದ ರಂಜದವನು ಭಾನು ನಂದನ ಅಬುಜ ಭವನ ತನಯ ಜಾಂಬವಂತ ನೋಡಲು ಅಬುಜ ಭವನ ತನಯ ಆ ಬ್ರಹ್ಮನ ತನಯ ಜಾಂಬವಂತ ನೋಡಲು ಜಾಂಬವಂತ ನೋಡಲು ಜಾಂಬವಂತ ನೋಡಲು ಪ್ರಬಲ ದಾನವರನ್ನು ರಣದಿ ಕೊಂದ ಕಪಿಯರು ಪ್ರಬಲ ದಾನವರನ್ನು ರಣದಿ ಕೊಂದ ಕಪಿಯರು ಕೊಂದ ಕಪಿಯರು ಕಪಿಯರು ಭಯದಯುವ ಮುಂದೆ ಕರದಿ ತಿಳಿದ ಲಕ್ಷ್ಮಣ ಭಾನುನಂದನ ಸುಗ್ರೀವ ನೋಡು ನೋಡು ಧನುಜಪತಿಯೇ ರಾಮ ಸೀನಿಯ ರಾಮ ಸೇನಿ ಧನುಜ
ರಾಮ ಸೇತು ವಿಚಿತ್ರವಾಗಿ ಮಾಡಿದ್ದು ಮಾತ್ರವಲ್ಲ, ಆ ರಾಮನ ಯೋಗ್ಯತೆ ಏನೆಂಬುದಾಗಿ ಹೇಳುವುದಕ್ಕೆ ಸಾಧ್ಯವಿಲ್ಲ. ಹಾಗಂತ ನಾವು ನೋಡಿದಂತಹ ಸತ್ಯವನ್ನು ಹೇಳಬೇಕಾದ್ದು ನಮ್ಮ ಧರ್ಮವಲ್ವೇ ಸ್ವಾಮಿ. ಹಾಗಾಗಿ ಸ್ವಲ್ಪ ಆ ಕಡೆ ನೋಡಿ, ನಿಮ್ಮ ತಮ್ಮನ ಜೊತೆಯಲ್ಲಿ ಇರುವವನೇ ಅವನೇ ಶ್ರೀರಾಮ. ಹೌದು ಹೌದು. ಸ್ವಲ್ಪ ದೂರದಲ್ಲಿ ಎರಡು ಬಿಲ್ಲನ್ನು ಒಂದೇ ಕೈಯಲ್ಲಿ ಹಿಡಿದು ಆಚೆ ಈಚೆ ನೋಡುತ್ತಾ ಇರುವವನೇ ರಾಮನ ತಮ್ಮ ಲಕ್ಷ್ಮಣ. ಲಕ್ಷ್ಮಣ. ಹೌದು. ಮಾತ್ರವಲ್ಲ, ಅದು ಎತ್ತರದಲ್ಲಿ ಕುಳಿತುಕೊಂಡಿದ್ದಾರೆ ಕಪಿಶ್ರೇಷ್ಠ. ಕಪಿಗಳಿಗೆ ಎಲ್ಲರಿಗೂ ಅಧಿಕಾರಿ ನಾಯಕ ಅವನೇ ಸುಗ್ರೀವ. ಮಾತ್ರವಲ್ಲ, ಅಲ್ಲಿ ರಾಮನ ಕಾಲ ಬುಡದಲ್ಲಿ ಮುದುಕ ಯಾರದು? ಮುದುಕ ಅವ ಯಮಪುತ್ರ ಅಲ್ವಾ? ಬ್ರಹ್ಮಪುತ್ರ. ಹೌದು, ಅವನೇ ಜಾಂಬವಂತ. ಅವ ಜಾಂಬ. ಅವನೇ ಗದೆಯನ್ನು ಹೆಗಲಲ್ಲಿ ಇರಿಸಿ ಆಚೆ ಈಚೆ ನೋಡ್ತಾ ಇರುವವನೇ ಅಂದೊಮ್ಮೆ ಬಂದು ಸಾವಿರ ರಾಕ್ಷಸರನ್ನು ಕೊಂದಂತ ವೀರ ಹನುಮಂತ. ಹೌದಾ? ಸಣ್ಣ ಮಂಗ ಒಂದು ಆ ಕಡೆ ಈ ಕಡೆ ಹಾಡ್ತಾ ಇದೆಯಲ್ಲ, ಗೊತ್ತುಂಟು. ಮಗ ಅಂಗದ. ಅಂಗದ ಆತನೇ. ಹಾಗಾಗಿ ಹೇಳ್ತಾ ಇದ್ದೇವೆ, ರಾಮನ ತಂಟೆಗೆ ಹೋಗುತ್ತೆ ಅಂತಾದ್ರೆ ನಮ್ಮ ರಾಕ್ಷಸರಿಗೆ ಉಳಿಗಾಲ ಇಲ್ಲ. ಏನು ಮಾಡು, ಆ ಕಡೆ ಯೋಚನೆ ಮಾಡುವುದು ಬೇಡ, ಹೋಗುದು ಬೇಡಪ್ಪ. ಈಗ ರಾಮನ ಬಗ್ಗೆ ಬಹಳಷ್ಟು ತಿಳಿದುಕೊಂಡಿದ್ದೀವಿ. ದೇವರು 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 ಅವ ದೇವರು. ನಾನು ನಿಮಗೆ ಅನ್ನ ಕೊಟ್ಟವ? ದೇವರು ದೇವರು ದೇವರು. ಅತಿಶಯ ಯುಕ್ತಿ ಮತ್ತೆ ಚಿರುಬೆಯ ಊದಿದರದು ಬೇರು ಗದಿ. ಸೇತುವೆ ಹೇಗಾಗ್ತಾ ಇದೆ, ಅದಕ್ಕೆ ಬಲ ಏನು, ಆಧಾರ ಏನು ಅಂತ ನೋಡಿಕೊಂಡು ಬರುವುದಕ್ಕೆ ಹೇಳಿದ್ರೆ ರಾಮನ ಬಗ್ಗೆ ವಿವರಣೆಯನ್ನು ಕೊಡುವುದಕ್ಕೆ ಪ್ರಾರಂಭ ಮಾಡ್ತಾ ಇದ್ದೀವಿ. ಅತಿಶಯವಾದಂತಹ ಯುಕ್ತಿ. ಯಾಕೋ ಅವರನ್ನು ಹೊಗಳುವಂತಹ ಮಾತಿಲ್ಲಿ ಅಗತ್ಯ ಉಂಟಾ? ನೀವು ಹೋಗಿ ನೋಡಿದ್ರೆ ನೀವು ಹೊಗಳ್ತಿದ್ದೀರಿ. ನಾವಂತವರನ್ನೆಲ್ಲ ಗಣನೆಗೆ ತೆಗೆದುಕೊಳ್ಳುವವರಲ್ಲ. ಹಾಗಾದ್ರೆ ಇಷ್ಟರವರೆಗೆ ನಾನು ನಿಮ್ಮನ್ನು ಸಾಕಿದೆ, ಬೆಳೆಸಿದೆ, ನಿಮ್ಮನ್ನು ಗೂಢಚಾರಿಕೆ ಕೆಲಸಕ್ಕೆ ಹಾಕಿದೆ. ನಾನೇನು ಅಲ್ವಾ? ದೇವರಿಗೆ ಸಮಾನ. ಅವ ದೇವರು, ನಾವು ಸಮಾನ. ಅವರು ಸಮುದ್ರಕ್ಕೆ ಸೇತು ಕಟ್ಟಲಾದ್ರೆ ಇವರೇನು ಸಮುದ್ರದಿಂದ ಹೊಯ್ಗೆ ತೆಗೆದಾಗ ಇಲ್ಲಿ ಬಾರೋ. ನಿಮ್ಮ ಅಣ್ಣದಿಂದ ನಿಮಗೆ ನೋಡ್ತಾರೆ. ಅಲ್ಲ, ನೀನೀಗ ಅವರಲ್ಲಿ ಎಂತ ಹೇಳಿದ್ದು? ಅಲ್ಲ, ರಾಮ ಬಂದು ಲವಣಂಬನಿಗೆ ಸೇತುವನ್ನು ಕಟ್ಟೋದು ಹೌದಾಗಿದ್ರೆ ಇವರೇನು ಸಮುದ್ರದಿಂದ ಹೊಯ್ಗೆ ತೆಗೆದಾಗ ಹೊಯ್ಗೆ ನೀನೇನು ಮಾಡುದು? ಅದು ಹೇಳ್ತಾರೆ, ನಿಮ್ಮ ಸಾಧನೆ ಇಲ್ವಾ? ಚಟಾರ ಕೊಟ್ಟೆ ಇವರಿಬ್ಬರಿಗೆ ನಾನೇನು ಹೇಳು, ನಾನು ಮಾಡಿದ ಸಾಧನೆ ಬಗ್ಗೆ ಹೇಳು ಹೇಳು ಹೇಳ. ಇವರು ಒಂದು ಹೊತ್ತಲ್ಲಿ ಗತಿಗೋತ್ರ ಇಲ್ಲದೆ ಅರ್ಧಕ್ಕೆ ಸೀರೆ ಒಳಗೆ ಮಲಗಿದವರು ಇವರು. ನಿನ್ನ ಅಪ್ಪ ಗತಿಗೋತ್ರ ಇಲ್ಲ ಎಂತದ್ದು? ಒಂದು ತಟ್ಟಕ್ಕೆ ಇವರಿಗೆ ಹಾಲಿತ್ತ ಕುಡಿಲಿಕ್ಕೆ. ವಿಷಯ ಅದೆಂತಕ್ಕೆ ನಿನಗೆ? ಆದ್ರೆ ಇವರು ಇಷ್ಟು ದೊಡ್ಡದಾದ್ಮೇಲೆ ಸಾಧನೆ ಮಾಡಲಿಲ್ಲ. ಈಗ ರಾಮ ನೆನ್ನೆ ಬಂದು ಒಂದು ಸೇತುವೆ ಕಟ್ಟಲಿಕ್ಕೆ ದೊಡ್ಡ ಸಾಧನೆ. ಇವರು ಬಾಲ್ಯದಲ್ಲಿ ಎಲ್ಲೆಲ್ಲಿ ಹೋಗಿ ದಿಗ್ವಿಜಯವನ್ನು ಮಾಡಿದ್ದಾರೆ. ದಿಗ್ವಿಜಯವನ್ನು ಮಾಡಿದ್ದಾರೆ. ಆ ಹೊತ್ತಿನಲ್ಲಿ ಇವರ ಅಮ್ಮನಾದಂತ ಕೈಪಸ್ಯ ದೇವಿಗೆ, ಕೈಪಸ್ಯ ದೇವಿ ಅದು ನಿನಗಾದದ್ದು. ನಿನ್ನ ನಾಲಿಗೆಗೆ ಇವತ್ತು ಸಿಕ್ಕಿದ ಏನಾದ್ರು ಕೈಪಸೆ ಅಂತದ್ದು? ಅಮ್ಮ
ಕೈಕಸೆ ಆಸೆಯನ್ನು ಪೂರೈಸಲಿಕ್ಕೆ ಬೇಕಾಗಿ ಇವರು ನೇರವಾಗಿ ಕೈಲಾಸಕ್ಕೆ ಹೋಗಿ ಹಾ, ಎಲ್ಲಿಗೆ? ಕೈಲಾಸ ಕೈಲಾಸ ನಿನಗೆ ಆದ್ದು. ಕೈಲಾಸ ಹೋಗಿ ಹಾ. ಅಲ್ಲಿ ಈಶ್ವರ ದೇವರು ಬಾರಿದಾಗ ಮತ್ತೆ ಕೈಲಾಸದಲ್ಲಿ ಯಾರು ಬ್ರಹ್ಮ ಇರುವುದಾ? ಇವರು ಪರ್ವತವನ್ನು ಹೀಗೆ ಎತ್ತಿದಾಗ ಹಾ. ಇವರ ಬಾಯಲ್ಲಿ ರವೆ ಬಂದದ್ದು ನೋಡಿದ್ದೀರಾ ನೀವು? ಇವರ ಬಾಯಲ್ಲಿ ರವೆ ಅದೇ ಸಿದ್ಧಪಡಿಸಬೇಕೀಗ. ರಾವ 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 ರವೆ ಬಂದದ್ದು. ಸ್ವರ ಬಂದದ್ದು. ಆಗ ಈಶ್ವರ ದೇವರು ಬಂದು ನಿನ್ನ ಬಾಯಲ್ಲಿ ರವೆ ಬಂದ ಕಾರಣ ನೀನು ಪೊಕ್ಕು ರಾವಣ ಅಂತ ಹೇಳಿಲ್ವ? ರಾವಣ ಲೋಕ ರಾವಣ. ರಾವಣ ರಾವಣ. ಲಕ್ಕ ರಾವಣ. ಅದು ನಿನ್ನ ಕಿವಿಯೊಳಗಿಂದ ಬಂದತ್ತ ಹೊರಗುಂಟ. ಅದು ಎಡೆಯಿಂದ ಬಂದದ್ದು. ಮತ್ತೆ ಲೋಕ ರಾವಣ ಅಂತ ಹೇಳಿದ್ರೆ ನಿನಗೆ ಪೊಕ್ಕು ರಾವಣ ಅಂತ ಹೇಳ್ತಾನ. ಲೋಕ ರಾವಣ ಅಂತ ಹೇಳಿ ಹಾಗೆ ಅಷ್ಟೇ ಅಲ್ಲ, ಇವ್ರು ಮಾಡಿದ ಸಾಧನೆ ಒಂದೇ ಅಲ್ಲ. ಹೇಳು. ಇವರ ವಾಲಿಬಾಲ್ ಕತೆ ಗೊತ್ತುಂಟ? ಎಂತದ್ದು? ವಾಲಿಬಾಲ್ ಕತೆ. ವಾಲಿ? ಪ್ರಭು ಇಲ್ಲಿ ಬನ್ನಿ ನಿಮ್ಮಲ್ಲಿ. ಇವರು ಆವತ್ತು ಎಂತ ವಾಲಿಯ ಕತೆ? ವಾಲಿಯ ಕತೆ, ವಾಲಿಯ ಜೊತೆ ವಾಲಿಯ ಬಾಲದ ಕತೆ ಗೊತ್ತು. ವಾಲಿಯ ಬಾಲದ ಹೇಳು. ನಾನು ಮಾಡಿದ ಸಾಧನೆಯ ಬಗ್ಗೆ ಹೇಳುವುದಕ್ಕೆ ಹೊರಟ್ರೆ ಏನು ಎತ್ತದ್ದು ಸೊಟ್ಟ. ಹೇಳು. ಇನ್ನು ಕೈಯಲ್ಲಿ ಇರ್ತದೆ ಅದು. ಹಾ, ಸುಮ್ಮನೆ ಅಲ್ಲ, ಆಧಾರ ಇಟ್ಕೊಂಡು ಬಂದದ್ದು ಗೊತ್ತಾಯ್ತಾ? ನನ್ಗೆ ಹೊಡಿಲಿಕ್ಕಲ್ಲ. ಏನು ಅವರಿಗೆ ನಡಿಲಿಕ್ಕೆ ಕೂಡುದಿಲ್ಲ ಅಂತ ಹೇಳುದು? ಆ ಪ್ರಶ್ನೆ ಬೇರೆ ನಿಮಗೆ. ಅವ್ರ ಆವತ್ತಿನಲ್ಲಿ ಏನಾಗಿದೆ, ಇವರು ಅವರ ಜೊತೆ ಯುದ್ಧಕ್ಕೆ ಹೋದಾಗ ಇವರನ್ನು ಬಾಲದಲ್ಲಿ ಹೀಗೆ ಮುದ್ದೆ ಮಾಡಿ ಹೊಯ್ಗೆಯಲ್ಲಿ ಮುಗಿಸಿ ಆಚೆ ಬಿಸಾಕಿದ. ಎಲ್ಲ ಹೇಳ್ಬಾರ್ದು ಗೊತ್ತಾಯ್ತಲ್ಲ. ಚೂರು ಸ್ವಲ್ಪ ಹೇಳಿದೆ ಸರ್. ಆಮೇಲೆ ಬಾಲದಲ್ಲಿ ಎತ್ಕೊಂಡೋಗಿ ಅವರ ಮಗ ಅಂಗದ ಮಲಗುವ ತೊಟ್ಲಿಗೆ ಕಟ್ಟಿದಾಗ ಅಂಗದರ ಆ ಉಪ್ಪು ನೀರು ಇವರ ಬಾಯಿಗೆ ಬಿದ್ದಾಗ ಉಪ್ಪು ನೀರು ನಿನ್ನ ತಲೆಗೆ ಬಿದ್ದದ್ದು. ಎಂತದ್ದು ಉಪ್ಪು ನೀರು? ಆದ್ರೂ ಉಪ್ಪು ನೀರು ಉಪ್ಪು ನೀರು ಆಮೇಲೆ ಬಂದು ಕುಡೀರಿ ಗೊತ್ತಾಗ್ತದೆ. ಆದ್ರೂ ಇವರು ಅವರ ಬಾಯಲ್ಲಿ ಇವರ ಧೃತಿಗಳಲ್ಲಿಲ್ಲ, ಧೈರ್ಯವಾಗಿ ನಿಂತಿದ್ದಾರೆ ಅಂತಾರ. ಇವರು ನಿಮ್ಮನ್ನು ಯಾವ ಲೆಕ್ಕ ಅವರ ತಮ್ಮನಾದಂತ ವಿಭೀಷಣೆಯನ್ನು ಹೊರಗಾಕಿದ್ದಾರೆ. ನಿನ್ನ ಅಜ್ಜನ ವಿಭೀಷಣ ಹೊರಗಾಕಿದ್ದಾರೆ ಅಂತ. ರಾವಣೇಶ್ವರನ ಅನ್ನ ತಿಂದು ನೀವು ಈಗ ಅವರ ಮುಂದೆ ಬಂದು ಅವ ದೊಡ್ಡವ ಇವ ದೊಡ್ಡವ ಅಂತ ಹೇಳ್ತಾರೆ. ಏನ್ ದೊಡ್ಡ ಸಂಖ್ಯೆ? ಹೌದು. ರಾಮನ ಬಗ್ಗೆ ಇಷ್ಟ ಹೊಗಳು. ಹೌದು. ಏಯ್, ನಿಮ್ಮನ್ನು ಇಷ್ಟರ ಬಗ್ಗೆ ಸಾಕಿದ್ದೇ ವ್ಯರ್ಥ. ಈಗ ನಿಮ್ಮನ್ನು ನಾವು ಹೊಗಳಿದ್ದ ತೆಗಳಿದ್ದ ಅವ ತೆಗಳ್ಳಿ ಹೊಗಳ್ಳಿ ಅದು ನಮಗೆ ಸಂಬಂಧಪಟ್ಟ ವ್ಯವಹಾರ. ಆಗ್ತದೆ. ನಿನಗೆ ಸಂಬಂಧ ಇರಬಾರ್ದು. ನಮಗೆ ಸಂಬಂಧಪಟ್ಟ ವ್ಯವಹಾರ. ನೀವೇನು? ನೀವು ನಮ್ಮಲ್ಲಿ ಅನ್ನ ತಿಂದು ವಿರೋಧ ಪಕ್ಷದವರನ್ನು ಹೊಗಳ್ತಾ ಇದ್ದೀರಿ. ಬಂದು ನಾನು ಸೊಟ್ಟ ಬರೀತೇನೆ. ಗಟ್ಟಿ ಊರ್ಬೇಕು ಅಂತಲ್ಲ ಈಗ. ಹೌದು. ನೀನು ಇಲ್ಲಿ ಏಯ್, ನೀವು ಬೇಕಾ ನನಗೆ? ರಾಮನನ್ನು ಹೊಗಳ್ತಾ ಇದ್ದೀರಿ ಅಂತ ಆದ್ರೆ ನೀವು ನಮ್ಮ ಜನ ಅಲ್ಲ ಅಂತ ಆಯ್ತು. ನಾವು ಇದ್ದ ಸತ್ಯವನ್ನು ಹೇಳಿದ್ದು ಪ್ರಭು. ಇದ್ದ ಸತ್ಯ ನನಗೆ ಅಗತ್ಯವಿಲ್ಲ. ನೀವೊಂದು ಸ್ವಲ್ಪ ದಿವಸ ಬದುಕಬೇಕೆನ್ನುವ ಅಪೇಕ್ಷೆ ನಮಗೆ. ನಿಮಗೆ ಅಪೇಕ್ಷೆ ಇರಬಹುದು, ಆದ್ರೆ ನಾನು ಯೋಚನೆ ಮಾಡಿದ್ದು ಬೇರೆ ಅಲ್ವಾ? ಸ್ವಲ್ಪ ದಿವಸ ಬದುಕಬೇಕಂತ ಇವರಿಗೆ ಯಾವನ ಚೀಟಿ ಬಂದಿದ? ಸ್ವಲ್ಪ ದಿವಸ ನೀನ್ ಬರ್ತೀಯಾ? ಅಲ್ಲ, ನಿಮ್ಮ ಅನ್ನ ತಿಂದು ನಿಮ್ಗೆ ಹೇಳಿದ್ರು ಸ್ವಲ್ಪ ದಿವಸ ಬದುಕಬೇಕಲ್ಲ. ನೀನು ಬರ್ತೀಯ? ಇಷ್ಟು ವರ್ಷ ಬದುಕಲಿಲ್ವಾ ಇವರು? ನೀನು ಬರ್ತೀಯಾ? ನಿನ್ನಿಂದಾಗಿ ಅವರು ಹಾಳಾದ್ದು ಗೊತ್ತುಂಟ. ಎಲ್ಲ ಹಾಳು ಮಾಡಿದ್ದು ನೀನು. ಈ ಕ್ಷಣ ನೀವಿಲ್ಲಿ ಇರಬಾರ್ದು. ಪ್ರಭು, ನಾವಿಲ್ಲಿಂದ ಹೋಗುದಕ್ಕೆ ಬೇಸರ ಇಲ್ಲ, ಆದ್ರೆ ಇವ ಇಲ್ಲಿರ್ಬಾರ್ದು. ನಾನು ಯಾವತ್ತೂ ಇರ್ತೇನೆ, ನೀವು ನಿಲ್ಬಾರ್ದು. ಹೋಗ ಹಾಗೆ ಮಾರಿಗಳೆಲ್ಲ ನಮ್ಮನ್ನು ಕಳಿಸುವುದಾದ್ರೆ ನಮ್ಮಿಂದ ಮೊದಲು ಅವರನ್ನು ಕಳಿಸಬೇಕು. ಆಗುದಿಲ್ಲ. ಆಗುದಿಲ್ಲ. ಹೋಗ ಅವ ಬೇಕು ನನಗೆ. ಗೊತ್ತಾಯ್ತಾ? ಈಗ ನನ್ನ ಯೋಗ್ಯತೆ ಗೊತ್ತಾಯ್ತಾ? ಹಾಗೆ ಅವ ಕುಂಟ ಬದ್ರೆ ಏನು ಬೇಕಾದ್ರೂ ಮಾಡ್ತಾರೆ. ನನಗೆ ಈಗ ಗೊತ್ತಾದ್ದು ಇವ ಇಷ್ಟು ಸಲ ಹೋಗ್ತೇನೆ ಅಂತ ಹೊರಟು ಉಳಿದದ್ದು ಹೇಗೆ ಅಂತ. ಇವರು ಯಜಮಾನರಿಗೆ ಬೇಕು ಅವ. ಅದಕ್ಕೆ ಹೌದು, ಇವೆಲ್ಲ ಭಾರಿ ಮಾತಾಡ್ತಾರೆ. ನಿನ್ನೆ ಸಿಡಿಲಿಗೆ ಇವತ್ತು ಹುಟ್ಟಿದ ಹಣಬೆಗಳು ಇವೆಲ್ಲ ನಮ್ಮ ಹತ್ರ ಬರ್ತವೆ ಮಾತಾಡೋದು. ಕುಂಟ ಯಾರಿಗೆ ಬೈಯುವುದು? ನಮಗೆ ಅವರಿಗ. ಹೋಗ ಸಾಕ ನಿಮ್ದು. ಹೋಗ ಬಾ ಮಗನೇ. ಪ್ರಭು, ಸಿಡಿಲು ನಿನ್ನೆ ಬರು, ಹಣಬೆ ಇವತ್ತು ಹುಟ್ಟುದ? ಹೌದು. ನಿನ್ನೆ ರಾತ್ರಿ ಕಾವು ಬಂದಿರ್ತಲ್ಲ ಹಣಬೆ. ನಿನಗೆ ತಲೆ ಸರಿ ಇಲ್ವಾ? ಈಗ ಸಿಡಿಲು ಬಂದ್ರೆ ಆವಾಗಲೇ ಅಣಬೆ ಹುಟ್ಟುತ್ತದೆ, ಗೊತ್ತಾಯ್ತಲ್ಲ? ಕಾಲ ನೀನು ಯಾವ ಕಾಲ ಹೋಗುದು ಏನಾಗಲಿಲ್ಲ. ಈಗೊಂದು ಕೆಲಸ ಮಾಡುವ, ಹೋಗಿದ್ದಾರೆ ಅಲ್ಲಿ ಇವರು, ಆ ದಾರಿಯಾಗಿ ಹೋಗ್ತಾ ಇದ್ದಾರೆ, ನೋಡೋಣ. 7 ಸುತ್ತಿನ ಕೋಟೆ. ನಾವು ಹೋಗಿ ಕೋಟೆಯ ಮೇಲೆ ನಾವು ಕೊಡೆ ಅಡಿಯಲ್ಲಿ ಕೂತ್ಕೊಳ್ಳುವ. ಬನ್ನಿ. ಇಲ್ಲಿ
ಕೊಡೆ ಅಡಿಯಲ್ಲಿ ಅಂದ್ರೆ ಎಂತದ್ದು? ಶ್ವೇತ ಛತ್ರದ ಅದು ಅಡಿಯಲ್ಲಿ. ಸಾಮಾನ್ಯ ಕೊಡೆಯ? ಅಲ್ಲ, ಶ್ವೇತ ಶ್ವೇತ ಛತ್ರ. ಹೌದು. ಅದರ ಅಡಿಯಲ್ಲಿರುವಂತಹ ಸಿಂಹಾಸನದಲ್ಲಿ ನಾವು ಕುಳಿತುಕೊಂಡು, ನೀನಲ್ಲ ಸಮುದ್ರ ವೀಕ್ಷಣೆಯನ್ನು ಮಾಡುವ. ನೀನಲ್ಲ ನಾನು ಕುಳಿತುಕೊಳ್ಳುವ. ಬನ್ನಿ ಹೋಗುವ. ನೀನು ಬದಿಯಲ್ಲಿ ವಿವರಣೆ ಕೊಡು. ಆಯ್ತು. ಆ ಕ್ಷಣದಲ್ಲಿ ಏನಾಗ್ತದಂತ ಅಲ್ಲಿ ನೋಡೋಣ. ಇಳಿದು ಕಾಣುತ್ತಿರುವುದು ಇಳಿದು ಕಾಣುತ್ತಿರುವುದು ರಾಮನು ಅಂದರಿಂದಲೇ ಬರುವ ಕುರುಡುತ್ತ ಕೈಯೆಳೆಸಲಾಗ ಸುವೇಳಾದ್ರಿಯಲ್ಲಿ ಏರಿದ್ದೆ ರಾವಣ ಪಾಳೆಯವನ್ನು ಕಾಣಬೇಕು ಅಂತ ಇಲ್ಲಿ ಗೇರಿ ನೋಡಿದರೆ ಅನೇಕ ಅಂತಸ್ತುಗಳ ಪ್ರಾಸಾದ ಸ್ಪಷ್ಟವಾಗಿ ಕಾಣ್ತದೆ ಅಂತ ವಿಭೀಷಣ ಸೂಚನೆ. ಆಪ್ತೇಷ್ಟರನ್ನು ಸೇರಿಕೊಂಡೇ ಏರಿದ್ರೆ ಅದೋ ಸ್ವರ್ಣಲಂಕೆಯ ಅಧಿಪತಿ ಆ ಸ್ವರ್ಣಮಯವಾದಂತಹ ಪ್ರಾಸಾದದ ಉಪ್ಪರಿಗೆಯಲ್ಲಿ ಕುಳಿತು ನಮ್ಮತ್ತರೇ ದೃಷ್ಟಿ ಬೀರ್ತಾ ಇರುವುದು ಸ್ಪಷ್ಟ ಗೋಚರವಾಗುಂಟು. 14 ಲೋಕಗಳಲ್ಲಿ ತಲ್ಲಣವನ್ನು ಹುಟ್ಟಿಸಿದ ಚತುರ್ದಶ ಭುವನದಲ್ಲಣನು ಎಂಬ ಗೆಳತಿಯಲ್ಲೂ ಅವನಿಗಿರುವುದು. ಪರದಾರಾಪಹಾರದಂತಹ ನೀಚ ಕೃತ್ಯ ಮಾಡಿದವನ ಪ್ರಭುತ್ವದ ಅವಸಾನದ ಮುನ್ಸೂಚನೆಯಾಗಿ ಅಸ್ತ್ರವೊಂದನ್ನು ತೆಗೆದು ಅವನದ್ದಾದ ಅಜೇಯತ್ವಕ್ಕೆ ಪ್ರಭುತ್ವಕ್ಕೆ ನಿದರ್ಶನವಾಗಿರುವ ಶ್ವೇತ ಛತ್ರವನ್ನು ಖಂಡಿಸಿಬಿಟ್ಟರು. ಇದೆಂತದ್ದು? ರಾವಣನ 10 ತಲೆಯಲ್ಲಿ ರಾರಾಜಿಸ್ತಾ ಇದ್ದಂತಹ 10 ಕಿರೀಟಗಳಲ್ಲಿ ಒಂದು ಕಿರೀಟ ನಿನ್ನ ತಲೆಗೆ ಅದು ಸರಿ ಹೊಂದುವುದು ಇಲ್ಲ. ನಾನು ಇದ್ದ ಕಿರೀಟ ಬಿಟ್ಟು ಬಂದವ. ಹೌದು. ಇದು ಯಾರ ತಲೆಗಿಡುವುದಕ್ಕೆ? ನೀವು ಬಾಣವನ್ನು ಪ್ರಯೋಗಿಸಿದಾಗ ಅವನ ಶ್ವೇತಛತ್ರ ಖಂಡನೆ ಆಯಿತು. ಅದನ್ನು ಕಂಡಂತಹ ನನಗೂ ಏನಾದ್ರೂ ಮಾಡಬೇಕಲ್ಲ ಎನ್ನುವ ಹಾಗೆ ಭ್ರಮಿಸಿ ಏನಾದ್ರೂ ಮಾಡಬೇಕು ಅಂತ ಏನಕ್ಕೇನೋ ಮಾಡುವುದು. ಯಾಕೆ ಪ್ರಭು, ಅಪರಾಧವಾಯಿತೆ? ನೀನು ಹೋಗಿ ಅವನ ಕಿರೀಟವನ್ನು ಹಾರಿಸಿದ ಕ್ಷಣ ಅದರಿಂದ ಎಚ್ಚೆತ್ತುಕೊಂಡ ರಾವಣ. ಇಲ್ಲಿಂದ ನಾನು ನೋಡ್ತಾ ಇದ್ದೇನೆ ಎಷ್ಟು ರೂಪದಿಂದ ನಿನ್ನ ಮೇಲೆ ಆಕ್ರಮಣ ಮಾಡಿದ. ತುಂಬ ರೂಪದಿಂದ ಆಕ್ರಮಣ ಮಾಡಿದ. ಮಾಯಾವಿಯಾದಂತಹ ಆತ ಈ ಹಿಂದೆಯೇ ಸ್ವರ್ಣಮೃಗವನ್ನು ನಿರ್ಮಿಸಿ ತಾನು ಮಾಯೆಯಿಂದ ಏನೇನು ಮಾಡಬಲ್ಲೆ ಅಂತ ತೋರಿಕೊಟ್ಟಿದ್ದಾನೆ. ಅಂಥವನನ್ನು ಹಿಂದೆ ಮುಂದೆ ಯೋಚಿಸದೆ ಹೋಗಿ ಆಕ್ರಮಣ ಮಾಡಿ ಕೊನೆಗೆ ಹೇಗೋ ತಪ್ಪಿಸಿಕೊಂಡು ಬಂದದ್ದಲ್ವ ನೀನು? ಲೋಕದ ದೇವನಾದಂತಹ ನೀನು ಕೆಳಗೆ ನಿಂತಿರುವಾಗ ತ್ರಿಕುಟಾಚಲದ ಎತ್ತರದಲ್ಲಿ ನಿಂತು ದೇವರಿಗಿಂತ ದೊಡ್ಡವ ನಾನು ಅಂತ ಅವ ತೋರಿಸ್ತಾನಂತಂದ್ರೆ ನಾನು ಕಿರೀಟವನ್ನು ಹಾರಿಸುವುದೇ. ನಿನ್ನ ಭಾವ ಒಳ್ಳೆಯದು, ಆದ್ರೆ ಉಪಕ್ರಮದ ವಿಧಾನ ತಪ್ಪು. ಇಂತಹ ಸಾಹಸ ಕರ್ಮಗಳನ್ನು ಜನಪತಿಗಳಾದವರು ಹಿಂದೆ ಮುಂದೆ ನೋಡದೆ ಮಾಡಕೂಡದು. ಒಂದು ವೇಳೆ ನಿನಗೇನಾದ್ರೂ ಅಪಾಯ ಸಂಭವಿಸಿದ್ದರೆ, ನಿನ್ನ ಪ್ರಾಣಕ್ಕೆ ಸಂಚಕಾರ ಬಂದದ್ದಿದ್ದರೆ ಸೀತೆ ಸಿಕ್ಕಿ ಏನು ಪ್ರಯೋಜನ? ಸಾಕೇತಕ್ಕೆ ನಾ ಮತ್ತೆ ಅರಸನಾಗಿ ಆದ್ರೂ ನನ್ನ ಮಿತ್ರನನ್ನು ಕಳೆದುಕೊಂಡಂತಹ ದುಸ್ಥಿತಿ ಬಂದದ್ದು ನನ್ನ ಕಣ್ಣ ಮುಂಭಾಗದಲ್ಲಿ ಎಂಬ ಪಾಪ ಭಾವ ವಿಷಾದವಾಗಿ ನನ್ನನ್ನು ಆವರಿಸದೇ ಇರ್ತದೆ. ಹೌದು. ನಾನೇನು ನಿರ್ಣಯಿಸಿದ್ದೆ ಗೊತ್ತೋ? ಏನು? ಒಂದು ವೇಳೆ ಹೆಚ್ಚು ಕಡಿಮೆಯಾಗಿ ನಿನ್ನ ಪ್ರಾಣಹರಣ ಆದರೆ ರಾವಣ ವಧೆಯನ್ನು ಸಾಧಿಸಿ ಆದರೂ ಸೀತೆಯನ್ನು ಬಿಡುಗಡೆಗೊಳಿಸಿ ಲಕ್ಷ್ಮಣನ ಜೊತೆಯಲ್ಲಿ ಸಾಕೇತಕ್ಕೆ ಸಂದೇಶ ಕಳಿಸಿ ಅಂಗದನನ್ನು ಕಿಷ್ಕಿಂಧೆಗೆ ಸಮ್ರಾಟನಾಗಿಸಿ ವಿಭೀಷಣನನ್ನು ಇಲ್ಲಿ ನೆಲೆಗೊಳಿಸಿ ತುಲ್ಯಾರಿ ಮಿತ್ರತ್ವದ ಬದ್ಧತೆಯಲ್ಲಿರುವಂತಹ ನಿನ್ನನ್ನು ಕಳ್ಕೊಂಡ ಮೇಲೆ ನಾನು ಪ್ರಾಣತ್ಯಾಗ ಮಾಡುವುದು ಅಂತ ನಿರ್ಣಯಿಸಿ ಆಗಿ. ಅಯ್ಯೋ ಪ್ರಭೋ, ನನ್ನಿಂದ ಅಪರಾಧವಾಯಿತು ಸ್ವಾಮಿ. ಅವ ತಪ್ಪೇ ಮಾಡಿದ್ದಿರಬಹುದು. ತಪ್ಪಿಗೆ ತಪ್ಪೇ ಉತ್ತರವಾಗಬೇಕಾಗಿಲ್ಲ. ಸಮುಚಿತವಾದ ಮಾರ್ಗದಲ್ಲೇ ಅವನದ್ದಾದ ಎಲ್ಲ ಸಾಮರ್ಥ್ಯವನ್ನು ಭೇದಿಸುವುದಕ್ಕುಂಟು. ನಿಜವಾಗಿ ಈಗ ಆಗಬೇಕಾದ್ದೇನು ಗೊತ್ತೋ? ಏನು ಪ್ರಭು? ಅವನಿಗೆ ಕೊನೆಯದ್ದಾಗಿ ಒಮ್ಮೆ ಸಾರಿ ಹೇಳಬೇಕು.
ಸಾರಿ ಕೊಂದರೆ ಪಾಪವಿಲ್ಲ. ಧಾರಿಣೀಪತಿಗಳಾದ ನಮ್ಮ ನಡತೆಯನ್ನು ನಾವು ಮೀರಿ ವರ್ತಿಸುವುದು ಸಲ್ಲ. ಸರಿ. ಯಾರಾದ್ರೂ ಒಬ್ಬ ವಿವೇಕಿಯಾದ ಚತುರ ವಾಗ್ಮಿಯನ್ನು ಆಯ್ಕೆ ಮಾಡಿ ಅವನಿಗೆ ನನ್ನ ಸಂದೇಶವನ್ನು ಸ್ಪಷ್ಟವಾಗಿ ಹೇಳಬೇಕು. ನಾನು ಆದೀತ ದೇವ್ರೆ, ನೀನು ಮಾತಾಡಬಲ್ಲೆ, ಆದ್ರೆ ನಿನಗೆ ಮಧ್ಯೆ ಮಧ್ಯೆ ಒಮ್ಮೆ ಆವೇಶ ಬರ್ತದೆ, ಅದು ಅಪಾಯ ಆದೀತೋ ಅಂತ ನನಗೊಂದು ಆತಂಕ. ಹಾಗಾದ್ರೆ ಬೇಡ, ನನ್ನನ್ನು ಬಿಡು. ಈಗ ನಿನ್ನನ್ನು ಬಿಟ್ಟರೆ ಮತ್ತೆ ನಿಮ್ಮ ಪಾಳ್ಯದಲ್ಲಿ ಯಾರಾದೀತು? ನನ್ನ ಮಗ ಅಂಗದ ಇದ್ದಾನೆ, ಅವ ಆದೀತು. ಯೌವನದ ಹುರುಪುಂಟು ಮಾತ್ರ ಅಲ್ಲ, ರಾವಣನ ಜೊತೆಯಲ್ಲಿ ಸಖ್ಯದ ಬಂಧಕ್ಕೆ ಒಳಪಟ್ಟದ್ದು ವಾಲಿ. ಹೌದು. ಅದು ಮುಂದುವರಿಯಬೇಕಾದ್ರೆ ಸೀತೆಯನ್ನು ಬಿಟ್ಟು ಸುಗ್ರೀವನನ್ನು ರಾಮನನ್ನು ಒಪ್ಪಿ ಇರಬೇಕು. ಅದಲ್ಲದಿದ್ರೆ ಲೋಕದಲ್ಲಿ ರಾಕ್ಷಸರೇ ಇಲ್ಲ ಅಂತ ರಾಮನ ಮಾರ್ಗಣಗಳು ಸಾಧಿಸಿ ತೋರಿಸ್ತಾವೆ. ಇದನ್ನು ಸ್ಪಷ್ಟವಾಗಿ ಸಂದೇಶವಾಗಿ ಹೇಳಬೇಕು. ಅವನನ್ನು ಹೇಳಿ ಕಳಿಸಿದ ಮೇಲೆ ಸಂಧಾನವನ್ನು ಎಲ್ಲಿಯಾದ್ರೂ ಮುರಿದ್ರಲ್ವ, ಆ ಬಳಿಕ ನಿನಗೆ ಅನುಮತಿ ಕೊಡ್ತೇನೆ. ರಾಮ ರಾವಣರ ಮಧ್ಯೆ ನಿರ್ಣಾಯಕವಾದ ಕದನ ಆಗ ಸಂಧಾನ ಭೇದನ ಆದರೆ ಆರಂಭ ಆಗಲಿ. ಮತ್ತೆ ಸಂಧಾನಕ್ಕೆ ಕಪಿಜನು ಕಳುಹಿದವ ಚಿತ್ತವನು ಕೆಲಕಿರಲು ರಾವಣ ಚಿಂತಿಸಿದವು. ಶಿವನೇ ಶಿವನೇ, ಎಂತಹ ದುಸ್ಥಿತಿ ಬಂದೊದಗಿತ್ತು. 10 ತಲೆಗಳಲ್ಲಿ ರಾಮ ನೆರವೇರಿಸುವಂತಹ ಸೇತುವೆಯನ್ನು ನೋಡಬೇಕೆಂಬ ಉದ್ದೇಶದಿಂದ ಸಂತೋಷದಿಂದ ಶ್ವೇತಛತ್ರದ ಅಡಿಯಲ್ಲಿ ಸಿಂಹಾಸನದಲ್ಲಿ ಕುಳಿತಿದ್ದೆ. ಆ ಕ್ಷಣದಲ್ಲಿ ಬಾಣವೊಂದು ನೇರವಾಗಿ ಬಂದು ನನ್ನ ಶ್ವೇತಛತ್ರವನ್ನು ಖಂಡಿಸಿ ಬಿಟ್ಟಿತು. ಇದು ನಮಗೆ ಅಪಮಾನವೇ ಹೌದು. ಆಮೇಲೆ ಮಂಗಲೊಬ್ಬ ಹಾರಿ ಬಂದು 10 ತಲೆಗಳಲ್ಲಿದ್ದಂತಹ ಒಂದು ತಲೆಯಿಂದ ಕಿರೀಟವನ್ನು ಕಿತ್ತು ಓಡುವುದಕ್ಕೆ ಪ್ರಾರಂಭ ಮಾಡಿದ. ಅವನ ಬಾಲ ಹಿಡಿದ ಕಪ್ಪಳಿಸಬೇಕೆಂಬ ಉದ್ದೇಶದಿಂದ ಕೈ ಚಾಚಿದೆ, ಜಾರಿ ಹೋದ. ಬದುಕಿದ ಬಡ ಜೀವ. ಆಮೇಲೆ ಸಂಧಾನಕ್ಕಾಗಿ ಅಂಗದನನ್ನು ಕಳುಹಿಸಿದ. ಸಂಧಾನವನ್ನು ಮುರಿದಿದ್ದೆ. ಯುದ್ಧವೇ ಭಂಗ ಎಂಬುದಾಗಿ ನಾನು ಮುಂದುವರಿದು ಕೆಲವು ವೀರರನ್ನೆಲ್ಲ ಕಳುಹಿಸಿಕೊಟ್ಟೆ. ಯುದ್ಧ ನಡೆಯಿತು. ನಮ್ಮವರೆಲ್ಲ ಅಳಿದ್ರು. ಯಮನಾಲಯವನ್ನು ಸೇರಿದ್ರು. ತಮ್ಮನಾದಂತಹ ಕುಂಭಶ್ರವಣನು ಹೋದ. ಅವನು ಯಮನಾಲಯವನ್ನು ಸೇರಿದ. ಅತಿಕಾಯ, ಧೂಮ್ರಾಕ್ಷ ಮುಂತಾದವರೆಲ್ಲ ಹೋದಾಗ ಕರಾಸುರನ ಮಗನಾದಂತಹ ಮಕರಾಕ್ಷ ನಾನು ಹೋಗುತ್ತೇನೆ ದೊಡ್ಡಪ್ಪ ಅಂತ ಹೇಳಿದ. ಹರಸಿ ಕಳುಹಿಸಿಕೊಟ್ಟೆ. ಆದ್ರೆ ಈಗಿನ ವರ್ತಮಾನ ಕೇಳುವಾಗ ನನ್ನ ತಲೆಯೇ ಕೆಳಗೆ ಹೋಗುತ್ತಾ ಇದೆಯಲ್ಲ. ಮಕರಾಕ್ಷನು ರಣಭೂಮಿಯಲ್ಲಿ ಇಳಿದು ಹೋದನೆ. ಶಿವನೇ ಶಿವನೇ ಶಿವನೇ. ಹಡಿದವರಿಗೆ ಶಿರವನ್ನು ಬಾಗಿದ್ದೇನೆ. ಒಳ್ಳೆದಾಗ್ಲಿ. ನಾಳೆ ನನ್ನ ವರದಳು ಆ ನರಪ್ಲವಗರನ್ನು ಕೊಂದು ಶಾಕಿನಿ ಡಾಕಿನರಿಗೆ ಔತಣ ಬಡಿಸ್ತೇನೆ. ಅಡಿಗಡಿಗೆ ಸೋಲವಾಗುತ್ತಿದೆ. ನಿನ್ನ
ಬೃಹತ್ತಾದಂತಹ ಸೋಲಿನ ಸಸಿಯನ್ನು ಕಿತ್ತೊಗೆದು ರಾಮನ ಬಸಿರಿನಲ್ಲಿ ನೆಟ್ಟು ಲಕ್ಷ್ಮಣನೆನ್ನುವಂತಹ ಜಲಧಾರೆಯಿಂದ ಅದನ್ನಲ್ಲೇ ಸ್ಥಾಪಿಸ್ತೇನೆ. ಅವರ ಜೊತೆಯಲ್ಲಿರುವಂತಹ ಸುಗ್ರೀವಾದಿ ವರ್ಗ ಮತ್ತೆ ಸುಗ್ರೀವನಿಗೆ ಬಾಳವ ಸುಗ್ರೀವನ ಮತ್ತೆ ಸುಗ್ರೀವನಿಗೆ ಬಾಳವ ಒಳ್ಳೆ ಪಾತ್ರವಾಗಿ ಕಪಿಗಳ ನಂತರನು ತುಂಬ ವ್ಯಥೆಯ ರಾಮನ ಸೇನೆಯ ನಾಯಕನಾಗಿ ಸುಗ್ರೀವ ಮತ್ತೆ ಕಪಿಗಳು ಆ ಸುಗ್ರೀವನ ತಲೆಯನ್ನು ಕಡಿದು ಅದನ್ನೊಂದು ಪಾತ್ರೆಯನ್ನಾಗಿ ಮಾಡಿ ಉಳಿದಿರುವಂತಹ ಎಲ್ಲಾ ಕಪಿಗಳನ್ನು ಕಡಿದು ಕೊಂದು ಆ ಪಾತ್ರೆಯೊಳಗೆ ತುಂಬಿಸಿ ಅದನ್ನು ಭೂತಗಳಿಗೆ ಔತಣ ಮಾಡುತ್ತಾರೆ. ಧೂಮ್ರಾಚಾದಿಗಳೆಲ್ಲ ನಿನ್ನೋಳದ ಸಭೆಯಲ್ಲಿ ಈ ಹಿಂದೆ ಧೈರ್ಯದ ಮಾತುಗಳನ್ನಾಡಿ ಯುದ್ಧಕ್ಕೆ ಹೋದವರೆಲ್ಲವರು ಕೂಡ ಅಂತಕನ ಅರಮನೆಯನ್ನು ಸೇರಿದ್ದಾರೆ. ಹೋಗುತ್ತೇನೆ ಅಲ್ಲಿಗೆ. ಬಳಿದ ಧೂಮ್ರಾಸಾದಿ ಶುಭಟಾವಳಿಗಳ ನಿನ್ನ ಸಭೆಯಲ್ಲಿ ತಂದು ನಿಲ್ಲಿಸುತ್ತೇನೆ. ಹೋದವರೆಲ್ಲ ಧೈರ್ಯ ಹೇಳಿದ್ದಾರೆ. ನೀನು ಹೇಳುವ ಮಾತಿನಲ್ಲಿ ಧೈರ್ಯ ನನ್ನ ಶೌರ್ಯದ ಮೇಲೆ ನಂಬಿಕೆ ಇಲ್ವೇ? ಅರಿಯಯ್ಯ ಮಮ ಶೌರ್ಯದ ಏಳಿಗೆಯೋ. ಹಿಂದೊಂದು ದಿನ ಸ್ವರ್ಗಲೋಕವನ್ನು ನೀವು ಹೋದಾಗ ಅಲ್ಲಿ ದೇವತೆಗಳಿಂದ ಬಂಧಿಸಲ್ಪಟ್ಟಿರಿ. ಆ ಕಾಲದಲ್ಲಿ ಬಂದು ಸೆರೆ ಬಿಡಿಸಿ ಇಂದ್ರಜಿತು ಎನ್ನುವಂತ ನೆಗಳತೆಗೆ ಪಾತ್ರನಾದವ ಒಪ್ಪಿ ಅಪ್ಪಣೆಯನ್ನು ಕೊಡಿ ತಂದೆ. ಮಗನೇ, ಮೇಘನಾದ ನೀನು ಇಂದ್ರಜಿತ್ ಎಂಬ ಹೆಸರು ಪಡೆಯುವುದಕ್ಕೆ ನೀನು ಮಾಡಿದ ಸಾಧನೆಯೇ ಸಾಕ್ಷಿಯಾಗಿದೆ. ಅಲ್ವೇ? ಕಣ್ಣಾರೆ ಕಂಡಿದ್ದೇನೆ, ಹರಸಿದ್ದೇನೆ. ಶುಭವಾಗಿ ಧನ್ಯೋ. ತಂದೆಯ ಅಪ್ಪಣೆ ಕೊಂಡಾದಕ್ಕೆ ತಂದೆಯಿಂದ ಪಡೆದು ಮಾಡಿದ್ದೇನೆ. ತಾಯಿ ಮಂಡೋದರಿಯ ಆಶೀರ್ವಾದವು ಕೂಡ ನನ್ನ ಪಾಲಿಗೆ ಬಂದಿದೆ. ದಿವ್ಯವಾದಂತಹ ರಥವನ್ನು ಏರಿ ರಾಮ ಲಕ್ಷ್ಮಣರ ಸಹಿತ ಕಪಿಗಳನ್ನು ಕೆಡಹುವುದಕ್ಕಾಗಿ ಯುದ್ಧರಂಗಕ್ಕಿಳಿಯುತ್ತೇನೆ.
ವಿದ್ಯಮಾನ. ಯಾರೋ ದುರುಳ ಮಾಯೆಯಲ್ಲಿ ಆಶ್ರಯಿಸಿದ್ದಾನೆ ಅಂತ ಸ್ಪಷ್ಟ. ಮಾಯಾಭೇದನ ಸೂರ್ಯವಂಶೀಯ ರಾಮನಿಗೆ ಅಸಾಧ್ಯ ಎಂಬ ಭಾವ ಇದ್ರೆ ಇದೋ ಶಬ್ದವೇದಿಯನ್ನು ವಿನಿಯೋಗಿಸಿ ಎಲ್ಲಿದ್ದರೂ ಕೂಡ ಮಾರ್ಗನ ಹೊರಡುವ ಮಾರ್ಗದಲ್ಲೇ ಧರೆಗೆ ಬೀಳುವಂತೆ ಮಾಡುತ್ತೇನೆ. ಮಾನವಪತಿ, ನೀನು ಕೆಳಗೆ ಬಿದ್ದು ನನ್ನಲ್ಲಿ ಪಟ ಅಂತ ಹೇಳುವುದು ಯಾಕೆ? ನಾನು ಕೆಳಗೆ ಬಿದ್ದದ್ದಲ್ಲ, ನಿನ್ನನ್ನು ಇಳಿಸಿದ್ದು. ನೀನು ಇಳಿಸಿದ್ದು. ಅದೇ ಇಳಿಸಿದ್ದು ಮಾರ್ಗಣದಿಂದ. ಹ, ಒಂದರ್ಥದಲ್ಲಿ ನೀನೇರಬೇಕಾದ ಎತ್ತರ ಬಿಟ್ಟು ಹ. ಕೆಳಗೆ ಬೀಳುವಂತಹದ್ದು ನಿನ್ನ ದಯನೀಯ ಅವಸ್ಥೆ. ನೀನು ಇಳಿಸ್ತಿ ಎನ್ನುವಂತ ಉದ್ದೇಶದಿಂದಲೇ ಮೇಲಿದ್ದದ್ದು. ಹಾಗಾದ್ರೆ ಯಾರೋ ಬೀಳಿಸ್ತಾರೆ ಅಂತ ನಾವೇರು ಬೀಳಿಸ್ತಾರೆ ಅಂತಲ್ಲ, ಮತ್ತೆ? ನಿನ್ನ ಪರಾಕ್ರಮವನ್ನು ಕಾಣಬೇಕು ಅಂತೇಳಿ. ಮತ್ತೆ ಈಗ ಪಟಮಾನವಪತಿ ಅಂತದ್ದು ಯಾಕೆ? ಕಾರಣ ಇದೆ. ಎಲ್ಲಿ ನೀನು ಅಯೋಧ್ಯೆಯನ್ನು ಆಳುತ್ತಾ ಮಾನವಪತಿ ಎಂದೆನಿಸಿಕೊಳ್ಳಬೇಕಿತ್ತು, ಅದನ್ನು ಬಿಟ್ಟು ನೀನು ಕಾಡಿಗೆ ಬಂದೆ. ಬಂದದ್ದು ಮಾತ್ರವಲ್ಲ, ಮಡದಿಯನ್ನು ಕಳಕೊಂಡೆ. ನನ್ನಲ್ಲಿ ದುರವನ್ನು ಕೊಡುವುದಕ್ಕೆ ಬಂದೆಯಾ? ಸಾಧ್ಯ ಇಲ್ಲ ನಿನ್ನಲ್ಲಿ. ಯಾಕಿಲ್ಲ? ಆಹಾ. ನಿಂತದ್ದು ಸೂರ್ಯವಂಶೀಯ ರಾಮ ಎದುರಾಳಿಯಾಗಿ ನಿನ್ನ ಚೇಡಿಕೆಯ ಮಾತುಗಳಿಗೆಯೋ ಭಂಗಿಸಬೇಕೆಂಬ ದುರಾಶಯದ ಮಾತಿಗೋ ಧೃತಿಗೆಡುವವನು ಅಲ್ಲ, ನೆಲೆ ತಪ್ಪುವವನು ಅಲ್ಲ. ಮಾಯೆಯನ್ನು ಪರಮ ಬಲವಾಗಿ ಅಂಗೀಕರಿಸಿದ ನೀವೆಷ್ಟು ದುರ್ಬಲರು ಅಂತ ತಿಳಿಸುವುದಕ್ಕೆ ಶಬ್ದವೇದಿ ಪ್ರಯೋಗ ಆದದ್ದು. ಅನೇಕ ವರ್ಷಗಳ ಸಿದ್ಧಿಯಿಂದ ಸಾಧನೆಯಿಂದ ಮಾಯಾವಿವಶತೆಗೊಳಪಡಿಸುವ ಪ್ರಪಂಚವನ್ನು ನಂಬಿ ಆ ಪ್ರಪಂಚದ ಸಾಧುಗಳನ್ನು ಮುಗ್ಧರನ್ನು ವಂಚಿಸ್ತಾ ಗಳಿಸಬಾರದನ್ನೆಲ್ಲ ಅಪಮಾರ್ಗದಲ್ಲಿ ಗಳಿಸಿದವರು ನೀವು. ನಿಮ್ಮ ಶಬ್ದದ ಮೂಲವನ್ನು ಹಿಡಿದು ಅಲ್ಲಿಗೆ ಹೊಡೆದು ಎಷ್ಟೆತ್ತರಕ್ಕೇರಿದ್ರು ಧರಾತಲಕ್ಕಿಳಿಸುವಷ್ಟು ಸಾಮರ್ಥ್ಯ. ಅದಕ್ಕಾಗಿ ವಿಶೇಷವಾಗಿ ಶ್ರಮಿಸದೆ ಅರಿತ ವಿದ್ಯೆಯ ಬಲದಿಂದಲೇ ಮಾಡಬಲ್ಲ ರಾಮ. ಅಂತಹ ನನ್ನನ್ನು ನೀನು ಹೇಳುವುದು ಪಡ ಮಾನವಪತಿ ಅಂತ. ನನ್ನ ಪ್ರಭುತ್ವವನ್ನು ನೀನು ಅನಿವಾರ್ಯವಾಗಿ ಒಪ್ಪಬೇಕಾಯಿತು. ನೆನಪಿಟ್ಟುಕೋ, ನಾನು ಅಯೋಧ್ಯೆಯನ್ನು ಸ್ವೀಕರಿಸಲಿಲ್ಲ, ಪಟ್ಟವನ್ನು ಏರಲಿಲ್ಲ. ನನ್ನಲ್ಲಿ ನಿಷ್ಠೆಯನ್ನು ಹೊಂದಿದ ಭರತಕುಮಾರ ಪಾದುಕೆ ಇಟ್ಟಿರಬಹುದು. ನನ್ನ ಪಾದುಕೆಯೇ ನನ್ನ ಪ್ರಭುತ್ವವನ್ನು ಒಪ್ಪಿಸುವಲ್ಲಿ ಪರ್ಯಾಪ್ತವಾಗಿದೆ ನಿನಗೆ. ಮತ್ತೆ ಹೇಳ್ತಿ ನೀನು ಊರಿನಲ್ಲಿ ಉಳಿಯಲಿಲ್ಲ, ಕಾಡಿಗೆ ಬಂದೆ, ಹೆಂಡತಿಯನ್ನು ಕಳ್ಕೊಂಡೆ ಅಂತ. ಕದ್ದುಕೊಂಡು ಹೋದವರಿಗೆ ಅಲ್ಪಕಾಲ ಆ ವಸ್ತುವನ್ನು ವ್ಯಕ್ತಿಯನ್ನು ಇರಿಸಿಕೊಳ್ಳುವುದಕ್ಕಾಯಿತು ಎಂಬುದರಿಂದ ಯಾರು ಕದಿಯಲ್ಪಟ್ಟರೋ ಅವರೆಲ್ಲ ದುಷ್ಟರು ಅಂತ ಆಗುವುದಿಲ್ಲ. ಲೋಕದ ಒಳ್ಳೆಯತನದ ಮೇಲೆ ವಿಶ್ವಾಸ ಇಟ್ಟು ಕಣ್ಮುಚ್ಚಿದ್ದಾರೆ ಅಥವಾ ಬದಿಗೆ ಸರಿದು ಹೋಗಿದ್ದಾರೆ ಅಂತ ತಾತ್ಪರ್ಯ. ಅವರ ಒಳ್ಳೆಯತನದ ದುರುಪಯೋಗ ಮಾಡಿ ಪರದಾರಾಪಹಾರದ ಕೃತ್ಯ ಮಾಡಿದ ದುಷ್ಟನಾದ ಅಪ್ಪನನ್ನು ಸಮರ್ಥಿಸ್ತಾ ನೀನಿನ್ನೆಷ್ಟು ಮೆರೆದರು, ಎಷ್ಟು ಮೇರೆ ಮೀರಿದರು, ಅಲ್ಲ ಹುಟ್ಟಿದ ತಾಯಿಯ ಗರ್ಭವನ್ನೇ ಮರಳಿ ಸೇರಿದರು, ಹೊರಗೆಳೆದು ನಿನ್ನ ದೌಷ್ಟ್ಯವನ್ನು ಭಸ್ಮ ಅಯ್ಯೋ
ಒಪ್ಪಿಕೊಂಡಿದ್ದೇನೆ. ಆದರೂ ಕೂಡ ಅಂಬರ ಪಥದಲ್ಲಿ ನಿಂತು ಮಾಯಾವಿದ್ಯೆಯನ್ನು ಪ್ರದರ್ಶಿಸುತ್ತಾ ನಿನ್ನನ್ನು ಹೊಡೆದುರುಳಿಸುವುದಕ್ಕೊಂದು ಕಾರಣ ಇದೆ. ಆದರೆ ನೀನು ಬೀಳಲಿಲ್ಲ, ಕೆಳಗೆ ನನ್ನನ್ನು ಬರಮಾಡಿಕೊಂಡಿದ್ದೀಯ. ಬಹಳ ಒಳ್ಳೆಯದಾಗಿದೆ ರಾಮ. ಲೋಕದಲ್ಲಿ ನಿನ್ನದಾದಂತಹ ಪ್ರಭುತ್ವ ಇದನ್ನು ಸ್ಥಾಪಿಸಿದವ ನೀನು. ಲೋಕ ನಿನ್ನನ್ನು ಒಪ್ಪಿಕೊಂಡಿದೆ. ನೀನು ಒಪ್ಪಿದ್ಯಲ್ಲ, ಮಾನವ ಪತಿ ಅಂತ ಕರದಲ್ಲಿಗೆ ಒಪ್ಪಿದ ಹಾಗೆ. ನೀನು ಮಾನವ ಪತಿ, ನಾವು ಅಸುರಪತಿಗಳು. ಅಸುರಪತಿ ನಿನ್ನ ಅಪ್ಪ, ಹ ಅವರ ಮಗ ನೀನು. ಭವಿಷ್ಯದ ಪತಿ ಆಗಬೇಕಾದ್ರೆ ಅಪ್ಪ ಹೋದ ಮೇಲೂ ನೀವು ಉಳಿಯಬೇಕು. ಈಗಿನ ಲಕ್ಷಣ ನೋಡಿದ್ರೆ ಅಪ್ಪನಿಗಿಂತ ಮೊದಲು ಮಗ ಹೊರಟಾಗುಂಟು. ಇಲ್ಲ, ಏನು ನಿನ್ನ ಪರಾಕ್ರಮವನ್ನು ಪರೀಕ್ಷಿಸಿಯೇ ನಂತರ ಏನು ಮಾಡಬೇಕು ಎನ್ನುವುದನ್ನು ಯೋಚಿಸಿ ಆಮೇಲೆ ನಾವು ಕೈಗೊಳ್ಳುವುದು ನಮಗೆ ಬೇಕಾದ್ದನ್ನು. ಪತಂಗಗಳಿಗೆ ದೀಪಶಿಖೆಯನ್ನು ಕಂಡಾಗ ಅದು ಹಣ್ಣು ಅಂತ ಕಾಣುತ್ತದೆ, ಆದ್ದರಿಂದಲೇ ಹೊಂದುವುದಕ್ಕೆ ಬರ್ತಾರೆ. ಹಣ್ಣು ಅಂತ ಹೊಂದುವುದಕ್ಕೆ ಬಂದದ್ದು ನಿಮ್ಮನ್ನು ಉರಿಸಿ ಭಸ್ಮ ಮಾಡ್ತದೆ. ಸೂಕ್ಷ್ಮ ಗಾತ್ರದ ಪತಂಗಗಳಿಗೆ ಗೊತ್ತಿರುವುದಿಲ್ಲ ಅದು ಏನು ಅಂತ ಹೇಳಿ. ನೋಡುವಾಗ ಕಣ್ಣಿಗೆ ತಂಪಾಗಿಯೋ ಇಂಪಾಗಿಯೋ ಬೇಕಾದ ಹಾಗೆಯೋ ಕಾಣುತ್ತದೆ. ಅದನ್ನು ಹಿಡಿಯುವುದಕ್ಕೆ ಹೋದಂತ ಅವುಗಳು ಸಾಯ್ತವೆ. ನಾವು ಹಾಗಲ್ಲ, ನಮಗೆ ಬೇಕಾದ್ದನ್ನು ನಾವು ಎಳ್ಕೊಳ್ತೇವೆ. ರಾಮ ಬೆಳಕು, ನಿನಗೆ ಅದು ಹಣ್ಣಾಗಿ ಕಂಡಿದೆ. ತಿನ್ನುವುದಕ್ಕೆ ಮುಂದೊತ್ತಿ ಬಂದರೆ ನಿನ್ನ ಭಸ್ಮ ನಿನ್ನ ಕುಟುಂಬದವರಿಗೆ ತೋರಿಸಿ. ಒಂದು ಯೋಚನೆಯನ್ನು ಮಾಡು. ಅಸುರರು ನಾವು, ದಿಟ ಮಾಯಾವಿಗಳು ಹೌದು. ನಮ್ಮದ್ದಾದಂತಹ ಪರಾಕ್ರಮವನ್ನು ಪರೀಕ್ಷಿಸು ನೋಡುವ. ಮಾಯೆಯ ಪದರವನ್ನು ಭೇದಿಸಿ ನಿನ್ನ ಕಾಯವನ್ನು ಭೇದಿಸಿ ಇವನ ಗೆಲುವ ಸಮರ್ಥರ ಊರಲು ನಿಲ್ಲುತ್ತ ಕಳಪವನದ ಸಮ್ಮುಖಕ್ಕೆ ಹಾಯ್ದನು ಕಪಟವನೇ ಎಳೆದು. ನುಡಿದಂತೆ ನಡೆಯುತ್ತಾನೆ ರಾಮ. ಮೂರು ಲೋಕಗಳಲ್ಲಿಯೂ ಕೂಡ ಇರುವನ್ನು ಗೆಲ್ಲುವಂತಹ ವ್ಯಕ್ತಿಗಳು ಯಾರೂ ಇಲ್ಲ. ಅಬ್ಬಾ, ಅಪ್ರತಿಮ ಸಾಹಸಿ ಇದ್ದಾನೆ. ರಾಮನನ್ನು ಗೆಲ್ಲುವುದಕ್ಕಾಗದೆ ಕಾಲಿಗೆ ಬುದ್ಧಿಯನ್ನು ಹೇಳಿದೆ, ಹಿಂದೆ ಹೋಗುವಾಗ ಇಲ್ಲ. ಅಂದೊಂದು ದಿನ ಬಂದಿದ್ದ ಲಂಕೆಗೆ ಹನುಮಂತ, ಇವನ ಸಖ, ಇವನ ದಾಸ. ಇನ್ನೂ ಇವನ ಪರಾಕ್ರಮ ಎಷ್ಟಿದೆ ಎನ್ನುವುದನ್ನು ನೋಡಬೇಕಾಗಿದೆ. ಅದಕ್ಕಾಗಿ ಅವನ ಕಡೆಗೆ ರಥವನ್ನು ಹಾರಿಸ್ತೇನೆ. ನಿನ್ನ ರಂಗ ಪ್ರವೇಶ ಆಗಾಗ ಆಗುತ್ತಾ ಉಂಟು. ಯುದ್ಧ ತೊಡಗಿದ ಮೇಲೆ ಇದು ಮೂರನೆಯ ಬಾರಿ ವಿಜೃಂಭಿಸಿದೆ. ಬಹುಶಃ ಇವತ್ತು ಬರುವಾಗಲೇ ಹೇಳಿದ್ಯಂತೆ ನಿನ್ನ ಅಪ್ಪಯ್ಯನಿಗೆ, ಇವತ್ತು ಏನಾದ್ರೂ ಒಂದು ಮಾಡದೇ ಇದ್ರೆ ನಾನು ಮಡಿದೇ ಹೋಗ್ತೇನೆ ಅಂತ. ತಂದೆ ತಾಯಿಗಳಿಗೆ ಹುಟ್ಟಿದ ಮಗನಲ್ಲ ಎನ್ನುವಲ್ಲಿವರೆಗೆ ನಿನಗೆ ಭರವಸೆ ಕಳೆದು ಹೋಗಿದೆ ಅಂತಾದ್ರೆ ನಮ್ಮ ಪ್ರಾಬಲ್ಯ ಏನು ಎನ್ನುವುದನ್ನು ತಿಳಿದುಕೋ. ನಮ್ಮ ವಿಷಯ ನಿಮ್ಮಲ್ಲಿಗೂ ಕೂಡ ಮುಟ್ಟಿದೆ. ಅಲ್ಲಲ್ಲಿಗೆ ಬೇಹಿನ ಜನರು ವಾರ್ತಾವಾಹಕರೆಲ್ಲ ಇದ್ದಾರೆ. ನೀವು ಏನು ಗುಟ್ಟು ಮಾತಾಡಿದ್ರು ನಮಗೆ ಅರ್ಥ ಆಗ್ತದೆ, ನಾವು ಮಾತಾಡಿದ್ದು ನಿಮಗೆ ಗೊತ್ತಾಗ್ತದೆ. ಮುಖ್ಯವಾಗಿ ನಿಮ್ಮ ವಿಷಯ ನಿಮ್ಮವನೇ ನಮಗೆ ಹೇಳ್ತಾರೆ, ವಿಭೀಷಣ ದೇವ. ಯಾಕಂದ್ರೆ ನೀವು ದೈವದ್ರೋಹಿಗಳಾದ ಕಾರಣ ನಿಮಗೆಲ್ಲ ನಿಮ್ಮವರೇ ಹಾಗೆಗಳಾಗಿ ಹೋಗಿದ್ದಾರೆ. ಕೊಡಲಿನ ಕಾವೇ ಕುಲಕ್ಕೆ ಮೂಲ ಅಂತ ಹೇಳಿದ ಹಾಗೆ. ಏನು ಇವತ್ತೀಗ ಒಂದು ಕ್ಷಣಕ್ಕಿಂತ ಮೊದಲು ಮರ್ಯಾದಾ ಪುರುಷೋತ್ತಮನಾದಂತಹ ಶ್ರೀರಾಮಚಂದ್ರನ ಜೊತೆಯಲ್ಲಿ ಹೋರಾಟವನ್ನು ಮಾಡುತ್ತಾ ಕೈ ಸಾಗದೆ ಅವರದ್ದಾದಂತಹ ಬಾಣದ ಎಸುಗೆಗೆ ಮೈ ತಪ್ಪಿಸಿ ಇನ್ನೇನು ಮಾಡುವ ಮನೆಗೆ ಹೋಗುವ ಹಾಗಿಲ್ಲ.
ಯುದ್ಧ ಕಣದಲ್ಲಿ ರಾಮನ ಪೆಟ್ಟನ್ನು ಸಹಿಸುವುದಕ್ಕೆ ಸಾಧ್ಯ ಆಗುವುದಿಲ್ಲ. ಒಟ್ಟಿನಲ್ಲಿ ಯಾರಲ್ಲೇ ಆದರೂ ಒಂದು ಮಾಡುವ ಎನ್ನುವ ಉದ್ದೇಶದಲ್ಲಿ ನನ್ನ ಸಮ್ಮುಖಕ್ಕೆ ರಥ ತಂದೀಯಾ? ಇದು ಹೇಗಾಯ್ತು ಗೊತ್ತಾ? ಕಾವಲಿಯಲ್ಲಿದ್ದವ ಒಲೆಗೆ ಬಿದ್ದ ಹಾಗಾಯಿತು. ರಾಮಚಂದ್ರನಾದ್ರೂ ಒಂದು ಪಾಪ ಪುಣ್ಯದಿಂದ ಹೊಡೆಯುವಾಗ ಬೊಬ್ಬೆ ಹಾಕಿದ್ರೆ ಸಾಯಲಿ ಹೋಗಲಿ, ಬದುಕಿದ್ರೆ ಬದುಕಲಿ ಎನ್ನುವಂತಹ ಒಂದು ಜೀವ ಕಾರುಣ್ಯದಿಂದ ಬಿಡ್ಲಿಕ್ಕೂ ಸಾಕು. ನನಗೆ ಅಂತಹ ದಯದಾಕ್ಷಿಣ್ಯ ಏನೂ ಇಲ್ಲ. ಎತ್ತಿದ ಗದೆಯಿಂದ ನಿನ್ನ ಮಂಡೆಗೆ ಅಪ್ಪಳಿಸಿದೆ ಅಂತಾದ್ರೆ ನೀನು ಸಿಗಿದು ಹಿಂದೆ ಉದ್ಯಾನದಲ್ಲಿ ನಿನ್ನನ್ನು ಬಂಧಿಸುತ್ತಾ ಹಿಂದೆ 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 ಉದ್ಯಾನದಲ್ಲಿ ಬಂಧಿಸಿದ ಬ್ರಹ್ಮಾದಿತ್ಯನಿ ತಂದೆಗ ಪ್ರಕಾರದ ಶೌರ್ಯವು ಕುಂದಿ ಹೋಯ್ತಿ. ಹನುಮ, ರಾಮನ ಬಗ್ಗೆ ಬಹಳಷ್ಟು ಹೊಗಳುವುದಕ್ಕೆ ಆರಂಭಿಸಿದ್ದೀಯ. ರಾಮ ಏನೆನ್ನುವುದನ್ನು ನಾನು ನೋಡಿಯೇ ಬಂದವ. ಮತ್ತೊಮ್ಮೆ ನೀನು ಹೇಳಬೇಕಾದಂತ ಅವಶ್ಯಕತೆ ಇಲ್ಲ ನನಗೆ. ನೀನ್ ನೋಡಿದ್ಯಾ? ಈಗ ಗಿದ್ದ ರಂಗದಿಂದ ಬಂದವ. ಒಂದು ಬದಿಯಿಂದ ನೋಡಿದ್ರೆ ರಾಮ ಎಲ್ಲಿ ಅರ್ಥ ಆಗ್ತಾನೋ? ಕುರುಡ ಆನೆ ಮುಟ್ಟಿದ ಜಾಗವನ್ನು ತಿಳ್ಕೊಂಡು ಹೀಗೆ ಅಂತ ಹೇಳ್ತಾನೆ. ಅದು ಕುರುಡ ಅಲ್ವಾ? ಕುರುಡ ಕಾಲನ್ನು ನೋಡಿದ್ರೆ ಆನೆ ಕಂಬದ ಹಾಗೆ ಅಂತ ಹೇಳ್ತಾನೆ. ಬೆನ್ನು ನೋಡಿದ್ರೆ ಯಾವುದೋ ಒಂದು ಬಂಡೆಯ ಹಾಗೆ ಅಂತ ಹೇಳ್ತಾನೆ. ನೀನು ಹಾಗೆ ರಾಮನನ್ನು ಯುದ್ಧ ಕಣದಲ್ಲಿ ಒಂದು ವಿಭಾಗದಿಂದ ನೋಡಿದ್ದಷ್ಟೇ. ನೀನೇನು ಅರಿತಿರುವೆ? ನಾನು ಅರಿತದ್ದಷ್ಟು ನೀನು ಅರಿತಿರ್ಲಿಕ್ಕಿಲ್ಲ. ತಾವರೆ ಅಡಿಯಲ್ಲಿರುವಂತಹ ಕಪ್ಪೆ ಯಾವತ್ತೂ ತಾವರೆಯ ಮಹತ್ವವನ್ನು ತಿಳಿದಿರುವುದಿಲ್ಲ. ಹಾಗೆ ನೀನು ಕೂಡ ರಾಮನ ಎದುರು ಏನೂ ಅಲ್ಲ. ರಾಮನನ್ನು ಕಂಡ ಆಯ್ತೋ, ಇನ್ನು ನಿನ್ನನ್ನು ಕಾಣಬೇಕು ಅಂತ ಹೇಳಿ ಬಂದದ್ದು, ನಿನ್ನ ಕಡೆಗೆ ರಥವನ್ನು ಹಾರಿಸಿದ್ದು. ಏನು ನನ್ನನ್ನು ಕಂಡು ಏನು ಅಧ್ಯಯನ ಮಾಡಿದೆ ನನ್ನ ಬಗ್ಗೆ? ಅಧ್ಯಯನ ಮಾಡುವುದಕ್ಕಲ್ಲ, ನಿನ್ನ ಪರಾಕ್ರಮದ ಪರಾಕಾಷ್ಠೆ ಎಷ್ಟಿದೆ ಎನ್ನುವುದನ್ನು ತಿಳಿಬೇಕು ಅಂತ ಬಂದದ್ದು. ಎಷ್ಟಿದೆ ಪ್ರಾರಂಭಿಸಬೇಕಷ್ಟೇ ಅಲ್ವಾ? ಏನು? ಯುದ್ಧವನ್ನು ಪ್ರಾರಂಭಿಸಬೇಕಷ್ಟೇ. ಬಹಳ ದಿವಸ ಆಯ್ತು ನಿಮ್ಮವರನ್ನು, ಕೆಲವು ಜನರನ್ನೆಲ್ಲ ನಾನೇ ತೆಗೆದದ್ದು. ಹೌದು, ನನಗೆ ನೀನು ಹೇಗೆ ಅಂತ ಕಾಣಬೇಕು. ಹೇಗೆ ಹೇಗೆ? ಯುದ್ಧದಲ್ಲಿ ಕಾಣಬೇಕು. ನಮಗೆ ಒಮ್ಮೆ ಮುಖಾಮುಖಿ ಆಗಿದೆ, ಗೊತ್ತಿದೆ. ಹಿಂದೆ ಉದ್ಯಾನದಲ್ಲಿ ಅದೆಷ್ಟು ಬಾರಿ ನೀನು ಬಂದೆ. ಹೆಸರೆಂತದ್ದು ಆ ವನಕ್ಕೆ? ಯಾಕೆ ಅಲ್ಲ, ಅಶೋಕಾವನ. ಯಾರಿಗೆ ಅಶೋಕಾವನ? ನಮ್ಮಮ್ಮ ಯಾವಾಗಲೂ ಕಣ್ಣೀರಿಳಿಸುವುದು. ಪಾಪಿಗಳೇ, ನೀವು ಅಶೋಕಾವನ ಅಂತ ಹೆಸರಿಟ್ಟಿದ್ದೀರಿ. ಹೌದು, ಶೋಕವನ. ಶೋಕವನ ಇನ್ನು ನಿಮ್ಮದ್ದಾಗುತ್ತದೆ. ನೀನು ಅದನ್ನು ತಿಳಿಯಲಿಲ್ಲ. ಅಂದು ನಿನ್ನನ್ನು ಯುದ್ಧದಲ್ಲಿ ನಾನು ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿ ಬಂಧಿಸಿ ನನ್ನ ತಂದೆಗೆ ಒಪ್ಪಿಸುವ ಕಾಲದಲ್ಲಿ ನಿನ್ನ ಶೌರ್ಯ ಎಲ್ಲಿ ಕುಂದಿ ಹೋಗಿತ್ತೋ? ಎಂತದು ಹೆಡ್ಡ? ನಿನ್ನಷ್ಟು ದೊಡ್ಡ ಮುಟ್ಟಾಳರು ಬೇರೆ ಇದ್ದಾರಾ? ಯಾಕೆ ಯಾಕೆ? ಬ್ರಹ್ಮಾಸ್ತ್ರಕ್ಕೆ ನಾನೆಲ್ಲ ಸೋಲುವವನ. ಬ್ರಹ್ಮದೇವರು ಅವತ್ತೇ ನನಗೆ ಕೊಟ್ಟ ವರ, ನೀನು ಚಿರಂಜೀವಿ, ನನ್ನಸ್ತ್ರ ನಿನ್ನನ್ನು ಏನೂ ಮಾಡುವುದಿಲ್ಲ ಅಂತ. ಒಬ್ಬ ಬ್ರಹ್ಮಾಸ್ತ್ರದಲ್ಲಿ ಬಂಧಿಸಿದ್ದೇ ಹೌದು ಅಂತಾದ್ರೆ ಅದಕ್ಕೆ ಉಪಶಮನದ ಅಸ್ತ್ರವನ್ನು ಅವನೇ ಪ್ರಯೋಗ ಮಾಡಿದದ್ದು ಬಿಟ್ಟು ಹೋಗ್ತದೇನೋ? ಈಗ ನನ್ನನ್ನು ಬಂಧಿಸಿದ್ದೇ ಹೌದು ಅಂತಾದ್ರೆ ನಿಮ್ಮ ಆಸ್ಥಾನಕ್ಕೆ ಕೊಂಡೊಯ್ದು ನಿನ್ನ ಅಪ್ಪನ ಮುಂದೆ ನಿಲ್ಲಿಸಿ ನೀನು ಪ್ರತಿಶರ ಪ್ರಯೋಗ ಮಾಡಿದೀಯಾ? ಇಲ್ವಲ್ಲ. ಹಾಗಾದ್ರೆ ಬ್ರಹ್ಮಾಸ್ತ್ರಕ್ಕೆ ಬಂದಿಯಾದಂತೆ ನಾನು ನಟಿಸಿದ್ದು ಯಾಕೆ ಗೊತ್ತಾ? ಖಳರಠಾವನ್ನು ತಿಳಿಯುವುದಕ್ಕೆ ಸರಿಯಾದ ಸಮಯ ಇದು. ನಿಮ್ಮ ಒಂದು ಮೆರವಣಿಗೆ ವೈಭವ. ನಿನ್ನ ಚಿಕ್ಕಪ್ಪ ಸತೋದರಲ್ಲ ಕುಂಭಕರ್ಣ, ಅವನ ರಥದಲ್ಲಿ ನನ್ನನ್ನು ಹಾಕಿ ಲಂಕೆಯ ಬೀದಿ ಬೀದಿಗಳಲ್ಲಿ ನೀವೆಲ್ಲ ಗೋ 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 ಅಂತ ಒಂದು ರಥಯಾತ್ರೆ ಮಾಡಿದಿರಿ ನೋಡಿ. ಅದು ನಿನ್ನನ್ನು ಮೆರವಣಿಗೆ ಮಾಡಿದ್ದು. ಅದೇ ನಿಮಗೆ ಮಂಗ ಮೆರವಣಿಗೆ ಮಾಡುವ ನಿಂದಿಸಿದ್ದು. ನಿಮಗೆ ದೇವರ ಒಂದು ರಥ ಎಳಿಲಿಕ್ಕೆ ಯೋಗ ಇಲ್ಲ. ನನ್ನತ್ತ ಮಂಗನನ್ನು ಕೂತ್ಕೊಳ್ಳಿಸಿಯೇ ರಥ ಎಳಿಬೇಕಷ್ಟೇ ನೀವು. ಅವತ್ತು ಹೇಳಿದೆಯಲ್ಲ ಉದ್ಯಾನವನದ ಬಗ್ಗೆ, ಅವತ್ತು ಎಷ್ಟು ಜನ ಸತ್ತಿದ್ದಾರೋ? 10,000 ನೋಡು
ನಾನು ಮಾಡಿದಂತ ಅವಾಂತರಗಳನ್ನು ಕಂಡು ಜಂಬುಮಾಲಿ ಬಂದ, ಅಕ್ಷಕುಮಾರರು 1000 ಮಂದಿಗಳು ಬಂದರು. ಎಲ್ಲ ಧ್ವಂಸರಾದ ಮೇಲೆ ನನ್ನ ಆಟೋಪವನ್ನು ತಡೆ ಹಿಡಿಯುವುದಕ್ಕೆ ನಿನ್ನ ಅಪ್ಪನಿಂದ ಕಳುಹಿಸಲ್ಪಟ್ಟವ ನೀನು. ನೀನೇನು ಲಂಕೆಯಲ್ಲಿ ಮಹಾನ್ ಸಾಧಕ, ನಿನ್ನಷ್ಟು ದೊಡ್ಡ ಪರಾಕ್ರಮಿಗಳು ಮತ್ತೊಬ್ಬರಿಲ್ಲ. ನಿನ್ನ ಅಪ್ಪನಿಗೇ ಆದಂತಹ ಸೋಲನ್ನು ಗೆಲುವಾಗಿ ತಂದು ಕೊಟ್ಟವ ಅಂತವ ಬರಬೇಕಾಯಿತು ನನ್ನನ್ನು ಹಿಡಿಯುವುದಕ್ಕೆ. ನೀನು ಬಂದೆ, ಸರಳಗಳನ್ನು ಪ್ರಯೋಗಿಸಿದೆ, ನನ್ನನ್ನೇನಾದರೂ ನೋಯಿಸಿತಾ? ನಿನ್ನವರೆಲ್ಲ ಬಲ್ಲೆ ಬರ್ಚಿಗಳಿಂದ ಇರಿಯುವುದಕ್ಕೆ ಆರಂಭ ಮಾಡಿದ್ರು. ನಾನೇನಾದ್ರೂ ಇರಿತಕ್ಕೆ ಒಳಗಾದಿರೋ? ಇಲ್ಲ. ಅವರು ಕಟ್ಟುವುದಕ್ಕೆ ಬಂದ ಹೊತ್ತಿನಲ್ಲಿ ನಾನು ಮೈಯನ್ನು ಒಮ್ಮೆ ಆಚೆಗೆ ಈಚೆಗೆ ಎಳೆಯುವ ಸಂದರ್ಭದಲ್ಲಿ 10,000 ಮಂದಿ ರಾಕ್ಷಸರು ನನ್ನ ಕಾಲಡಿಯಲ್ಲಿ ಬಿದ್ದು ಗತಪ್ರಾಣರಾಗಿ ಹೋಗಿದ್ದಾರೆ. ಕಡೆಗೆ ಬ್ರಹ್ಮಾಸ್ತ್ರ ಪ್ರಯೋಗ ಅಂತ ನೀನು ಮಾಡಿದೆ. ತಿಟ್ಟಿರಿ ಗುಟ್ಟುತ್ತಾ ನನ್ನ ನಾಲಿಗೆಯನ್ನು ನಾನೇ ಕಚ್ಚಿ ಮುದುಡಿ ಮುದ್ದೆಯಾದ ಹೊತ್ತು ನೀವೆಲ್ಲ ಬೆಂಕಿ ಹಾಕಿದಿರಿ. ಮಂಗಗಳಿಗೆ ಬೆಂಕಿ ಹಾಕಿದ್ರೆ ಅವುಗಳು ಹೆದರಿಕೊಳ್ತಾವೆ ಅಂತ ನಾನು ಬೇಕು ಅಂತಲೇ ನಿಮ್ಮ ರಥದಲ್ಲಿ ಮುದ್ದೆಯಾಗಿ ಬಿದ್ದವ. ನನ್ನನ್ನು ಎತ್ತಿ ಹಾಕಿದ್ದಲ್ಲ, ನನ್ನನ್ನು ಯಾವುದರಿಂದಲೂ ನಿಮಗೆ ಕಟ್ಟುವುದಕ್ಕೂ ಆಗುವುದಿಲ್ಲ ಎನ್ನುವುದನ್ನು ನಾನು ಲಂಕೆಯ ಆಸ್ಥಾನದಲ್ಲಿ ತೋರಿಸಿದ್ದೇನೆ. ಇಷ್ಟಕ್ಕೂ ನಿಮ್ಮ ಎಣ್ಣೆ ತಂದಿರಿ, ನಿಮ್ಮ ಬಟ್ಟೆ ಸುತ್ತಿದಿರಿ, ನಿಮ್ಮ ಬೆಂಕಿಯನ್ನು ನನ್ನ ಬಾಲಕ್ಕಿಟ್ಟಿರಿ. ಪರಿಸ್ಥಿತಿ ಏನಾಯ್ತು? ಲಂಕೆಯೇ ಸುಟ್ಟು ಹೋಯಿತು. ನಿನ್ನಪ್ಪನ 5-6 ಮುಖದ ಮೀಸೆಗಳಿಗೆ ನಾ ಬೆಂಕಿ ತಾಗಿಸಿದ್ದೇನೆ. ಹೇಗೆ ನಿನ್ನ ಅಪ್ಪನ ಮುಖದಲ್ಲಿ ಚರ್ಮ ಮೀಸೆ ಎಲ್ಲ ಬಂತೇನೋ? ಅದೇ ನಿನ್ನ ಅಪ್ಪನ ಮುಖದಲ್ಲಿ ಮೀಸೆ ಚರ್ಮ ಬಂತ ಅಂತ ಕೇಳಿದ್ದು ನಾನು. ನೀನು ಬರಬೇಕಿತ್ತು ನೋಡುವುದಕ್ಕೆ. ನೀನಿಲ್ವ ಮಗ ಧೈರ್ಯ ಹೇಳುವಾಗ? ನೀನ್ ನೋಡ್ಲಿಲ್ವಾ ನಿನ್ನ ಅಪ್ಪನ ಮುಖ? ನಾನು ನೋಡಿದ್ದನ್ನೇ ನಿನಗೆ ಹೇಳಬೇಕಾ? ಹೌದು. ಹೇಗುಂಟು ನಿನ್ನ ಅಪ್ಪನ ಮುಖ? ಯಾಕೆ ಸ್ವಲ್ಪ ಸರಿಯಾಗಿದ? ಎಲ್ಲ ಸರಿ ಇದೆ. ಹೌದೇನೋ? ಈಗ ನನ್ನಲ್ಲಿ ಯುದ್ಧಕ್ಕೆ ಬಂದಿದ್ಯಲ್ಲ, ಇಷ್ಟೆಲ್ಲ ಹೇಳ್ತೀಯಲ್ಲ, ನನ್ನನ್ನು ಅಲ್ಲಿ ಕಟ್ಟಿದವ ಇಲ್ಲಿ ಕಟ್ಟಿದವ ಅಂತ. ನೀನು ಗಟ್ಟಿ, ಕಟ್ಟಬೇಕಾದದ್ದನ್ನು ಕಟ್ಟು, ಬಿಡ್ಬೇಕಾದದ್ದನ್ನು ಬಿಡು. ನಿನ್ನನ್ನು ಇಲ್ಲೇ ಅವಸಾನ ಮಾಡಿದ್ರೆ ಕೇಳುವವರು ಯಾರ? ನನಗೆ ನನ್ನ ಬಗ್ಗೆ ಗೊತ್ತುಂಟಾಯ್ತಾ? ನೀನು ಹೇಳಬೇಕಾದ ಎಲ್ಲ ಗೊತ್ತುಂಟು. ಎಲ್ಲೆಲ್ಲಿ ಯಾವುದನ್ನು ಕಟ್ಟಬೇಕು ಅಂತ ಹೇಳಿ ನೀನು ಪ್ರತ್ಯೇಕ ಹೇಳಬೇಕಾಗಿಲ್ಲ. ನೀನು ಮಾತಾಡಿದ್ರೆ ನಿನ್ನ ಕೈ ಕಾಲುಗಳನ್ನು ಕತ್ತರಿಸ್ತೇನೆ. ಬೆರಳು ಸರಿ ತೋರಿಸು. ಈಗ ಅದು ಸರಿ ಉಂಟು, ಈಗ ಸರಿಯಾಗಿದೆ. ರಣ ಹೇಳಿ ಅಂತ ಆ ರಾವಣನಿಗೆ ಹುಟ್ಟಿ ಸತ್ತ ಇವ 8 ಸಲ ಬಂದು ಓಡಿದ. ಬರೋದು ಓಡುದು, ಬರೋದು ಓಡುದು, ಪೆಟ್ಟು ತಿನ್ನೋದು ಓಡುದು. ಇನ್ನು ಎಲ್ಲಿ ಹೇಳ್ತಾನೆ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಕಾದುವರು ಸೀತೆಯ ವನದಿಂದಲಿ ಲವಗನೆದುರಳು ಕಳೆ ಅರಿವೆ ಹಿಂದೆರುತ್ತ ವಿಧದಿಂದ ಕಾದಾಟವನ್ನು ಮಾಡಿದೆವು. ನಮ್ಮ ಪಾಲಿಗೆ ಜಯ ಲಭ್ಯವಾಗಲಿಲ್ಲ. ಒಬ್ಬೊಬ್ಬರದ್ದು ಸತ್ವ ಏನೆನ್ನುವುದನ್ನು ತಿಳಿದ ಹಾಗಾಯಿತು. ಇನ್ನು ಏನು ಯುದ್ಧ ಮಾಡಿದ್ರೂ ಕೂಡ ನಮಗೆ ಜಯ ಸಿಕ್ಕುವುದಿಲ್ಲ ಎನ್ನುವುದು ಸ್ಪಷ್ಟ. ಯುದ್ಧವನ್ನು ಮಾಡದೆ ಗೆಲ್ಲದೆ ಹಿಂದೆ ಹೋಗುವಾಗೆ ಇಲ್ಲ. ಏನು ಮಾಡೋಣ? ಯುದ್ಧವನ್ನು ಸಮಾಪ್ತಿಗೊಳಿಸಬೇಕು. ಯೋಚನೆ ಮಾಡಿದರೆ ಅರ್ಥ ಆಯಿತು. ಇವರೆಲ್ಲ ಕಾದಾಟವನ್ನು ನಡೆಸುವುದು ಯಾಕಾಗಿ? ಸೀತೆಗಾಗಿ. ಆ ಸೀತೆಯೇ ಇಲ್ಲ ಅಂತಾದ್ರೆ ಇವರು ಯುದ್ಧ ಮಾಡ್ಲಿಕ್ಕುಂಟ? ಅವರೆಲ್ಲ ಹಿಂದೆ ಹೋಗುತ್ತಾರೆ. ಅದಕ್ಕಾಗಿ ಸೀತೆಯ ತಲೆಯನ್ನು ಕಡಿದೇ ಬಿಡು. ಹೌದು, ಯೋಚನೆ ಮಾಡಬೇಕಾದದ್ದೇ. ಸೀತೆಯ ತಲೆಯನ್ನು ಕಡಿಯುವುದೇನು? ಅವಳ ಹತ್ತಿರ ಹೋಗುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ಲ. ಬೆಂಕಿ ಹಾಗಲ್ಲ. ಮಾಯಾವಿಗಳು ನಾವು. ಮಾಯಾ ಸೀತೆಯನ್ನು ನಿರ್ಮಾಣ ಮಾಡಿ ಈ ಹನುಮಂತನ ಮುಂದೆ ಆಕೆಯ ತಲೆಯನ್ನು ಕಡಿತೇನೆ ನೋಡುವ.